ಬೆಳಗ್ಗೆಯಿಂದಲೂ ಸಹ ಎಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ಅತ್ಯುತ್ತಮವಾದ ನುಡಿಗಳ ಕ್ಷಣ. ಈಗಾಗಲೇ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತ ದಿವಾಕರ್ MS IAS ಅಧಿಕಾರಿ, ನಿರ್ದೇಶಕರು, ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಬೆಂಗಳೂರು, ಇವರ ನುಡಿಗಳಿಗಾಗಿ ನಾವೆಲ್ಲರೂ ಕಾಯುತ್ತಿರುವಂಥ ಸಮಯ. ಸರ್, ನಿಮಗಾಗಿ ಈ ವೇದಿಕೆ ಕಾಯುತ್ತಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಲೋಕಣ್ಣ ಮಾಗೋಡ್ ಅವರೇ, ಮತ್ತು ಈ ಜಿಲ್ಲೆಯ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ವಡನ್ಪುರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತರೇ, ಇವತ್ತು ಸುಮಾರು 85 ಮಕ್ಕಳಿಗೆ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ. ಅವರ ಮಕ್ಕಳಿಗೆಲ್ಲರಿಗೂ ಮತ್ತು ಅವರ ತಂದೆ ತಾಯಿಗಳು ಮತ್ತು ಅವರ ಬಂಧು ಬಳಗ ಮತ್ತು ಉಳಿದಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೆ ನನ್ನ ನಮಸ್ಕಾರಗಳು. ಹಾಗೆ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ನಾನು ಎಷ್ಟೊತ್ತು ಮಾತಾಡ್ಬೋದು? ಒಂದು 10 ನಿಮಿಷ ಮಾತಾಡ್ಬೋದಾ? ನಾನು ಈ 2 ವಾರ ಇರಲಿಲ್ಲ. ನಾನು ಚೆನ್ನೈನಲ್ಲಿ ಒಂದು 4-5 ದಿವಸ ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ. ಅದಾದ ನಂತರ ದೆಹಲಿನಲ್ಲಿದ್ದೆ. ನಿನ್ನೆ ಬಂದೆ. ನನಗೆ ನಮ್ಮ ಸಹೋದರ ಯೋಗೇಶ್ವರಯ್ಯ ಫೋನ್ ಮಾಡಿ ಹಿಂಗೆ ಒಡೆನ್ ಪೂರಕ್ ಮತ್ತು ಇವರು ಕರೀತಾ ಇದ್ದಾರೆ, ನಮ್ಮ ಅಧ್ಯಕ್ಷರು ಲೋಕಣ್ಣ ಅವರು, ಬನ್ನಿ, ಯಾಕೆ ವೀರಶೈವ ನೌಕರರ ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತೀವಿ ಅಂತ, ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಅಂತ. ಅದಾದಮೇಲೆ ನಮ್ಮ ತಿಪ್ಪೇಸ್ವಾಮಿ ಅವರು, ಸರ್ ಸ್ವಲ್ಪ ನೀವು ಮೋಟಿವೇಶನಲ್ ಸ್ಪೀಚ್ ಮಾಡಬೇಕು ಅಂತ ಹೇಳಿದ್ರು. ಇನ್ಸ್ಪಿರೇಷನಲ್ ಸ್ಪೀಚ್ ಮಾಡ್ಬೇಕಂತ ಏನೋ ಮೆಸೇಜ್ ಹಾಕಿದ್ರು. ಈ ಮೋಟಿವೇಶನ್, ಇನ್ಸ್ಪಿರೇಷನ್ ಎಲ್ಲಿಂದ ಬರುತ್ತೆ ಅನ್ನೋದನ್ನು ನನಗಿನ್ನೂ ಗೊತ್ತಾಗಿಲ್ಲ. ತುಂಬ ಕಷ್ಟ ಅದು ಸಿಗೋದು ಕೂಡ. ಹಾಗೆ ನಾನು ಹೇಳಿದ್ದೆ ಸಾಧ್ಯವಾದರೆ ಬರ್ತೇನೆ ಅಂತ. ನಿನ್ನೆ ಸಂಜೆ ಗೊತ್ತಾಯಿತು ನಾನು ಸ್ವಲ್ಪ ಕಂಪೇರಿಟಿವ್ಲಿ ಫ್ರೀ ಇದ್ದೀನಿ ಅಂತೇಳಿ ಇಬ್ಬರಿಗೂ ಮೆಸೇಜ್ ಹಾಕಿದೆ, ನಮ್ಮ ಸಹೋದರ ಯೋಗೇಶ್ವರಯ್ಯಗೆ ಮತ್ತು ತಿಪ್ಪೇಸ್ವಾಮಿ ಬರ್ತೀನಿ ಅಂತೇಳಿ. ಮೊದಲನೇದಾಗಿ ನಾನು ಪ್ರತಿಭೆ ಅಂದರೆ ರೆಸ್ಪೆಕ್ಟ್ ಕೊಡ್ತೀನಿ. ಮೊದಲನೇ ಮೆರಿಟ್, ಐ ರೆಸ್ಪೆಕ್ಟ್ ಮೆರಿಟ್. ಯಾಕಂದರೆ ನಾನು ಮೆರಿಟ್ ಸ್ಟೂಡೆಂಟು. ಯಾವುದೇ ಸಮಾಜದವ್ರು ಕರಲಿ, ನಾನು ಮೆರಿಟ್ ಸ್ಟೂಡೆಂಟ್ ಇದ್ದರೆ ಸಹಜವಾಗಿ ಹೋಗ್ತೀನಿ. ಅವರು 10 ಮಕ್ಕಳಿರಲಿ, 5 ಮಕ್ಕಳಿರಲಿ. ನಾನು ಜಿಲ್ಲಾಧಿಕಾರಿ ಇದ್ದಾಗ ಯಾರಾದರೂ ಅತ್ಯುತ್ತಮ ಮೆರಿಟ್ ಬಂದರೆ ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಸನ್ಮಾನ ಮಾಡೋದು, ಮತ್ತು ಆ ಶಾಲೆಯಿಂದ ನಮ್ಮ ಕಚೇರಿ ಕರ್ಕೊಂಬಂದು ಅವ್ರಿಗೆ ಸನ್ಮಾನ ಮಾಡ್ತಾಯಿದ್ವಿ. ಯಾಕೆಂದರೆ ಆ ಮೆರಿಟ್ ಸ್ಟೂಡೆಂಟನ್ನು ಗೌರವ ಕೊಡಬೇಕು. ನನಗೆ ಒಂದು ಸನ್ಮಾನ ಸಿಕ್ಕಿಲ್ಲ ಯಾವಾಗಲೂ. ನಾನು 10th ಸಿಕ್ಕಿಲ್ಲ, 12th ಸಿಕ್ಕಿಲ್ಲ, ನನ್ನ ಗ್ರ್ಯಾಜುಯೇಷನಲ್ಲಿ ಸಿಕ್ಕಿಲ್ಲ, ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಸಿಕ್ಕಿಲ್ಲ. ನಮ್ಮ ತಿಪ್ಪೇಸ್ವಾಮಿ ಹೇಳಿದಾಗ ನಾನು ಗೋಲ್ಡ್ ಮೆಡಲಿಸ್ಟು. ನನ್ನ ಮೆರಿಟ್ ಇನ್ನೂ ಬ್ರೇಕ್ ಆಗಿಲ್ಲ. ಆಲ್ಮೋಸ್ಟ್ 20-25 ವರ್ಷ ಆಯಿತು, ಇನ್ನೂ ಯಾರೂ ಬ್ರೇಕ್ ಮಾಡಿಲ್ಲ ಇವತ್ತಿನವರೆಗೂ. ಸೊ ಹಾಗಾಗಿ ನಾನು ಪ್ರತಿಭೆ ಅಂದ ತಕ್ಷಣ ಸಹಜವಾಗಿ ಫ್ರೀ ಟೈಮ್ ಮಾಡ್ಕೊಳ್ತೀನಿ. ಇನ್ನು 2ನೇದು ವೀರಶೈವ ಲಿಂಗಾಯತರ ನೌಕರರ ಪತ್ತೇನಿದೆ, ನಾನು ಇನ್ನೂ ಮೆಂಬರ್ ಆಗಿಲ್ಲ. ನನ್ನ ಬಂದು ಮೆಂಬರ್ ಮಾಡ್ಕೊಳ್ಳಿ ನಿಮ್ಮ ಸಂಘಕ್ಕೆ. 2ನೇದು, ನನಗೆ ಸ್ವಲ್ಪ ಜಾತಿ ಇದರಲ್ಲಿ ಸ್ವಲ್ಪ ನನಗೆ ಅಂಥ ನಂಬಿಕೆ ಇಲ್ಲ. ನಾನು ಸ್ವಲ್ಪ ಇದ್ದಂಗೆ ಮಾತಾಡ್ತೀನಿ, ನಿಮಗೆ ಗೊತ್ತಿದೆ. ಯಾಕೆ ನಂಬಿಕೆ ಇಲ್ಲ ಅಂದರೆ, ಇದಿರಲಿಲ್ಲ ಮೊದಲಿಗೆ, ಈಗೆಲ್ಲ ಈ ರೀತಿ ಬಂದಿದೆ. ಇದರಲ್ಲೇ ಭಾಳ ಇದೆ. ಮತ್ತೆ ಫಿಲಿಪ್ಸು, ಸೋನಿ, BPL, ಜಾಗ್ವರ್, ಇದೇನಾಗ್ಬಿಟ್ಟಿದೆ, ನಿಮ್ಮ ಮನಸ್ಸನ್ನು ಭಾಳ ಕೆಡಿಸ್ತಾ ಇದೆ. ನಾನು ಬೆಳಗ್ಗೆ ಊರಿಗೆ ಹೋಗಿ ಬಂದೆ. ನಮ್ಮ ಮನೆಗೆ ಒಬ್ಬ ಬಂದಿದ್ದರು ಬೇರೆಯವರು, ಮಾತಾಡ್ತಾ ಹೇಳ್ತಾ ಇದ್ದೆ, ನಮಗೆಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ನಮ್ಮ ಸಬ್ಕ್ಯಾಸ್ಟ್. ಬೆಳಗ್ಗೆ ಎದ್ದ ತಕ್ಷಣ ಆಗ್ತಾರೆ ನಾವು ಮೇಲು, ನೀವು ಮೇಲು, ಅವ್ರನ್ನ ನಮ್ಮ ಮನಸ್ಸಿನಲ್ಲಿ ಅವ್ರನ್ನ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಕ್ಲೋಸ್ ಫ್ರೆಂಡ್ ಇರ್ತೀರಿ ಇಲ್ಲೆಲ್ಲ, ಆ ಗ್ರೂಪ್ಸ್ ನಮ್ಮನ್ನು ಟೆಂಪ್ಟ್ ಮಾಡುತ್ತೆ, ಇವ್ರು ಅವರು ಅಂತ. ಇದು ನನಗೆ ಯಾಕೆ, ಅದಕ್ಕೆ ನನಗಿಷ್ಟ ಆಗೋದಿಲ್ಲ. ಹಂಗಾಗಿ ನಾನು ಯಾವುದೇ ಜಾತಿ ಸಮಾರಂಭಗಳು ಕರೀಲಿ ನಾನು ಹೋಗ್ತೀನಿ, ನನಗೆ ತಿಳಿದದನ್ನು ಮಾತಾಡ್ತೀನಿ. ಇದ್ರ ಬಗ್ಗೆ ಯಾಕೆ ನಂಬಿಕೆ ಕಡಿಮೆ ಆಗಿದೆ ಅಂದರೆ, ನಾವು ಹಂಗಿಲ್ಲ. ನಾವು ಮಾತಾಡ್ತೀವಿ, ಇಲ್ಲಿ ಇರ್ಬೋದು ಒಂದೊಂದು ಉಪವರ್ಗಗಳಿಗೆ ಒಬ್ಬೊಬ್ಬ ಗುರುಗಳು, ಶ್ರೇಷ್ಠರು, ಸ್ವಾಮೀಜಿಗಳು ಇರ್ತಾರೆ. ಅವ್ರು ಯಾರು ಕೂಡ ಅವ್ರ ಮನಸ್ಸಲ್ಲಿ ಇರಲ್ಲ. ಇದು ನಮ್ಮ ಮನಸ್ಸಲ್ಲಿ ತುಂಬಿ ನಮ್ಮನ್ನೆಲ್ಲ ಕಲುಷಿತಗೊಳಿಸಿಬಿಟ್ಟಿದೆ ಅಂದ್ಕೊಳ್ತೀನಿ. ಅದು ಒಂದು 3-4 ಜಿಲ್ಲೆಯಲ್ಲಿ ತುಂಬ ಜಾಸ್ತಿ ಇದೆ. ಬೆಂಗಳೂರಲ್ಲಿಲ್ಲ. ಬಟ್ ನಾನೆಲ್ಲ ಧಾರವಾಡದಿಂದ, ಬೆಳಗಾವಿಯಿಂದ, ಬೆಂಗಳೂರಿಂದ, ಮೈಸೂರು ಎಲ್ಲ ಕಡೆ ಸುತ್ತಾಡಿದ್ದೀನಿ ನಾನು. ಈ ಕೂಪದಿಂದ ನಾವು ಹೊರಗೆ ಬರಬೇಕು ಫಸ್ಟ್. ಆವಾಗ ಈ ಸಂಸ್ಥೆಗೆ ಒಳ್ಳೆಯ ಗೌರವ ಬರುತ್ತೆ. ಅಧ್ಯಕ್ಷರೇ, ನೀವೆಲ್ಲ ಆ ಆ್ಯಂಗಲಲ್ಲಿ ಯೋಚನೆ ಮಾಡಿ. ಆಮೇಲೆ ಇದು ಸ್ಟ್ರೆಂತ್ ಆಗಬೇಕು ಅಂದರೆ ಒಂದು 8-9% ಇಂಟ್ರೆಸ್ಟ್ ಕೊಡೋದು ಸ್ಟಾರ್ಟ್ ಮಾಡಿ. ಇವ್ರು ಹೇಳ್ತಾಯಿದ್ರು, ಸರ್ 2,000 ಕೊಡ್ತಾ ಇದ್ದಾರೆ ಅಂತ.
ಈಗ ನೀವೆಲ್ಲ ಬ್ಯಾಂಕ್ನಲ್ಲಿ ಇಡೋ ಬದಲು 1 ಲಕ್ಷ ರೂಪಾಯಿನ ಕೊಡಿ, ನೀವು ಇಂಟ್ರೆಸ್ಟ್ ರೇಟಿಗೆ ನೀವು ಮಾರಿ, ತುಂಬ ಮಾರ್ಜಿನ್ ಇಟ್ಕೋಬೇಡಿ. ನಾವು ಈ ಸರ್ಕಾರದ ಯೋಜನೆಯಲ್ಲಿ ನಾವು NRLM ಅಲ್ಲಿ ಮಹಿಳೆಯರಿಗೆ ಕೊಡ್ತೀವಿ, 6% ಹಂಗೆ ಕೊಡ್ತೀವಿ. ಅವರು ಸಣ್ಣ ಸಂಘಗಳಿಗೆ 9% ಕೊಡ್ತಾರೆ, 3% ಉಳಿಯುತ್ತೆ. ಹಂಗೆ ನೀವು 9% ಕೊಡಿ, ನಾನು ಸ್ವಲ್ಪ ಬ್ಯಾಂಕ್ ನೆಗೆಟಿವ್ ನಾನು 1-2 ಲಕ್ಷ ಇಡ್ತೀನಿ, ಅಲ್ಲಿ ನನಗೆ 6% ಸಿಗ್ತಾ ಇದೆ, ಇಲ್ಲಿ 9% ಒಳ್ಳೇದಲ್ಲ. ಪ್ಲಸ್ ನೀವು ಕೊಡೋರಿಗೆ 11% 12% ಕೊಡಿ, ಮನೆಗಿನ ಕಟ್ಸ್ಕೊಂತಾರೆ, ಮಕ್ಕಳು ಮದುವೆ ಮಾಡ್ತಾರೆ, ಲಾಭ ಇಲ್ಲ, ಅನುಕೂಲ ಆಗಲಿ. ಸೊ ಅವಾಗ ನಿಮ್ಮದು ಒಂದು 5-6 ಕೋಟಿ ದುಡ್ಡು ಆಗುತ್ತೆ ನೋಡಿ. ಬೇಕಾದ್ರೆ ನೀವು ಸಾಲ ಕೊಡೋದು 1 ಲಕ್ಷ ಕೊಡ್ತೀರಿ, ಅವ್ರಿಗೆ ಉಪಯೋಗ ಆಗಲ್ಲ. ಅಟ್ಲೀಸ್ಟ್ ಒಂದು 10 ಲಕ್ಷ ಕೊಟ್ಟರೆ ಮನೆ ಕಟ್ಸ್ಕೊಳ್ತಾರೆ. ಬ್ಯಾಂಕಲ್ಲಿ 11% ಇದೆ ಅಥವಾ 10% ಇದೆ ಮನೆ ಕಟ್ಟಲಿಕ್ಕೆ, 9% ಕೊಡಿ. ನಮಗೆ ಡಿಪಾಸಿಟರಿಗೆ 8% ಕೊಡಿ, ನಮಗೆ ಬ್ಯಾಂಕಲ್ಲಿ ಸಿಗೋದೇ 5-6%. ಸೊ ಈ ರೀತಿ ಮಾಡೋದ್ರಿಂದ ನೀವು ನಮ್ಮ ನೌಕರರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ಇನ್ನು ತುಂಬ ಕಷ್ಟಪಟ್ಟು ಈ ಪ್ರೋಗ್ರಾಮನ್ನು ಮಾಡಿದ್ದೀರಿ. ಅನೇಕ ಸಾರಿ ನಾನು ಈ ಬುಕ್ ಕೊಟ್ಟರೆ ಯಾರೋ ನನಗೆ ಫಸ್ಟ್ ಸೆಂಟೆನ್ಸೇ ಇದಿದೆ, ನಾನು ಓದಿದೆ. ಯಶಸ್ಸಿಗೆ ಅನೇಕ ತಂದೆಯರಿರುತ್ತಾರೆ ಎಂಬ ಜನಪ್ರಿಯ ಗಾದೆ ಇದೆ. ಅದಕ್ಕೆ ನಾನು ಸೋಲು ಎಂಬುದು ಒಬ್ಬ ಅನಾಥ ಕೂಸು ಅಂತಾರೆ. ಕರೆಕ್ಟಾ? ಯಶಸ್ಸಿಗೆ ಅನೇಕ ತಂದೆ ತಾಯಿರಿದ್ದಾರೆ ಅಂತ ಕರೆಕ್ಟ್ ಅಂದ್ರೆ ಕೈ ಎತ್ತಿ. ಯಶಸ್ಸಿಗೆ ಅನೇಕ ಜನ ತಂದೆಯರಿದ್ದಾರೆ, ಸೋಲಿಗೆ ಯಾರು ಇಲ್ಲ ಅಂತಾರೆ. ಹೌದಾ? ಗೊಂದಲದಲ್ಲಿದ್ದೀರಿ, ನಾನು ಹೇಳ್ಬಿಡ್ತೀನಿ, ನೀವು ಮತ್ತೆ ಯಾಕೆ ಸುಮ್ಮನೆ. ಆ್ಯಕ್ಚುಲಿ ಯಶಸ್ಸಿಗೆ ಅನೇಕ ತಂದೆ ತಾಯಿ ಇಲ್ಲ, ಇಬ್ಬರೇ ತಂದೆ ತಾಯಿ ಇರೋದು, ಒಬ್ಬ ತಾಯಿ ಮತ್ತು ತಂದೆ. ಯಾಕೆ ಅಂತ ಹೇಳ್ತೀನಿ ನಾನು. ಇವತ್ತು ನೀವೆಲ್ಲ ಕರ್ಕೊಂಬಂದಿದ್ದೀರಿ ನಿಮ್ಮ ಮಕ್ಕಳನ್ನ, ತಂದೆ ತಾಯಿ ಬಿಟ್ಟರೆ ಬೇರೆಯವರು ತುಂಬ ಕಡಿಮೆ ಬಂದಿರ್ತಾರೆ. ನಿಮ್ಮ ಪಕ್ಕದ ಮನೆಯವ್ರು ಬಂದಿರಲ್ಲ, ನಿಮ್ಮ ರಿಲೇಷನ್ಸ್ ಬಂದಿರಲ್ಲ, ನಿಮ್ಮ ಅಣ್ಣ ತಮ್ಮಳು ಬಂದಿರಲ್ಲ. ಸಹಜವಾಗಿ ಸಾಂತ್ವನದಲ್ಲಿ ಎಲ್ಲರೂ ಬರ್ತಾರೆ, ಕಷ್ಟದಲ್ಲಿ ಎಲ್ಲ ಬರ್ತಾರೆ. ನಿಮ್ಮನ್ನು ಮಾತಾಡಿಸ್ತಾ ಇದ್ದರು, ದ್ವೇಷ ಮಾಡ್ತಿದ್ದರು, ಎಲ್ಲ ಬಂದು ಸಾಂತ್ವನ ಹೇಳ್ತಾರೆ. ಅಯ್ಯೋ ಕಾಲು ಮುರ್ಕೊಂಬಿಟ್ರಾ, ಅಯ್ಯೋ ನಿಮ್ಮ ಮಗಳು ಯಾಕೋ ಬಿಟ್ಟು ಬಂದೇಳಂತ, ಹೌದಾ ಮನೆನಾ, ಅಯ್ಯೋ ಮಗ ಏನೋ ಡೈವರ್ಸ್ ತೊಗೊತಾ ಇದ್ದಾನೆ ಅಂತ, ಹೌದಾ, ಅಯ್ಯೋ ಮನೆ ವರ್ಕ್ ಫ್ರಮ್ ಹೋಮ್ ಅಂತಾರೆ, ಏನು ಕೆಲಸ ಮಾಡ್ತಾ ಇಲ್ಲ ಅಂತ, ಕೆಲಸ ಬಿಡಿಸಿದ್ರಂತ, ಹೌದಾ ನಿಮ್ಮ ಮಗುಗೆ ಅಂತ. ಅದೇ ನಿಮ್ಮ ಮಕ್ಳಿಗೆ ಏನಾದರೂ ಒಳ್ಳೆ ಕಂಪ್ನಿ ಸಿಕ್ಕರೆ, 10th ಪಾಸಾಗಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರೆ, PUC ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರೆ ಕೇಳೋದೇ ಇಲ್ಲ, ಅವ್ರಿಗೆ ಗೊತ್ತಾಗಿರುತ್ತೆ. ಸುಮ್ಮನೆ ಯಾಕಪ್ಪ ಕೇಳೋದು ಅಂತೇಳಿ. ಅದೇ ಫೇಲ್ ಆಗಿದ್ರೆ ಈ ಮಗಳದ್ದು ಎಷ್ಟು ಪರ್ಸೆಂಟೇಜ್ ಬಂತ್ರಿ ಅಂತ ಕೇಳ್ತಾರೆ. ಹಾಗಾಗಿ ಯಶಸ್ಸಿಗೆ ತಂದೆ ತಾಯಿ ಇಬ್ಬರೇ ಇರೋದು, ತಿಳ್ಕೊಳ್ಳಿ, ಬೇರೆಯವ್ರು ಇರಲ್ಲ. ಸೋಲಿಗೆ ಎಲ್ಲರೂ ಬರ್ತಾರೆ. ನೀವು ಆಕ್ಸಿಡೆಂಟಾಗಿ ಕಾಲು ಮುರ್ಕೊಳ್ಳಿ, ನಿಮ್ಮನ್ನು ಮಾತಾಡಿಸ್ತಾ ಇದ್ದವರು, ನಿಮ್ಮ ರಿಲೇಷನ್ ದೂರದವ್ರು ಎಲ್ಲ ಫೋನ್ ಮಾಡಿ, ಅಯ್ಯೋ ಕಾಲು ಮುರ್ಕೊಂಬಿಟ್ರಿ ಅಂದರೆ ಕಾಲು ಮುರ್ಕೊಂಬಿಟ್ರಿ ಅಂತೆ. ನೀವೇನು ತಿಳ್ಕೊಂಡಿರಿ? ಕಷ್ಟ ಕಾಲದಲ್ಲಿ ಬಂದಂಥವರು ನಿಜವಾದ ಸ್ನೇಹಿತರು, ನಿಜವಾದ ರಿಲೇಷನ್ ಅಂತಾರೆ. ಇರ್ಬೋದು, ಬಟ್ ಸುಖದ ಸಂಪತ್ತಿನಲ್ಲಿ ಬಂದು ಆರೈಸ್ತಾರಲ್ಲ, ಅವರೇ ಶ್ರೇಷ್ಠ ನಿಮ್ಮ ಸ್ನೇಹಿತರು ಅಂತ ನಾನಂತ. ಶ್ರೇಷ್ಠರು ಅವರು. ಯಾಕೆಂದರೆ ಇನ್ನೊಬ್ಬರ ಸುಖವನ್ನು, ಇನ್ನೊಬ್ಬರ ಯಶಸ್ಸನ್ನು ಅಷ್ಟು ಸುಲಭವಾಗಿ ನಮ್ಮ ಮನಸ್ಸು ಒಪ್ಪೋದಿಲ್ಲ. ನಮ್ಮ ಮನಸ್ಸು, ಅಣ್ಣ ತಮ್ಮ ಒಪ್ಪೋದಿಲ್ಲ, ರಿಲೇಷನ್ಸ್ ಒಪ್ಪೋದಿಲ್ಲ. ಯಶಸ್ಸಂದ್ರೆ ನೀವು ಮನೆ ಕಟ್ಸೋದಿರ್ಬೋದು, ಅಥವಾ ನಿಮ್ಮ ಮಕ್ಕಳು ಮದುವೆ ಮಾಡೋದಿರ್ಬೋದು ಒಳ್ಳೆ ಕುಟುಂಬಕ್ಕೆ, ಇದನ್ನು ಒಪ್ಪಲ್ಲ. ಹಾಗಾಗಿ ಯಶಸ್ಸು ಭಾಳ ತುಂಬ ಸಂತೋಷ ಪಡೋರು ಯಾರು? ತಂದೆ ತಾಯಿ. ಅದಕ್ಕೆ ಇಲ್ಲಿ ಯಾರು ಮಕ್ಕಳೆಲ್ಲ ಬಂದಿದ್ದೀರಿ ಇವತ್ತು ಈ ಯಶಸ್ಸನ್ನು ಅವರಿಬ್ಬರಿಗೆ ಖುಷಿ, ಎಷ್ಟು ಖುಷಿಯಾಗಿದೆ ಅಂದರೆ ಅವ್ರಿಗೆ, ನನ್ನ ಮಗ ಏನೋ ಒಂದು ಸಮಾಜದಲ್ಲಿ ಹೆಸರು ತರಂಗ ಮಾಡಿದರು, ಇವತ್ತು ನಾವು ಸ್ಟೇಜ್ ಮೇಲೆ ಹೋಗಿ ಆ ಮಕ್ಕಳಿಗೆ ಒಂದು ಸನ್ಮಾನ ಕೊಡಿಸ್ತೀವಿ. ಈ ಸನ್ಮಾನದಿಂದ ನಿಮಗೇನು ಪ್ರೇರಣೆ ಆಗುತ್ತೆ ಅಷ್ಟೇ. ಪ್ರತಿಭೆಯನ್ನು ನಾವು ಟ್ರಿಗರ್ ಮಾಡಬೇಕು. ಅದಕ್ಕೆ ನಮ್ಮ ಅಧ್ಯಕ್ಷರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಸಿಸ್ಟರ್ ಹೇಳ್ತಾ ಇದ್ಲು, ನಮ್ಮ ಅಕ್ಕ ಇಲ್ಲೇ ಇದ್ದಾಳೆ, ಕರೆದೆ ಬಾ ಹೋಗೋಣ ಅಂತೇಳಿ. ಅವಳು ಮೊಮ್ಮಕ್ಕಳು ಹುಚ್ಚಲ್ಲಿದ್ದಾಳೆ, ಅದು ಒಂದೊಂದು ಹುಚ್ಚಲ್ಲ. ಈಗ ನಿಮಗೆ ಹಂಗೆ 10th PUC ಹುಚ್ಚು ಮಕ್ಕಳದು, ಆಮೇಲೆ ಕೆಲಸದ ಹುಚ್ಚು, ಆಮೇಲೆ ಮದುವೆ ಹುಚ್ಚು, ಆಮೇಲೆ ಆ ಮೊಮ್ಮಕ್ಕಳು ಹುಚ್ಚು, ಕೊನೆಗೆಲ್ಲ ಹುಚ್ಚು ಮುಗಿದ್ಮೇಲೆ ಗಂಡ ಹೆಂಡ್ತಿ ಇಬ್ಬರದೇ ಹುಚ್ಚು ಹಿಡಿಯುತ್ತೆ ಕೊನೆಗೆ. ಮತ್ತು ಅದು ಸರಿ, ಅದೇ ಫೈನಲ್ ಕೊನೆ ಹುಚ್ಚು, ಗಂಡಗೆ ಹೆಂಡ್ತಿ ಗಂಡ. ಅವಳು ಹೇಳ್ತಾ ಇದ್ಲು, ನನ್ನ ಮಕ್ಕಳು ಇಬ್ಬರು 92, 95 ಬಂದಿದ್ರು, ಅವಾಗ ಯಾರು ಕೊಡಲೇ ಇಲ್ಲ, ವೀರಶೈವ ಸಮಾಜದವರು ಈಗ ಕೊಡ್ತಾ ಇದ್ದಾರೆ, ಅವಾಗ ಕೊಟ್ಟಿದ್ರಿ ಅಂತೇಳಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಇವತ್ತು ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ನನ್ನ ಕಾಲದಲ್ಲಿ ಕೊಟ್ಟಿಲ್ಲ, ತುಂಬ ವರ್ಷ ಆಯಿತು. ನನ್ನ ಸಿಸ್ಟರ್ ಬೆಳಗ್ಗೆ ಅಂದ್ಲು, ನನ್ನ ಮಕ್ಕಳು ಬಂದರು ನನಗೆ ಕೊಡಲಿ, ಅವರು ಟೀಚರು. ಅಂದರೆ ಅಟ್ಲೀಸ್ಟ್ ನೀವು ಇವತ್ತು ಒಂದು 2-3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ, 5 ವರ್ಷದಿಂದ. ಇದನ್ನು ಯಾವತ್ತೂ ಬಿಡಬೇಡಿ. ಇದರಿಂದ ಏನು ಭಾಳ ನಿಮಗೇನು ಆಗಲ್ಲ. ಪ್ರತಿ ವರ್ಷ ಸಾಧ್ಯವಾದ್ರೆ ನಾನು ಬರ್ತೀನಿ, ಎಲ್ಲಿದ್ರು ಏನು ತೊಂದರೆ ಇಲ್ಲ. ಇಷ್ಟೇ ಉದ್ದೇಶ, ಇಷ್ಟೇ.
ದಾವಣಗೆರೆ ಜನ ಸೇರಬೇಕು, ಎಲ್ಲಾದರೂ ಒಂದು ಕಡೆ ಹೋಗಬೇಕು. ನಿಮಗೆ ಹೇಳ್ತೀನಿ ನಿಜ, ನಾನು ಇಲ್ಲೆಲ್ಲರೂ ಇಂಜಿನಿಯರಿಂಗು ಡಾಕ್ಟ್ರು ಎರಡೇ ಜಾಸ್ತಿ ಜನ. ನಾನು ವಿಧಾನಸೌಧದಲ್ಲಿ MS ಬಿಲ್ಡಿಂಗಲ್ಲಿ ಎಲ್ಲ ಕೆಲಸ ಮಾಡೋರು ನನಗೆ ಮಾತಾಡ್ತಾರಲ್ಲ, ಮೆಜಾರಿಟಿ ಧಾರವಾಡ, ಬೀದರ್, ಗುಲ್ಬರ್ಗ, ರಾಯಚೂರು. ದಾವಣಗೆರೆ ಒಬ್ಬರು ಸಿಗೋದಿಲ್ಲ. ಅಟ್ಲೀಸ್ಟ್ ದಾವಣಗೆರೆ ಅಂದರೆ ನಮಗೆ ಖುಷಿನಲ್ಲ, ಸಿಗೋದೇ ಇಲ್ಲ. ನಿಮಗೆ ಎಲ್ಲಿ ಸಿಗ್ತಾರೆ? ಫಾರಿನಲ್ಲಿ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟ್ರ್ ಆಗಿದ್ದಾರೆ, ಕೆಲವರೆಲ್ಲ ಮೇಸ್ಟ್ರಾಗಿ ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಈ ನಮ್ಮ ತಿಪ್ಪೇಸ್ವಾಮಿ ಅಂತಾರೆ ದಾವಣಗೆರೆ ಬಿಟ್ಟು ಹೋಗೋಂಗಿಲ್ಲ. ದಾವಣಗೆರೆನೇ ಫಾರಿನ್, ಲಂಡನ್ ನಮ್ಮ ತಿಪ್ಪೇಸ್ವಾಮಿಗೆ. ಹೇಳ್ತೀನಿ ಬಾ ನೀನು ಹೊರಗಡೆ ಅಂತೇಳಿ. ಅಂದರೆ ನಾವು ಹೊರಗಡೆಯನ್ನು ಕಾಂಪಿಟೇಟಿವ್ ಎಕ್ಸಾಮ್ ಕಡೆ ತುಂಬ ಕಡಿಮೆ ಇದೆ ಅಧ್ಯಕ್ಷರೇ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾದರೂ ಸೆಂಟ್ರ್ಗಳನ್ನು ಇಲ್ಲಿ ಆಗಬೇಕು. ನೀವು ಧಾರವಾಡ ಹೋಗಿ, ಬಿಜಾಪುರ ಹೋಗಿ, ಬಾಗಲಕೋಟೆ ಹೋಗಿ, ಲೈನಿಗೆ ಬಾರ್ ಇದ್ದಂಗೆ ನಿಮ್ಮ ಸೆಂಟ್ರ್ ಇದೆ. ನಮ್ಮ ದಾವಣಗೆರೆಯಲ್ಲಿ ಬಾರ್ಗಳಿದೆ. ಅದು ಪಾಪ ನೀವು ಯಾರು ಹೋಗೋದಿಲ್ಲ, ಹೋಗೋರಿಗಾರ ಬೇಕಲ್ಲ ಬಾರು. ಹಾಗಾಗಿ ಇಲ್ಲಿ ಒಂದು ಟ್ರೈನಿಂಗ್ ಸೆಂಟ್ರ್ಗಳು ಆಗಬೇಕು. ಇಲ್ಲದೇ ಇದ್ದರೆ ನಾನು ನೋಡಿದ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಕಡಿಮೆ, ನನ್ನ ಅಬ್ಸರ್ವೇಷನ್ಸ್, ನನ್ನ ರಾಂಗ್ ಇದೀನೋ ಗೊತ್ತಿಲ್ಲ. ಆಮೇಲೆ ಬರೀ KS IAS ಎರಡೇ ಅಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ. FDA ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಸೆಕ್ರೆಟ್ರಿಯೇಟಲ್ಲಿ ಅನೇಕ ಹುದ್ದೆಗಳಿಗೆ ಕಾಂಪಿಟೇಷನ್ ಇರುತ್ತೆ, ಅನೇಕ ಸೈಂಟಿಸ್ಟ್ ಹುದ್ದೆಗಳಿಗೆ IASC, IIT ಸೈಂಟಿಸ್ಟ್ ಹುದ್ದೆಗಳಲ್ಲಿ ಕಾಂಪಿಟೇಷನ್ ಎಕ್ಸಾಮ್ ಇರುತ್ತೆ. ನಾವು ಎಲ್ಲ ಮರೆತು ಬಿಟ್ಬಿಟ್ಟಿದ್ದೀವಿ. ಬರೀ ನಮಗೆ PUC ಅಂದ ತಕ್ಷಣ ಸೈನ್ಸು, ಅದಾದಮೇಲೆ ನೀಟು ಮಾಡಿಸೋಣ. ನೀಟ್ ಎಷ್ಟು ಜನ ಸಿಗುತ್ತೆ? ನೀಟ್ ಡಾಕ್ಟರ್ಸು ಎಷ್ಟು ಜನ BE ಮಾಡಿದಾರೆ ಇವತ್ತು ನಮ್ಮ ಹತ್ರ ಕೆಲಸಕ್ಕೆ ಬರ್ತಾ ಇದ್ದಾರೆ. ನಾನು ಇಲ್ಲಿ ಭಾಷಣ ಮಾಡೋದು ತುಂಬ ಈಜಿ. ಈ ನನ್ನ ಮಗಳು PUC ಸೈನ್ಸ್ ಮಾಡಿಸಿದೆ ನಾನು. ನೀವೆಲ್ಲ ಹೇಳ್ತಿರಲ್ಲ ತಂದೆ ತಾಯಿಗಳು ಒಳ್ಳೆ ನಿರ್ಧಾರ ತೊಗೋಬೇಕು ಅಂತ. ನನ್ನ ಮಗಳದ್ದು ನಾನು ಸೈನ್ಸ್ ಮಾಡಿಸಿದೆ. ಆಮೇಲೆ ನಾನು ಕೇಳಿದೆ ಏನು ಮಾಡ್ತೀಯ ಅಂತ. ನನಗೆ RV ಕಾಲೇಜ್ ನಿಮಗೆ ಗೊತ್ತಿದೆ, ನನಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ಯಾವ ಕಾಲೇಜ್ ಬೇಕಾದರೂ ಮೆಡಿಕಲ್ ಬೇಕಾದ್ರೆ ಇಂಜಿನಿಯರಿಂಗ್ ಸೇರಿಸ್ಬೋದು. ನಾನು ಎರಡೂ ಮಾಡೋದಿಲ್ಲ ಅಂತ ನನ್ನ ಮಗಳು. ಮೆಡಿಕಲ್ಲು ಮಾಡಲ್ಲ, 9-10 ವರ್ಷ ನಾನೇ ಯಾಕಲ್ಲಿ ಮಾಡಬೇಕು, ಇಂಜಿನಿಯರಿಂಗ್ ಅಂತೂ ಮಾಡೋದೇ ಇಲ್ಲ ಅಂತ ಏನು ಮಾಡ್ತೀನಿ, ನಾನು ಯಾವ್ದಾದ್ರು BBA ಮಾಡ್ತೀನಿ. RV ಕಾಲೇಜಲ್ಲಿ BBA ಮಾಡ್ತಾ ಇದ್ದಾಳೆ. ಈಗ ಹೇಳ್ತಾಳೆ, ನೀವು ಸುಮ್ಮನೆ ಸೈನ್ಸ್ ಸೇರಿಸಿದ್ರಿ, ನನ್ನ ಕಾಮರ್ಸ್ ಸೇರಿಸಿದ್ರೆ ನನಗೆ BBA ಅನುಕೂಲ ಆಗ್ತಾಯಿತ್ತು, ನಾನು ತುಂಬ ಕಷ್ಟಪಡ್ತಾಯಿದ್ದೀನಿ ಇಲ್ಲಿ ಅಂತ. ಅರ್ಥ ಆಯ್ತಾ? ಒಬ್ಬ ನಾನು IAS ಅಧಿಕಾರಿ, ಜಿಲ್ಲಾಧಿಕಾರಿಯಾಗಿದ್ದನು, ನಾನೇ ಇವತ್ತು ಡಿಸಿಷನ್ ತೊಗೊಳೋದ್ರಲ್ಲಿ ಎಡುತ್ತಾ ಇದ್ದೀನಿ. ಇನ್ನು ನಿಮ್ಮ ಪಾಡೇನು? ನಾವು ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತವ? ಇವನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಭಾಳ ಈಸಿಯಾಗಿ ನಾವು ಹೇಳ್ಬಿಡೋದು, ನೀವು ಹೇಳ್ದಂಗೆ ಕೇಳಿ ಎಲ್ಲಿ ಮಕ್ಕಳು ಕೇಳ್ತವೆ? 1 ವರ್ಷ ಹೆಂಡ್ತಿ ನಮ್ಮ ಮಾತು ಕೇಳೋದು ಮದುವೆ ಆದಾಗ, ಆಮೇಲೆ ನಮ್ಮದೇ ಮಾತು ಕೇಳೋದು ಬಿಡಿ. ಹಾಗಾಗಿ ಈ ಶಿಕ್ಷಣ ಅನ್ನೋದು ಒಂದು ಹುಚ್ಚುತನ ಇಟ್ಕೋಬಾರ್ದು. ನಾವು ಅದನ್ನು ನಾವು ಒಂದು ನಮ್ಮ ಯಶಸ್ಸಿಗೆ ಮಾರ್ಗ ಯಾವುದೇ ರೀತಿ ಬರುತ್ತೆ ಅನ್ನೋದನ್ನು ನಿಮಗೆ ಅನೇಕ ಕಡೆ ಮಕ್ಕಳಿಗೆಲ್ಲ ಗೊತ್ತಾಗಿರುತ್ತೆ. ನೀವು ಯಶಸ್ಸನ್ನು ಇವತ್ತು ಮಕ್ಕಳಿಗೆ ಕಂಡುಕೊಂಡಿದ್ದೀರಿ. 10th ಕೇಳಿ, ಅವ್ರು PUC ಓದ್ತಾರೋ, ಸೈನ್ಸ್ ಓದ್ತಾರೋ, ಅಥವಾ ಆರ್ಟ್ಸ್ ಓದ್ತಾರೋ, ಕಾಮರ್ಸ್ ಓದ್ತಾರೋ ಅವ್ರು ಕೇಳಿ. ಆಮೇಲೆ ಮಕ್ಕಳು ನಮಗಿಂತ ಇವತ್ತು ಬುದ್ಧಿವಂತರಿದ್ದಾರೆ. ನನಗೆ ಒಡನ್ಪುರ ಅವ್ರು ಹೇಳ್ತಾಯಿದ್ರು, ಮಧ್ಯಮ ವರ್ಗದಿಂದ ಬಂದಿರತಕ್ಕಂಥ ಸಾಹೇಬ್ರನ್ನ. ಮಧ್ಯಮ ವರ್ಗ ಅಲ್ಲ, ಶ್ರೀಮಂತ ಫ್ಯಾಮಿಲಿ ನಂದು. ನಮ್ಮ ತಂದೆ ಟೀಚರ್ ರೀ, ಅತಿ ಶ್ರೀಮಂತರು, ದೊಡ್ಡ ಶ್ರೀಮಂತರು. ನಮ್ಮ ತಂದೆ ಶ್ರೀಮಂತರು. 100 ರೂಪಾಯಿ ಸಂಬಳ ಸ್ಟಾರ್ಟ್ ಆಗಿ ಕೊನೆಗೆ ರಿಟೈರ್ಡ್ ಆಗಬೇಕಾದ್ರೆ 6,000 ರೂಪಾಯಿ ಬೇಸಿಕ್ ಇತ್ತು. ರಿಟೈರ್ಡ್ ಆದಮೇಲೆ 20,000 ಪೆನ್ಷನ್ ಬಂತು. ಮತ್ತು ಶ್ರೀಮಂತ ನಾನು ಶ್ರೀಮಂತ ಆದಮೇಲೆ ನೀವೆಲ್ಲ ಅಗರ್ಭ ಶ್ರೀಮಂತರು, ಹೌದಾ? ನಿಮ್ಮವೆಲ್ಲ ಬೇಸಿಕ್ 40, 50, 60 ಸಾವಿರ ಹೋಗಿದೆ ಈಗ. ಹಾಗಾಗಿ ಒಡನ್ಪುರವ್ರು ನಮ್ಮ ತಂದೆ ಶ್ರೀಮಂತರು. ಅಗರ್ಭ ಅಲ್ಲ, ಅಗರ್ಭ ಇದು ನಾವೆಲ್ಲ ಈಗ. ನಮ್ಮ ಬೇಸಿಕ್ ಜಾಸ್ತಿ ಮಾಡಿಸಿದ್ರಿ, 7th ಪೇ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಮಧ್ಯಮ ಕುಟುಂಬ ಅಂತ ಒಪ್ಪೋದಿಲ್ಲ. ನಾನು ಶ್ರೀಮಂತ ಫ್ಯಾಮಿಲಿ. ನಮ್ಮ ತಂದೆ ಟೀಚರ್ ಅಲ್ಲ. ಆವತ್ತಿನ ಕಾಲಕ್ಕೆ 100 ರೂಪಾಯಿ, ನಾನು 800-900 ರೂಪಾಯಿ SBI ಬ್ಯಾಂಕಲ್ಲಿ ನಾನು ಸ್ಯಾಲ್ರಿ ಬಿಡಿಸ್ತಾ ಇದ್ದೆ. ನಾನು 5-6ನೇ ಕ್ಲಾಸ್ ಇದ್ದಾಗ ನಮ್ಮ ತಂದೆ ನನ್ನ ಕಳಿಸೋರು ಕಶೋ ಕಟಾಕ್ಸ್ ಎದುರುಗಡೆ SBI ಬ್ಯಾಂಕು. ಹೊರಗಡೆ ಸೆಕ್ಯೂರಿಟಿ ಬರಬೇಕಾದ್ರೆ ಯಾರು ನೀನು ನನ್ನ ಇಷ್ಟೇ ಹುಡುಗ ನಾನು. ಅಂದರೆ ನಮ್ಮ ತಂದೆ ನನ್ನನ್ನು ವ್ಯವಹಾರಕ್ಕೆ ಬಿಡ್ತಾಯಿದ್ರು, ಕಲೀಲಿ ಅಂತ ಹೇಳಿ. ಸಾಲ ಕೊಟ್ಟರ ಮನೆಗೆ ಹೋಗಿ ಸಾಲ ಇಸ್ಕೊಂಬರಕ್ಕೆ ಕೇಳೋರು. ಅವ್ರು ಏನು ಮಾತಾಡ್ತಾರಲ್ಲ ಕೇಳಿಬಿಟ್ಟಿದ್ದೀನಿ. ಹಂಗಾಗಿ ನಾನು ಅದಕ್ಕೆ ವಾಸ್ತವದಲ್ಲಿ ಬದುಕಿದ್ದೀನಿ. ನಾನು ಎಲ್ಲೂ ಹೋದ್ರೂ ಭ್ರಮೆನಲ್ಲಿ ಹೇಳೋದೇ ಇಲ್ಲ. ನಾನು ವಾಸ್ತವ ಇರೋದೇ ಬೇರೆ. ನಾವು ತಿಳ್ಕೊಂಡದೇ ಇದ್ದರೆ ಹುಚ್ಚಿನಲ್ಲಿ ಹೋಗ್ಬಿಡ್ತೀವಿ, ಏನೇನೋ ನಾವು ಗೊತ್ತಾಗದೇ ಇದ್ದ. ಕೊನೆಗೆ ನಿಮಗೆ ಅದು ಅರ್ಥ ಆಗೋದ್ರೊಳಗಡೆ ವಯಸ್ಸು ಮುಗಿದಿರುತ್ತೆ. ನೀವು ಎಂಜಾಯ್ ಮಾಡೋಕ್ಕಾಗಲ್ಲ ಲೈಫನ್ನು. ನಾನು ಯಾಕೆ ತುಂಬ ಎಂಜಾಯ್ ಮಾಡ್ತೀನಿ ನನ್ನ ಲೈಫನ್ನು ಅಂದರೆ ನಾನು ವಾಸ್ತವದಲ್ಲಿ ಇದ್ದೀನಿ. ನಾನು ಜಿಲ್ಲಾಧಿಕಾರಿ ಇದ್ದಾಗ ಹೇಳ್ತಾ ಇದ್ದೆ, ನಾನು ಸಂಜೆ ಆರ್ಡ್ರ್ ಬಂದರೆ ನಾಳೆ ನಾನು ಜಿಲ್ಲಾಧಿಕಾರಿ ಅಲ್ಲ. ಹಾಗಾಗಿ ಇವತ್ತು ನಾನು ಕೆಲಸ ಮಾಡಬೇಕು. 2 ವರ್ಷ 3 ತಿಂಗಳು 1 ದಿನ ರಜೆ ಹಾಕಿಲ್ಲ ನಾನು ಜಿಲ್ಲಾಧಿಕಾರಿ, 1 ದಿನ ರಜೆ ಹಾಕಿಲ್ಲ.
ಸೆಕೆಂಡ್ ಸಾಟರ್ಡೆ ಸಂಡೇನೂ ನಾನು ಮನೆಗೆ ಇರ್ತಿರ್ಲಿಲ್ಲ. ಬೆಳಗ್ಗೆ ಸೈಕಲ್ ತೊಗೊಂಡು ಗ್ರಾಮಗಳಿಗೆ ಸಿಟಿಗೆ ಹೋಗ್ತಾ ಇದ್ದೆ. ಹಂಗಂತೇಳಿ ಯಾಕೆ ಹೋದ್ರೆ ಒಂದು ನನಗೆ ಎಕ್ಸಸೈಸ್ ಆಗುತ್ತೆ ಸೈಕಲ್ ಹೊಡೆದ್ರೆ. ಎರಡನೇದು ಅಲ್ಲಿ ನಾನು ಹೋದ ತಕ್ಷಣ ಕಸದ ಗಾಡಿ ಬರುತ್ತೆ, ನೀರು ಬಿಡ್ತಾರೆ. ಕೊನೆಗೆ ಅವರು ನಾನು ಹೋದ ತಕ್ಷಣ ಅವರು ಹೆಣ್ಮಕ್ಳು ಕೇಳ್ತಾ ಇದ್ದೆ, ನಾನು ಸೈಕಲಲ್ಲಿ ಹೋದರೆ ಹಿಂದೆ ಎಲ್ಲ ಗಾಡಿನಲ್ಲಿ ಬರೋದ್ರೊಳಗಡೆ ಎಲ್ಲ ಈ ತಿಕ್ತಾ ಇರ್ತಾರಲ್ಲ, ಮುಸುರೆ ತೊಳೆಯೋದು, ಬಟ್ಟೆ ತೊಳೆಯೋರು, ಏನಮ್ಮ ಎಷ್ಟು ದಿನಕ್ಕೆ ಒಂದ್ಸಲ ನೀರು ಬಿಡ್ತಾರೆ? ಅಯ್ಯೋ ಸರ್ 15 ದಿನಕ್ಕೆ ಒಂದ್ಸಲ ನೀರು ಬಿಡ್ತಿದ್ರು. ನಿನ್ನೆಯಿಂದ ಆಫೇ ಮಾಡೋಂಗಿಲ್ಲ ಸರ್ ನೀರು. ನನಗೆ ಇಂಜಿನಿಯರ್ ಏನು ಹೇಳಿರ್ತಾನೆ ಆಫೀಸಲ್ಲಿ, ಸರ್ 2 ದಿನ ಇಲ್ಲಾಂದ್ರೆ ಮ್ಯಾಕ್ಸಿಮಮ್ 3 ದಿನಕ್ಕೊಂದು ಬಿಡ್ತಾರೆ. ನನ್ನ ಆಫೀಸಿಗೆ ಬರೋಕ್ಕೆ ನಿಮಗೆ ಸಮಯ ಇರಲ್ಲ ಪಾಪ ಹೇಳಲಿಕ್ಕೆ, ಬಂದರೂ ಒಳಗೆ ಬರೋದು ಕಷ್ಟ ಆಗ್ಬೋದು. ನಾನೇ ಹೋಗ್ಬಿಟ್ರೆ, ನಾನು DC ಆಗಿ ಹೋಗಿ ಗನ್ಮೆನ್ ಜೊತೆ ಹೋದರೆ ಮಾತಾಡಲ್ಲ ಹೆಣ್ಮಕ್ಳು. ನಾನೇ ಹೋಗಿ ಸೈಕಲ್ ನಿಲ್ಲಿಸಿ, ಏನಮ್ಮ ಇಲ್ಲಿ ಕಸದ ಲಾರಿ ಎಷ್ಟು ಸಲ ಬರುತ್ತೆ? 1 ವಾರ ಆದ ಸರ್ ಬಂದೇ ಇಲ್ಲ, ಇಲ್ಲೇ ಹಾಕಿ ನೋಡು ಅನ್ನೋರು ಅವರು. ನಾನು DC ಅಂತ ಗೊತ್ತಿರಲ್ಲ. ಹೀಗಾಗಿ ನಾವು ಕಲೀಲಿಕ್ಕೆ ಹೋಗ್ಬೇಕಾಗತ್ತಷ್ಟೇ. ಎರಡನೇದು ಸೇವೆ ಇರ್ಬೋದು ನನಗಿಷ್ಟ ಬಂದರೆ, ಬಟ್ ಕಲಿಯೋದಿದೆಯಲ್ಲ ಇದು ಯಾವತ್ತೂ ಸಹಜ. ಮತ್ತು ನಾನು ಸ್ವಲ್ಪ ಹೋರಾಟಗಾರ, ನಾನು ಸುಮ್ಮನೆ ಆಗಲ್ಲ. ನಾನು BSc ಅಗ್ರಿ ಗೋಲ್ಡ್ ಮೆಡಲ್ ಆದರೂ ಬಿಡಲಿಲ್ಲ, MSc ಅಗ್ರಿ ಮತ್ತು ಆಮೇಲೆ ಮತ್ತೆ ಇಲಾಖೆಗೆ ಸೇರಿದೆ, ಅಲ್ಲೂ ಬಿಡಲಿಲ್ಲ, ಮತ್ತು IAS ಮತ್ತು CEO ಅಲ್ಲಿ ಬಿಡಲಿಲ್ಲ, ಮತ್ತು DC. ನಾನು ಸುಮ್ಮನೆ ಇರೋದಿಲ್ಲ. ಈಗಲೂ ನೀವು ಈ ಬುಕ್ಸ್ ಕೊಟ್ಟಿದ್ದೀರಲ್ಲ, 1 ಗಂಟೆ ಓದಿ, ನೀವೇನು ಕ್ವಶನ್ ಕೇಳಿರಿ ಹೇಳ್ತೀನಿ ನಾನು ಇದರಲ್ಲಿ. ಏನು ಕ್ವಶನ್ ಅಂತ ಕೇಳಿ, ಇದು ನನ್ನ ಕಾನ್ಫಿಡೆನ್ಸು. ನಾನು ಸುಮ್ಮನಾಗಿಲ್ಲ, ಎಲ್ಲ ಬಂದಿದೆ ಅನ್ಸೋ. ಯಾಕಂದ್ರೆ ಕೊನೆವರೆಗೂ ನಾವು ನೀವು ಅನ್ಬೋದು, ಏನು ಬಿಡಿ ಸರ್ ಕೊನೆವರೆಗೂ ಹೋರಾಟ ಮಾಡಿದರೆ ಸುಖ ಇಲ್ಲಿ ಬಂತು ಅಂತೇಳಿ. ಹೋರಾಟದಲ್ಲಿ ಸುಖ ಇರೋದು. ಸುಮ್ಮನೆ ಕುಂತ್ರು ಸುಖ ಸಲ್ಲ. ಅದು ಸುಮ್ಮನೆ ಕುಂತ್ರೆ ನಿಮಗೇನಾಗುತ್ತೆ, ಏನೇನೋ ಯೋಚನೆಗಳು. ಅವ್ರು ಆ ಕಾಲೇಜಲ್ಲಿ ಓದಿಸಿದರೆ ಅಲ್ಲಿ ಸ್ವಲ್ಪ ಮೆರಿಟ್ ಜಾಸ್ತಿ ಬಂದಿರ್ಬೋದು, ಇಂಥ ಕಾಲೇಜ್ನಲ್ಲಿ ಓದಿಸ್ಲಿ, ಹಂಗಾದ್ರೆ PUC 95 ಬರೋಕ್ಕೆ ಸಾಧ್ಯನಾ? ಹಿಂಗೆ ಹೋಲಿಕೆ. ಆಮೇಲೆ ನಮಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಅಷ್ಟೇ ನಿಮಗೆ. ಅದ್ರಾಗೂ ಸರ್ಕಾರಿ ನೌಕರಿಗೆ ಹುಚ್ಚಿಡ್ದು ಬಿಟ್ಟೈತಿ. ತಾವು ಸುಖ ಅನುಭವಿಸೋಕ್ಕೆ ತಯಾರಿಲ್ಲ. ಕಷ್ಟಪಟ್ಟಿದ್ದೀರಿ, ರೈತರ ಮಕ್ಕಳಿದ್ದೀರಿ, ಹಳ್ಳಿಯಿಂದ ಬಂದಿರಿ, ಒಂದು ಜಾಬ್ ಸಿಕ್ಕಿದೆ, ಅನುಭವಿಸಿ. ಗಂಡ ಹೆಂಡ್ತಿ ಮಕ್ಕಳು ಸುಖ ಅನುಭವಿಸಿ. ಬರೀ ಅವ್ರ ಎಜುಕೇಷನ್ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಳೋದು ಬೇಡ. ಓದ್ತಾರೆ ಮಕ್ಕಳು, ಒಂದು ಹಂತಕ್ಕೆ ಅವ್ರಿಗೆ ನೀವು ಸಪೋರ್ಟಾಗಿ ನಿಲ್ಲಿಸಿ. ನಮ್ಮ ಹಳ್ಳಿನಲ್ಲೆಲ್ಲ ದಾವಣಗೆರೆ ಕಳಿಸ್ತಾರೆ ಮಕ್ಕಳನ್ನು, ನಮ್ಮ ಬ್ರದರ್ ಮಗಳನ್ನು ಸೇರಿ. ನೀವೆಲ್ಲ ತಗೊಂಡೋಗಿ ಕೋಸ್ಟಲ್ ಏರಿಯಾದಲ್ಲಿ ಮಕ್ಕಳನ್ನ ಸೇರಿಸ್ತೀರಿ. ಒಟ್ಟು ಮಕ್ಕಳು ನಿಮ್ಮ ಜೊತೆಗೆ ಇರಬಾರ್ದಪ್ಪ. ಮಕ್ಕಳನ್ನ ಎತ್ಬಿಡ್ತೀರಿ, 5ನೇ ವಯಸ್ಸಾಗೋವರೆಗೂ ನಿಮ್ಮ ಜೊತೆಗೆ ಇರ್ತಾವೆ ಮಕ್ಕಳು. ಆಮೇಲೆ ಮಕ್ಕಳು ಹಾಸ್ಟ್ಲಿಗೆ ಹಾಕ್ಬೇಕು, ಅವ್ರು ಹಂಗೆ ಓದ್ಬೇಕು. ಆಯ್ತು ಮುಗಿ 10th ಹಾಸ್ಟ್ಲು, PUC ಹಾಸ್ಟ್ಲು, BE ಹಾಸ್ಟ್ಲು. ಆಮೇಲೆ ಯಾರಿಗೆ ಒಬ್ಬರು ಮದುವೆ ಮಾಡಿ ಕೊಡ್ತೀರಿ, ಆ ಅಮ್ಮ ಹೋಗ್ಬಿಟ್ಲು ಬೆಂಗಳೂರು ಮತ್ತು ಫಾರಿನು. ನೀವು ಮಕ್ಕಳನ್ನು ಎತ್ತದ ಉದ್ದೇಶ ಏನು? ದೇವರು ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಒಂದೊಂದು ವಯಸ್ಸಲ್ಲಿ ಒಂದೊಂದು ಅನುಭವಿಸ್ಬೇಕು ಅಂತ. ಓದೋ ವಯಸ್ಸಲ್ಲಿ ಓದಬೇಕು, ಮದುವೆ ಆದಮೇಲೆ ನಂತರ ಮಕ್ಕಳಾಗ್ತಾರೆ, ಅವ್ರ ಜೊತೆ ಎಂಜಾಯ್ ಮಾಡಬೇಕು, ಆಮೇಲೆ ವೃದ್ಧಾಪ್ಯ ವೇತನ ಬರೋವರೆಗೂ ಅನುಭವಿಸ್ಬೇಕು ಅಂತ ಇದೆ. ನಿಮಗೆ ಅನುಭವಿಸೋದು ಇಲ್ಲೇ ಇಲ್ಲ. ನನ್ನ ಮಗ ಫಾರಿನ್ನಾಗಿದ್ದಾನೆ ಅನ್ನೋದೇ ಖುಷಿ. ಅವನು ಮಗನೂ ಹಂಗೆ ಓದಿಸಿರಿ, ಅವನು ಮದುವೆಯಾಗಿ ಹೋಗಿ ಬೆಂಗಳೂರಾಗಿರ್ತಾನೆ. ಈಗ ನೀವು ಇಲ್ಲಿರ್ತೀರಿ, ಕಷ್ಟಪಟ್ಟು ಒಂದು ಮನೆ ಕಟ್ಸ್ತೀರಿ. ಮನೆ ಆದಮೇಲೆ ಬಂದು ಯಾರೋ ಒಬ್ರು ಹೇಳ್ತಾರೆ, ಸರ್ ಈಗ ಮನೆ ಆಗಿಬಿಟ್ಟಿದೆ, ಇನ್ನೊಂದು ಕಟ್ಸ್ಬಿಡ್ರಿ. ಈಗ ಒಂದೇ ಕಟ್ಸ್ತೀರಿ, ನಾಳೆ ಬಾಡಿಗೆ ಬರುತ್ತೆ ಅದು ಅಂತ. ಇಲ್ಲ, ನನಗೆ ಲೋನ್ ಸಿಕ್ಕಿರೋದು 15 ಲಕ್ಷ, ಇನ್ನೊಂದು 5 ಲಕ್ಷ ಕೊಡಿ, ಅವ್ರ ತೆಗೆದ್ರೆ ಸಾಲ ತೊಗೊಳ್ಳಿ ಅಂತ ಹೇಳಿ ಕೊಡಿಸಿ ಇನ್ನೊಂದು ಫ್ಲೋರ್ ಮನೆ ಕಟ್ಟಿಸ್ತಾರೆ. ನೀವು ಬಾಡಿಗೆ ಕೊಡಿ, ಮೇಲೆ ಕೆಳಗಿರ್ರಿ, ಮೇಲೆ ನೀವಿರ್ರಿ ಅಂತ. ಅದಾದಮೇಲೆ ಇನ್ನೊಂದು ಮೇಲೆ ಹೆಂಗಾರಾಗಲಿ ಒಂದು ಲೇಬರ್ ರೂಮ್ ಒಂದು ಮಾಡಿ ಒಂದು ಶೆಡ್ ಹಾಕ್ಸಿರಿ, ಸೋರುತ್ತೆ ಅಂತೇಳಿ ಅದನ್ನು ಹಾಕ್ಸ್ತಾರೆ. ಕೊನೆ ಸಾಕಷ್ಟು ಸಾಲ ಮಾಡಿಬಿಡ್ತಾನೆ ಅವನು, EMI ಕಟ್ಟೋಕ್ಕಾಗಲ್ಲ. ಮಗಳು ಮಗ ಬೆಂಗಳೂರಾಗಿರ್ತಾರೆ, ಬರೋದು ಅಪರೂಪ, ನೀವೇ ಅಲ್ಲಿಗೆ ಬರ್ರಿ ಅಂತಾರೆ. ಕೊನೆಗೆ ಓನರ್ ಫಸ್ಟ್ ಫ್ಲೋರಾಗಿದ್ದ ನಮ್ಮ ನೌಕರರು 2nd ಫ್ಲೋರಿಗೆ ಹೋಗ್ತಾರೆ. 2nd ಫ್ಲೋರಿಂದ ಲೇಬರ್ ರೂಮಿಗೆ ಹೋಗಿ ಯಾರು ಬಂದ ನಾವೇನು ಇಲ್ಲಿರಲ್ರಿ, ನಮಗೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋವಂಥ ಬಾಡಿಗೆ ಕೊಟ್ಟೀನಿ, ಅಲ್ಲಿ ಮಗಳ ಜೊತೆಗೆ ಇರ್ತೀನಿ. ಅಲ್ಲೇನೋ ಒಂದು ದಿನಕ್ಕೆ ಹೋಗಿ ಬಂದಿರ್ತಾರೆ, ಇಲ್ಲೇ ಇರ್ತಾರೆ. ಕೊನೆಗೆ ನಾವು ಸುಖ ಬಿಟ್ಟು ತಗಡಿನ ಮನೆಗೆ ಹೋಗಿ ಜೀವನ ಮಾಡೋಂಥ ಪರಿಸ್ಥಿತಿ ನಮಗೆ ಬಂದುಬಿಟ್ಟಿದೆ. ಸರ್ಕಾರಿ ನೌಕರಿಗೆ ಸುಖವಾಗಿರೋರು ಭಾಳ ಜನ ಇದ್ದಾರೆ, ಹಳ್ಳಿನಲ್ಲಿ ಆರಾಮಿದ್ದಾರೆ. ಬಿಸ್ನೆಸ್ ಮಾಡೋರು ಹಳ್ಳಿನಲ್ಲಿ ಆರಾಮಿದ್ದಾರೆ, ಸಿಟಿನಲ್ಲಿ ಎಂಜಾಯ್ ಮಾಡ್ತಾರೆ. ನಾವು ಯಾಕಂದರೆ 2 ಬಾಡಿಗೆ ಬರುತ್ತೆ ಅಂತ. ಬಾಡಿಗೆ ಯಾರಿಗೆ ಬೇಕು? ನಿಮಗೆ ಸಂಬಳ ಬರ್ತಾ ಇದೆ, ಮಗುಗೋಸ್ಕರ ಬಾಡಿಗೆ ಅಂತ. ಮಗ ಯಾವಾಗ ಬರ್ತಾನೆ ಗೊತ್ತಾ? ನಿಮ್ಗೇನಾದ್ರು ತೊಂದರೆ ಆಗಿ ಪಕ್ಕದ ಮನೆಯವ್ರು ಅದು ನಿಮ್ಮ ಹತ್ರ ಚೆನ್ನಾಗಿದ್ದರೆ, ಅವ್ರು ಆಸ್ಪತ್ರೆಗೆ ಸೇರಿಸಿದ್ರೆ, ಅವ್ರು ಫೋನ್ ಮಾಡಿದರೆ ನೀವು ಬರ್ತೀರಿ. ಇಲ್ಲಾಂದ್ರೆ ಪಕ್ಕದ ಮನೆ ವಿರುದ್ಧ ನಾವೆಲ್ಲ ಆಲ್ರೆಡಿ ಜಗಳ ಕಾದಿರ್ತೀವಿ ಬೇರೆ ಬೇರೆ ವಿಚಾರಕ್ಕೆ. ನಾವು ಜಗಳ ಮಾಡೋದು ನಮ್ಮ ತಗಲ್ಲ, ಅಣ್ಣ ತಮ್ಮ, ತಂದೆ ತಾಯಿ, ಅಕ್ಕ ತಂಗಿ ಅಥವಾ ಪಕ್ಕದ ಮನೆಯವರು. ಒಂದು 3 ಮನೆ ಬಿಟ್ಟು ಮುಂದರ ಜಗಳ ಮಾಡೋ ಶಕ್ತಿ ಇಲ್ಲ ನಮಗೆ. ಪಕ್ಕದ ಮನೆಯವ್ರಾದ್ರೂ ಜಗಳ ಮಾಡಿರ್ತೀವಿ, ಯಾಕಂದ್ರೆ ಅವ್ರೇನೋ ಸ್ವಲ್ಪ ಹೈಟ್ ಬಿಲ್ಡಿಂಗ್ ಕಟ್ಸಿರ್ತಾರೆ,
ಸ್ವಲ್ಪ ಟೈಲ್ಸು ಏನೇನೋ ಒಳ್ಳೊಳ್ಳೇದು ಹಾಕಿರ್ತಾರೆ, ನಮಗೆ ಇಲ್ಲಿ BP ಜಾಸ್ತಿ ಆಗತ್ತೆ. ಇವತ್ತು ಯಶಸ್ಸು ಬರೋದು ಬೇರೆಯವರು ನಮ್ಮ ವಿರುದ್ಧ ಸೇಡ್ ತೀರಿಸ್ಕೊಂಡ್ಬಿಡ್ತಾರೆ. ಇನ್ನು ನಮಗೆ BP ಯಾವಾಗ ಬರುತ್ತೆ ಅಂದರೆ ನಮಗೋಸ್ಕರ ಬರಲ್ಲ BP, ಬೇರೆಯವ್ರನ್ನ ಕಂಪ್ಯಾರಿಸನ್ ಮಾಡ್ಕೊಂಡಾಗ BP ಬರುತ್ತೆ. ನೀವು ಯೋಚನೆ ಮಾಡಿ, ನೀವು ಯಾರು ಮೊದಲಿಗೆಲ್ಲ ಸರ್ಕಾರಿ ನೌಕರಿಗೆ ಭಾಳ ಕಡಿಮೆ ರೋಗಗಳು, ಏನೋ ದೊಡ್ಡ ದೊಡ್ಡ ನಮ್ಮಂಥ ಭಾಳ ಟೆನ್ಷನ್ ಇರ್ತಕ್ಕಂಥದ್ದು. ನಾನು ಟೆನ್ಷನ್ ಎಲ್ಲ ನೋಡಿ, ನಾನು ಇದ್ದಾಗ ಭಾಳ ಜನ ಬಂದಿದ್ದಾರೆ ಜಿಲ್ಲಾಧಿಕಾರಿ. ನಾನು ಬೆಳಗ್ಗೆ 10 ಗಂಟೆಗೆ ಹೋದರೆ ರಾತ್ರಿ 9 ತನಕ ನಾನು ಆಫೀಸಲ್ಲಿ ಇರ್ತಿದ್ದೆ. ನನಗೆಂದು ಏನೂ ಆಗಿಲ್ಲ, 2 ವರ್ಷ 3 ತಿಂಗಳು ಒಂದು ತಲೆನೋವು ಬಂದಿಲ್ಲ, ಹೊಟ್ಟೆ ನೋವು ಬಂದಿಲ್ಲ. ದೇವರು ಆಶೀರ್ವಾದ ಒಳ್ಳೆ ಆರೋಗ್ಯ ಕೊಟ್ಟು ನಾನು ಸೇವೆ ಮಾಡೀನಿ. ಯಾರು ಬಂದ್ರೂ ಅವರಿಗೆ ನಾನು ಸೇವೆ ಮಾಡ್ತೀನಿ. ಬಟ್ ನಂಗಂತ ನೀವು ರಜಾ ಹಾಕ್ಬೇಡಿ ಅಂತ ಹೇಳಲ್ಲ. ಬಹುಶಃ ನನಗೆ ಮನೆಗೆ ಹೆಂಡ್ತಿ ಕಿರಿಕಿಲ್ಲ, ಮಕ್ಕಳು ಬೇಗ ಬಾ ಅಂತ ಕರೆಯೋದಿಲ್ಲ, ಗೊತ್ತಿದೆ ಅವ್ರು. ನಾನು ಆಫೀಸ್ ಮುಗಿಸಿದ್ರೆ ಮನೆಗೆ ಹೋಗ್ತೀನಿ ಅಂತ ನನ್ನ ಬಗ್ಗೆ ನಂಬಿಕೆ ಇದೆ ಅವ್ರಿಗೆ. ಹಾಗಾಗಿ ಅವ್ರು ಎಂದೂ ಫೋನ್ ಮಾಡಿಲ್ಲ ಇವತ್ತಿನವರೆಗೂ. ಮತ್ತು ಎಲ್ಲೂ ಹೋಗಲ್ಲ ಅಂತ ನಂಗೆ ಗೊತ್ತು. ಅವ್ರನ್ನ ಬಿಟ್ಟು ನಾನು ಯಾವೊಂದು ಹೋಟ್ಲಿಗೆ ಹೋಗೋದಿಲ್ಲ, ಒಂದು ಏನು ಫಿಲಮ್ ನೋಡೋದೇ ಇಲ್ಲ ನಾನು, ಆಫ್ಕೋರ್ಸ್ ಅವ್ರಿಗೆ ಗೊತ್ತು. ಹಾಗಾಗಿ ನನಗೆ ಹಂಗೆ ಕಂಫರ್ಟ್ ಇದೆ, ಹಂಗಂತ ನೀವು ಮಾಡಿ ಅಂತ ಹೇಳಲ್ಲ. ಬಟ್ ಜೀವನವನ್ನು ಯಾವ ರೀತಿ ಎಂಜಾಯ್ ಮಾಡಬೇಕು ಅನ್ನೋದು ಹೇಳ್ತೀನಿ. ತಂದೆ ತಾಯಿಗಳು ಮಕ್ಕಳಿಗೆ ಆಮೇಲೆ ಹೇಳ್ತೀನಿ ನಾನು, ನೀವು ಪೇರೆಂಟ್ಸ್ ಭಾಳ ಇಂಪಾರ್ಟೆಂಟು. ಮಕ್ಕಳು ಬಿಡಿ, ನೀವು ಚಿಕ್ಕ ವಯಸ್ಸಿದ್ದಾರೆ, ಇಂಥ ನೂರಾರು ಅವ್ರ ಇನ್ಸ್ಪಿರೇಷನ್, ಮೋಟಿವೇಶನ್ ಸ್ಪೀಚ್ ತಿಳ್ಕೊಳ್ತಿರ್ತಾರೆ. ಬಟ್ ನೀವು ತಂದೆ ತಾಯಿಗಳು ಇದ್ದೀರಲ್ಲ, ನೀವು ಸುಖವಾಗಿರ್ರಿ ಫಸ್ಟ್. ಅದರಲ್ಲೂ ನೌಕರರ ವರ್ಗ, ಸರ್ಕಾರಿ ನೌಕರ ವರ್ಗ ಏನು ಅದರಲ್ಲಿ ಮಧ್ಯಮ ಒಂದು ಲೇಯರ್ ಬರುತ್ತಲ್ಲ, ಆ ನೌಕರ ವರ್ಗ ತುಂಬ ಸ್ಟ್ರಗಲ್ ಮಾಡ್ತೀರಿ. ಮಾಡಬೇಡಿ. ಒಂದು ಸೈಟ್ ತೊಗೊಂಡಿದ್ದೀರಾ, ಒಂದು ಮನೆ ಕಟ್ಸಿದ್ರೆ ಇದ್ಬಿಡಿ ಆರಾಮಾಗೆ. ಪಕ್ಕದಾಗ ಇನ್ನೊಬ್ಬರು ಯಾಕೋ ಇನ್ನೊಂದು ಸೈಟ್ ತೊಗೊಂಡು ನೀವು ಸಾಲ ಮಾಡಿ ಸೈಟ್ ತೊಗೊಂಡು. ನಾನು ಜಿಲ್ಲಾಧಿಕಾರಿ ಇದ್ದಾಗ ಭಾಳಷ್ಟು ಈ ಬ್ಯಾಂಕ್ ಇದು ಬರ್ತಾಯಿತ್ತು. ನೀವು ರಿಟೈರ್ಡ್ ಆದವರು ಇದ್ದವು 2 ಲಕ್ಷನ ₹3 ನನಗೆ ಬ್ಯಾಂಕ್ಗಳಿಗೆ ಕೊಟ್ಬಿಡ್ತೀರಿ. ಅವೆಂಥವು ಸಣ್ಣ ಪುಟ್ಟ ಬ್ಯಾಂಕು, ಅವ್ರು ತೊಗೊಂಡು ಹೋಗಿಬಿಡ್ತಾರೆ. ಬಂದರೆ ಯಾರು ಗೊತ್ತಾದ್ರಲ್ಲಿ ಮುಖ್ಯವಾಗಿ ಟೀಚರ್ಸ್, ಪೊಲೀಸ್ ಕಾನ್ಸ್ಟೇಬಲ್ಸ್. ಅಲ್ಲಪ್ಪ, ನೀವು ಬುದ್ಧಿವಂತರು, ನಮ್ಮಂತರಿ ಪಾಠ ಮಾಡೋರು, ನೀವು ಹೋಗಿ ₹3 ಬಡ್ಡಿ ಆಸೆಗೆ ಸಿಕ್ಕಾಕೊಂಡಿದ್ದೀರಲ್ಲ, ನೀವು ಎಲ್ಲ ಗೊತ್ತಿದ್ದೀರು, ನೀವು ಹೋಗಿ ಎಲ್ಲ ಎಂಪ್ಲಾಯೀಸು ಇವತ್ತು ಅನೇಕ ಈ ಚಿಟ್ಸ್ ಫಂಡು ಅಥವಾ ಏನೋ ಮಾಡ್ತಿರಲ್ಲ, 1 ಲಕ್ಷ ಕೊಟ್ಟರೆ 3,000, 2 ಲಕ್ಷ ಕೊಟ್ಟರೆ 6,000 ಅಂತ ಕೊಡ್ತಾರೆ. ಇನ್ನೊಂದು ಕತ್ತೆ ಬಿಸ್ನೆಸ್ ಬಂದುಬಿಡ್ತು. ನಿಮ್ಗೆ ಆಶ್ಚರ್ಯ, ಅವನು ಇಡೀ ದೇಶದಲ್ಲಿ ಬಂದು ವಿಜಯನಗರದಲ್ಲಿ ಕತ್ತೆ ಮಾರಾಟ ಮಾಡೋಕ್ಕೆ ಮಾಡಿದ. 3 ಕತ್ತೆ ಕೊಡೋನು ಅವನು, ₹3 ಲಕ್ಷ. ಎಲ್ಲ ಗೌರ್ಮೆಂಟ್ ಎಂಪ್ಲಾಯ್ ತೊಗೊಂಡ್ಬಿಟ್ರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, 3 ಕತ್ತೆ ₹3 ಲಕ್ಷ. ಏನು ಮಾಡಬೇಕು? ಅವು ಡೈಲಿ 1 ಲೀಟ್ರ್ ಹಾಲು ಕೊಡುತ್ತೆ. 3 ಲೀಟ್ರ್ ಹಾಲು, 1 ಲೀಟ್ರ್ ಹಾಲಿಗೆ ₹1,250, ₹4,500 ಬಂತು. ಒಂದು ತಿಂಗಳಿಗೆ 1,20,000 ಆಯಿತು. 3 ತಿಂಗಳಿಗೆ 3,500,000 ಆಯಿತು. ಕತ್ತೆ ಫ್ರೀ, ಹಾಲು ಫ್ರೀ ಅಂತ ಖುಷಿ. ಎಲ್ಲರೂ ತಗೊಂಡ್ರು ಕತ್ತೆನ, 3 ಕತ್ತೆ. ಇದು ನಡೆದದ್ದು ನಾನು ಇದ್ದಾಗ ನನಗೆ ಗಮನಕ್ಕೆ ಬಂತು ಏನು ಇದಾಗಿದೆ ಅಂತ. ಆ ಊರಲ್ಲಿ ಕತ್ತೆ ಕೊಡೋದಂತೆ, ಅವ್ರ ಮನೆಗೆ ಒಂದು ಫ್ರಿಜ್ ಫ್ರೀ. ನಮಗೆ ಫ್ರಿಜ್ ಫ್ರೀ ಕೊಡ್ತಾರೆ. ಇವ್ರು 3 ಲಕ್ಷ ಕೊಟ್ಟು ತೆಲೆಗೆ ಇಲ್ಲ ಅವರಿಗೆ, ಒಂದು 2,500,000 ಫ್ರಿಜ್ ಕೊಡ್ತಾನೆ, ಅದ್ರ ಕಡೆ ಗಮನ. ಆಮೇಲೆ ಆ ಊರಾಗ ಒಬ್ಬೊಬ್ರಿಗೆ ಲೀಡ್ರ್ ನೋಡ್ಕೊಂಡು ಅವ್ರಿಗೊಂದು ದೊಡ್ಡ ಫ್ರಿಜ್ಜು, ನೀನು ಹಾಲು ತೊಗೊಂಬಂಡು ಅಲ್ಲೇ ಹಾಕು ಅಂತ. ಅವ್ರು ಒಂದೊಂದು ಬಾಟ್ಲಿನಲ್ಲಿ ಹಾಲನ್ನು 3 ಲೀಟ್ರ್ ಹಾಲು ತಂದು ಕೊಡೋರು. 4,500 ಆಯ್ತು, 4,500. ಒಂದು 15 ದಿನ ದುಡ್ಡು ಹಾಕಿದಾಗ ಖುಷಿಯಾಗ್ಬಿಟ್ರು. 4,500 ದಿನಕ್ಕೆ ಇನ್ಕಮ್ ಎಲ್ಲಿ ಬರುತ್ತೆ? ತೊಗೊಂಡ್ರು, ಎಲ್ಲ ಹಾಲು ತೊಗೊಂಡ್ರು. ನಾನು ಹಂಗೆ ಅಬ್ಸರ್ವ್ ಮಾಡಿದೆ, ಹಾಲು ಎಷ್ಟು ದಿನದ ಕೊಡ್ತಾ ಇದ್ದೀರಿ ಸರ್? ಆಲ್ಮೋಸ್ಟ್ 15 ದಿವಸದಿಂದ ಕೊಡ್ತಾರೆ. ಯಾರ ಹತ್ರ ಇದೆ? ನಮ್ಮೂರೊಬ್ಬರು ಕೊಡ್ತಿಲ್ಲ ಲೀಡ್ರು, ಅವರು ಸಣ್ಣ ದೊಡ್ಡದೊಂದು ಫ್ರಿಜ್ ತೊಗೊಂಡಾರೆ, ಆ ಫ್ರಿಜ್ಗೆ ಹಾಕಿದ್ದಾರೆ. ಮತ್ತು ಅವರಿಂದ ಹೋಯ್ತಾ ಹಾಲು? ಹೋಗೇ ಇಲ್ಲ. ಆ ಊರಲ್ಲೇ ಇದೆ ಹಾಲು, ತೊಗೊಂಡು ಹೋಗಿಲ್ಲ. ಮತ್ತು 3 ಲೀಟ್ರ್ ಹೆಂಗೆ ಕೊಡುತ್ತೆ ಕತ್ತೆ? ಅವ್ನು ನೋಡಿದ್ರೆ ಬದುಕಾಗಿದ್ದಾವೆ, ಹೆಂಗೆ ಕೊಡ್ತಾವೆ ಅಂದೆ. ಒಬ್ಬ ರೈತಳಿ, ಇಲ್ಲ ಸರ್ ಕೊಡೋದಿಲ್ಲ, ನಾವು ನೀರು ಹಾಕಿ ಕೊಟ್ಬಿಡ್ತೀವಿ 3 ಲೀಟ್ರ್ ಅಂತೇಳಿ. ಇದು 3 ಲಕ್ಷ ಇಸ್ಕೊಂಡೇ ಚೆನ್ನಾಗಿ ಗೊತ್ತು ಅವ್ನು ನೀರು ಹಾಕಿ ಕೊಡ್ತಾನೆ ಅಂತ. ಇದಂಗೆ ಗೊತ್ತಿಲ್ಲದೇನಲ್ಲ. ನೀವೇನು ತಿಳ್ಕೊಂಡ್ರಿ? ನಾವೇ ಬುದ್ಧಿವಂತರು, ನೀರು ಹಾಕಿ ಕೊಟ್ಟರು ತೊಗೊಳ್ತಾನೆ ಅಂತ ಖುಷಿ. ಅವನೇನು ತಿಳ್ಕೊಂಡ? ಊರನ್ನು ಕಲೆಕ್ಟ್ ಮಾಡೋನು, ಅವನಿಗೆ ಲೀಟ್ರಿಗೆ ₹50 ಡಿಮ್ಯಾಂಡ್, ಇದು ಕಮಿಷನ್ನು. ಅವನಿಗೊಂದು 100 ಲೀಟ್ರು 5,000 ದುಡ್ಡು ಬಂತು, ಖುಷಿ ಅವನು. ಹಾಲು ಎಲ್ಲಿ ಹೋಗಿಲ್ಲ, ಹಾಲು ನಿಮ್ಮೂರಾಗೆ ಇದೆ. ಹಿಂಗೆಲ್ಲರೂ ತೊಗೊಂಡ್ರು. ಸುಮಾರು ಒಂದು 25 ಕೋಟಿ 30 ಕೋಟಿ ಮಾಫಿಯಾ ನಾನು ಹೋಗಿ ಹಿಡಿದು ಅದೆಲ್ಲ CBI ಕೊಟ್ಟು ಎಲ್ಲ ಮಾಡಿದೆ. ಬಟ್ ಹೆಂಗೆ ನಾವು ಇದಾಗ್ತೀವಿ? ಅವಾಗ ಬಂದಾಗ ಯಾರ್ಯಾರು? ಟೀಚರ್ಸ್. ನಾನು ಹೇಳಿದೆ, ಮೇಷ್ಟ್ರೆ ಪಾಠ ಮಾಡಬಿಟ್ಟು ಕತ್ತೆ ಕಾಯಕ್ಕೆ ಹೋಗಿಬಿಟ್ಟಿದ್ರಲ್ರಿ. ಮಕ್ಕಳನ್ನ ಕಾಯಲಿಕ್ಕೆ ನಿಮಗೆ ದೇವ್ರು ಒಳ್ಳೆಯ ಒಂದು ವರದಾನ ಕೊಟ್ಟಾನೆ, ಪಾಠ ಮಾಡಿ ಅಂತೇಳಿ. ಕತ್ತೆಯಿಂದ ಹೋಗಿಲ್ಲ ಸರ್, 3 ಲಕ್ಷ ಅಲ್ಲ ಸರ್, 1.5 ತಿಂಗಳು 2 ತಿಂಗಳಲ್ಲಿ ನಮ್ಮ ದುಡ್ಡು ಬಂದುಬಿಡುತ್ತೆ, ನಾವು ಬಿದ್ದೆವು. ಹಿಂಗೆ ಅನೇಕ ಇಂಥ ಸ್ಕೀಮ್ಗಳಿಗೆ ಬಲಿಯಾದಂಥರು ಸರ್ಕಾರಿ ನೌಕರರು. ಯಾರು ರೈತರು ಕೂಡ ತುಂಬ ಬಲಿಯಾಗೋದಿಲ್ಲ. ಯಾಕೆಂದರೆ ನಮಗೆ ಏನೇನೋ ಆಸೆ, ಹೋಲಿಕೆ.
ಹೋಲಿಕೆ ಯಾಕೆ ಮಾಡ್ತಾ ಇದೀವಿ ಅಂದರೆ ನಿಮ್ಮ ಪಕ್ಕದ್ದು ಹೋಲಿಕೆ, ಅಣ್ಣ ತಮ್ಮ ಹೋಲಿಕೆ, ಅಕ್ಕ ತಂಗಿ ಹೋಲಿಕೆ, ನಿಮ್ಮ ಕೊಲೀಗ್ಸ್ ಹೋಲಿಕೆ ಮಾಡ್ತಾ ಹೋದಾಗ ಒಬ್ಬರು ಯಶಸ್ಸು ನಿಮಗೆ ಇಷ್ಟ ಆಗಲ್ಲ, ಸಿಟ್ಟು ಬರುತ್ತೆ. ಸಿಟ್ಟು ಬಂದು ನೆಕ್ಸ್ಟ್ ಏನಾಗುತ್ತೆ? ದ್ವೇಷ ಆಗುತ್ತೆ. ದ್ವೇಷ ಹೆಂಗೆ ಗೊತ್ತಾ? ದ್ವೇಷ ಅಂದರೆ ಏನು ಅಂತ? ದ್ವೇಷ ಅಂದರೆ ನೀನು ವಿಷ ಕುಡಿದು ನಿಮ್ಮ ವಿರೋಧಿ ಸಾಯಿಲೆ ಅಂತ ಕಾಯೋದು. ದ್ವೇಷ ಅಂದರೆ ನೀನು ವಿಷ ಕುಡಿಯೋದು, ನಿಮ್ಗೆ ಯಾರು ವಿರೋಧ ಮಾಡ್ತಿರಲ್ಲ ಅವರು ಸಾಯಿಲೆ ಅಂತ ನೀವು ವೆಯ್ಟ್ ಮಾಡ್ತಿರ್ತೀರಿ. ಯಾರು ಸಾಯ್ತಾರೆ? ದ್ವೇಷ ಮಾಡೋರು ಸಾಯ್ತಾರೆ. ನಾಗರಾವಿನ ಕತೆ ಕೇಳಿದ್ರಲ್ಲ, ಈ ಗರಗಸದಲ್ಲಿ ನಾಗರಾವ್ ಹೋಗ್ಬೇಕಾದ್ರೆ ಅದು ಟಚ್ ಮಾಡುತ್ತೆ. ನಾಗರಾವು ಟಚ್ ಮಾಡಿದ ತಕ್ಷಣ ರಕ್ತ ಬರುತ್ತೆ. ನಾಗರಾವ್ ಸಿಟ್ಟು ಬಂದು ಆ ಗರಗಸಕ್ಕೆ ಬಾಯಿ ಹಾಕುತ್ತೆ. ಹಾಕಿದ ತಕ್ಷಣ ಮತ್ತೆ ಗಾಯ ಆಗುತ್ತೆ. ಅದು ಮತ್ತೆ ಸಿಟ್ಟು ಬಂದು ಸುಳ್ಳಿ ಹಾಕುತ್ತೆ ಅದಕ್ಕೆ, ಗರಗಸಕ್ಕೆ. ಅಂದರೆ ದ್ವೇಷ. ಸಿಟ್ಟು ಮಾಡ್ಕೊಳ್ಳಿ, ಆ ಕ್ಷಣಕ್ಕೆ ಸಿಟ್ಟು ಬರುತ್ತೆ, ಹೋಗುತ್ತೆ. ದ್ವೇಷ ಮಾಡಬೇಡಿ. ದ್ವೇಷ ಇವತ್ತು ನಿಮ್ಮನ್ನು ಎಲ್ಲ ರೋಗಗಳಿಗೆ ಕಾರಣ. ದ್ವೇಷ ನಿಮ್ಮ ಅಸಕ್ತತೆ ಅಲ್ಲ, ನಿಮ್ಮ ಆಹಾರನೂ ಅಲ್ಲ. ಹೇಳ್ತಾರೆ ನಿಮಗೆ ಆಹಾರ ಊಟ ಮಾಡಿ, ಪ್ರೋಟೀನ್ಸ್ ತಿನ್ನಲಿ. ನಮ್ಮ ಊರಲ್ಲಿ ಎಲ್ಲ ತಿಂತೀರಿ. ದಾವಣಗೆರೆ ಅಂತ ಊರಲ್ಲಿ ಏನು ಉಣ್ಬೇಕು ಅಂತ ಹೇಳೋದು ಬೇಕಾಗಿಲ್ಲ. ಸ್ವೀಟ್ ತಿನ್ನಬೇಡಿ 40 ಆದಮೇಲೆ. ವರ್ಷ ನಮ್ಮ ತಿಪ್ಪೇಸ್ವಾಮಿ 150 ಮದುವೆ ಊಟ ಮಾಡ್ತಾರೆ. ಏನಾರ ಶುಗರ್ ಐತೇನೆ ಕೇಳ್ರಿ. 150 ಮದುವೆ ಊಟ ದಾವಣಗೆರೆಗಿದ್ದರಿಗೆ ಮಿನಿಮಮ್ ಒಂದು 200 ಮದುವೆ ಊಟಕ್ಕೆ ವರ್ಷಕ್ಕೆ. ಹೌದಾ? ಯಾರಿಗೇನು ಬರುತ್ತೆ? ಶುಗರ್ ಬಂದರೂ ಹೋಗುತ್ತಪ್ಪ, ಏನಾಗಲ್ಲ, ಊಟ ಮಾಡಿ. ತುಂಬ ತಲೆ ಕೆಡಿಸ್ಕೋಬೇಡಿ. ದ್ವೇಷ ಮಾಡಬೇಡಿ. ನಿಮ್ಮ ಹೆಲ್ತ್ ಆರಾಗಿರುತ್ತೆ. ಶುಗರ್ ಬಂದರೂ ಆರಾಮಿರ್ತೀರಿ, BP ಬಂದರೂ ಆರಾಮಿರ್ತೀರಿ. ಊಟದಿಂದ ರೋಗಗಳಿಗಿಂತ ಜಾಸ್ತಿ ನಮ್ಮ ಮನಸ್ಸಿನ ವೇದನೆಗಳಿಂದ ಭಾಳ ಬರುತ್ತೆ. ಅದು ಮುಖ್ಯವಾಗಿ ದ್ವೇಷ ಮತ್ತು ಅಸೂಯೆಯಿಂದ. ಹಾಗಾಗಿ ನೀವೆಲ್ಲ ಮೆರಿಟ್ ಮಕ್ಕಳು. ಇವತ್ತು ನಿಮ್ಮ ಮಕ್ಕಳಿದ್ದಾರೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳು ಮೆರಿಟ್ ಇರೋದ್ರಿಂದ ನಿಮ್ಮ ತಲೆಯಲ್ಲಿ ದ್ವೇಷ ಇರಬಾರ್ದು, ಒಂದು ಗುರಿ ಇರಬೇಕು. ಉದಾಹರಣೆಗೆ ನಾನು 10th ತುಂಬ ಮಾರ್ಕ್ಸ್ ಏನಿಲ್ಲ ನಂದು. ಅವತ್ತಿನ ಕಾಲಕ್ಕೆ ಒಳ್ಳೆ ಮಾರ್ಕ್ಸು. ಅವತ್ತು 93ನೇ ಇಸ್ವಿನಲ್ಲಿ ನಾನು 10th ಬರೆದಿದ್ದು. ನಾನು ಚಿತ್ರದುರ್ಗ ಜಿಲ್ಲೆ ಅವಾಗಿನ್ನೂ. ಆವಾಗ ನಮ್ಮ ಜಿಲ್ಲೆ 24ನೇ ರ್ಯಾಂಕ್ ಇತ್ತು. ಚಿತ್ರದುರ್ಗ ಜಿಲ್ಲೆ 24 ಜಿಲ್ಲೆಯಲ್ಲಿ ಲಾಸ್ಟ್ ಜಿಲ್ಲೆ ಚಿತ್ರದುರ್ಗ. ಮರಿಮಲ್ಲಪ್ಪ ಸ್ಕೂಲ್ ಫಸ್ಟ್ ರ್ಯಾಂಕ್ ಅವಾಗೆಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು. ಇನ್ನೊಂದು ವಿದ್ಯಾನಿಕೇತನ ಏನೋ ಒಂದು ಬೆಂಗಳೂರದು ಫಸ್ಟ್ ರ್ಯಾಂಕ್ ಬರ್ತಾಯಿತ್ತು. ನಾನು ಅಂತ ಇದ್ದೆ, ಯಾಕಪ್ಪ ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿಂಗಿದೆ, ನಾವು ಯಾಕೆ ನಮ್ಮ ಜಿಲ್ಲೆ ಬರೋಲ್ಲ ಲಾಸ್ಟ್ ಬರ್ತಾ ಇದೆ ಅಂತ. ನಂದು 78% ನಮ್ಮ ಯೋಗೇಶ್ವರಿ ಚೆನ್ನಾಗಿ ಗೊತ್ತಿದೆ ಮಾರ್ಕ್ಸ್. ಯೋಗೇಶ್ವರಿ ಎಲ್ಲಿದ್ದಾರೆ? ಹಾಂ, ಅವ್ನಿಗೆ ಯಾಕೆ ನನ್ನ ಮಾರ್ಕ್ಸ್ ಚೆನ್ನಾಗಿ ಗೊತ್ತಿದೆ ಅಂದರೆ, ನನ್ನ 1 ಇಯರ್ ಜೂನಿಯರು. ನನ್ನ ಟಾರ್ಗೆಟ್ ಅವನಿಗೆ, ನನಗೆ ಎಷ್ಟು ಮಾರ್ಕ್ಸ್ ಬರುತ್ತಲ್ಲ 1 ಜಾಸ್ತಿ ತೆಗಿಬೇಕು ಅಂತ. ಹಿಂಗೆ ಗುರಿ ಇಡಬೇಕು ನಾವು. ಗುರಿ ಯಾರ ಕಡೆ ಇಡಬೇಕು? ಯಾರು ಹೈಯೆಸ್ಟ್ ಮಾರ್ಕ್ಸ್ ಸಿಗ್ತಾರೋ, ನನಗಿಂತ ಚೆನ್ನಾಗಿ ಮಾರ್ಕ್ಸ್ ನನ್ನ PUC ಮಾರ್ಕ್ಸ್ ಅವನಿಗೆ ಗೊತ್ತೈತೆ. ಮೊನ್ನೆ ಹೇಳ್ತಾ ಇದ್ದ, ಅಣ್ಣ ನಿಂದು PUC 428 ಎಷ್ಟು ಅಂತ ಹೇಳಿ. 420 ಅದು ಗುರಿ ಮನುಷ್ಯಗೆ. ಅದು ಗುರಿ ಇರಬೇಕು. ನಾನು 428 ತೊಗೊಂಡೆ ಅಂತೇಳಿ ನೀವು ಅಸೂಯೆ ಪಟ್ಟು ನನ್ನ ಮೇಲೆ ದ್ವೇಷ ಪಟ್ಟರೆ ನೀವು ಯಾವತ್ತೂ ನಾವು ಉದಾಗ ಹಾಕಲ್ಲ. ಹಾಗಾಗಿ ನಾನು ಆ 10th ಎಕ್ಸಾಮಲ್ಲಿ ನಾನು ಅಂದ್ಕೊಂಡಿದ್ದೆ. ಅದಾದಮೇಲೆ ದೇವರ ದಯೆಯಿಂದ ನಾನು CEO ಚಿತ್ರದುರ್ಗ ಆದೆ. ಬಂದ ತಕ್ಷಣ ಕೇಳಿದೆ ನಮ್ಮ DDPIಗೆ, ಯಾವ ನಮ್ಮದು 10th% ಏನಿದೆ ಅಂತ. ಸರ್ 27ನೇ ರ್ಯಾಂಕ್ ಇದೆ ಅಂದ. ಏನಪ್ಪ, ನಾನಿದ್ದಾಗಲೂ 24ನೇ ರ್ಯಾಂಕು, ಈಗಲೂ 27 ಬಂದಿದೆ. ನಾವೇನಾದರೂ ಮಾಡಿ ನಂಬರ್ 1 ತೆಗಬೇಕಲ್ಲ. ನನ್ನ ಜಿಲ್ಲೆ ಇದು ಅಂದರೆ ಅನ್ಡಿವೈಡೆಡ್ ನನ್ನ ಜಿಲ್ಲೆ ಅಂತ. ಆಮೇಲೆ ಟೀಚರ್ಸ್ ಕರೆಸಿ ಅವರಿಗೆ ಸೈನ್ಸ್ ಕ್ಲಬ್ಬು, ಮ್ಯಾಥ್ಸ್ ಕ್ಲಬ್, ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಕ್ಲಬ್ ಮಾಡಿ ಅವ್ರಿಗೆ ಬೇರೆ ಬೇರೆ ಕಡೆಯಿಂದ ಟೀಚ್ ಮಾಡಿಸಿದ್ವಿ. ಏನಂತ? ವಾಟ್ ನಾಟ್ ಟು ಟೀಚ್ ಅಂತ. ಪಾಠ ಮಾಡಿರಿ ಅಂತ ಮೇಸ್ಟ್ರಿಗೆ ಹೇಳೋದು ಬೇಕಾಗಿಲ್ಲ. ಇವೆಲ್ಲ ಪಾಠ ಮಾಡ್ಬೋದು ನಾವೆಲ್ಲ ಮೇಸ್ಟ್ರುಗಳು. ಏನು ಹೇಳ್ಬಾರ್ದು ಮಕ್ಕಳಿಗೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇವತ್ತು. ಹಾಗಾಗಿ ಒಂದು 10 ಮಕ್ಕಳಿಗೆ ಒಂದೊಂದು ಟೀಚರ್ಸನ್ನು ಬೆಳಗ್ಗೆ ವೇಕಪ್ ಕಾಲ್ ಕೊಡೋದು, ಆಮೇಲೆ ರಜದಲ್ಲಿ ಒಂದೊಂದು ತಿಂಗಳು ಮಕ್ಕಳನ್ನ ಹಾಸ್ಟ್ಲಿಗೆ ಹಾಕೋದು, ಅವ್ರ ದುಡ್ಡು ತೊಗೊಳೋದು, ಹಿಂಗೆಲ್ಲ ಮಾಡಿ ಕೊನೆಗೆ PUC ನಂಬರ್ 1 ತೊಗೊಂಬಂದು. ಅಲ್ಲಿ SLC ನಂಬರ್ 1 ಚಿತ್ರದುರ್ಗ, ನಂಬರ್ 1 ರ್ಯಾಂಕ್ ಚಿತ್ರದುರ್ಗ. ಆಮೇಲೆ ನಾನು ಅಷ್ಟೊತ್ತಿಗೆ DC ಆಗಿ ವರ್ಗಾವಣೆ ಆಗಿತ್ತು. ಬಂದು ಎಲ್ಲ ಟೀಚರ್ಸು 237 ಶಾಲೆಯ ಸರ್ಕಾರಿ ಶಿಕ್ಷಕರನ್ನ ಎಲ್ಲರನ್ನೂ ಕರೆಸಿ ಹೆಡ್ ಮಾಸ್ಟರ್ನ ಸನ್ಮಾನ ಮಾಡಿದೆ. ನಾವೇನು ಅಂದ್ಕೊಂಡಿದ್ದೀವಿ ಒಂದು ಜಿಲ್ಲೆಗೆ ನಂಬರ್ 1 ಬರಬೇಕು ಅಂತೇಳಿ ನಂಬರ್ 1 ಬಂತು. ಅದಾದಮೇಲೆ ವಿಜಯನಗರ ಹೋದೆ, ಕೊಟ್ರೇಶಿದ್ರು. ಎಷ್ಟನೇ ರ್ಯಾಂಕ್ ಇದೆಯಪ್ಪ ಅಂತೇಳಿ. 27ನೇ ರ್ಯಾಂಕ್. 27ನೇ ರ್ಯಾಂಕ್. ಇಲ್ಲ, ಏನಾರು ಮಾಡಿ ಟಾಪ್ 5 ತರಬೇಕಲ್ಲ ಅಂತೇಳಿ ತುಂಬ ಕಷ್ಟಪಟ್ಟು 19ನೇ ರ್ಯಾಂಕಿಗೆ ಬಂತು. 18ನೇ ರ್ಯಾಂಕಿಗೆ ಈ ವರ್ಷ 10ನೇ ರ್ಯಾಂಕ್ ಏನೋ ಬಂತು. 10ನೇ ರ್ಯಾಂಕ್ ಬಂತು. ಅಂದರೆ ಇದು ಜಿಲ್ಲಾಧಿಕಾರಿ CEO ಕೆಲಸ ಇದರಲ್ಲಿ ತುಂಬ ಕಡಿಮೆ. ಯಾಕಂದರೆ ಅವ್ರವ್ರ ಇಲಾಖೆ ಇರ್ತಾರೆ. ಬಟ್ ನಾನು ಶಿಕ್ಷಣದಲ್ಲಿ ಮನಸ್ಸು ಮಾಡಿದೆ ಅಂದರೆ ನಾನು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸ್ಬೇಕಲ್ಲ ಮಕ್ಕಳಿಗೆ. ಅದೇ ರೀತಿ ಎಜುಕೇಷನಲ್ಲಿ ನಾನು ಮಾಡಿದ ನಂತರ ಹೆಲ್ತಲ್ಲಿ ಬಡವ್ರ ಮಕ್ಕಳು AC-ನಲ್ಲಿ ಹುಟ್ಟಬೇಕು ಅಂತೇಳಿ ಒಂದು ಕಾನ್ಸೆಪ್ಟ್ ಮಾಡಿದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳು AC ಹಾಕ್ಸಿದೆ. ಎಲ್ಲ ಬಡವ್ರ ಮಕ್ಕಳು AC-ನಲ್ಲಿ ಹುಟ್ಟಬೇಕು ಅಂತೇಳಿ ಅಲ್ಲಿ ಸುಮಾರು
20,000 ಬರ್ತ್ ಆಗ್ತಾ ಇತ್ತು, 16,000 ಹುಟ್ಟುಗಳು ಎಲ್ಲ ಬರ್ತ್ಗಳು ಪ್ರೈವೇಟ್ ಹಾಸ್ಪಿಟಲಲ್ಲಿ ಆಗ್ತಾ ಇತ್ತು. ನಾನು ಬರಬೇಕಾದ್ರೆ 3,500 ಇಂದ 4,000 ತೊಗೊಂಬಂದೆ ಪ್ರೈವೇಟ್ ಹಾಸ್ಪಿಟಲ್, ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಬರೋಂಗೆ ಮಾಡಿದೆ. ಯಾಕಂದರೆ ಫೆಸಿಲಿಟಿ ಕೊಟ್ವಿ. ಒಂದು ಮನೆಗೆ 1 ಲಕ್ಷ ರೂಪಾಯಿ ನಂಗೆ ಗಿಫ್ಟ್ ಕೊಟ್ಟಂಗೆ ಗೊತ್ತಾ. ಒಂದು ಡೆಲಿವರಿ ಏನಾದರೂ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಸಿಕೊಟ್ರೆ 1 ಲಕ್ಷ ರೂಪಾಯಿ ಗಿಫ್ಟ್ ಕೊಟ್ಟಂಗೆ. ಇದಕ್ಕೆ ಯಾವುದು ಸರ್ಕಾರದ ಯೋಜನೆ ಬೇಕಾಗಿಲ್ಲ, ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡ್ಬೇಕಷ್ಟೇ. AC ಹಾಕ್ಸರಿ ಎಲ್ಲಿ ಬರ್ತಾರೆ, AC ಹಾಕಿ ಎಲ್ಲ ಬರ್ತಾರೆ. ಮೊನ್ನೆ ಹಾಕಿದ್ರು ನಮ್ಮ ಮೀಡಿಯಾದವ್ರು, ಸರ್ ನೀವು AC ಹಾಕ್ಸಿ ಹೋಗಿದ್ರಿ, MSD ಯೋಜನೆಗೆ ಗ್ರಾಣ ಅಂತ ಒಂದು ಹಾಕಿದ್ರು. MSD ಅಂದರೆ ಏನು ಹೇಳಿದೆ, MS ದಿವಾಕರ ಯೋಜನೆ ಗ್ರಾಣ ಅಂತ. ಇಮಿಡಿಯೇಟ್ ನಮ್ಮ DHO ಹೇಳಿದೆ, ರಿಪೇರಿ ಮಾಡಿಸಿಯಪ್ಪ AC ಬಿಸಿಲು ಜಾಸ್ತಿ ಇದೆ, ಮಕ್ಕಳು ಮತ್ತು ಮಹಿಳೆಯರು ಅಂತೇಳಿ. ಹಾಗಾಗಿ ಒಂದು ಯಾವುದೇ 10th ಆಗಲಿ 12th ಆಗಲಿ ನೀವು ಬಂದ ತಕ್ಷಣ ಇಲ್ಲಿಗೆ ಮುಗೀತು ಅಂತ ತಿಳ್ಕೊಬೇಡಿ. ಅವರಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಿ. ಅವ್ರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಂದ್ರೆ ನಿಮ್ಮ ಆರೋಗ್ಯಗಳು ಚೆನ್ನಾಗಿ ಇಟ್ಕೊಳ್ಳಿ. ಫಸ್ಟ್ ಮಕ್ಕಳು ಚೆನ್ನಾಗಿ ಓದಬೇಕಾದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆಮೇಲೆ ನಿಮ್ಮ ಸಂಸ್ಕಾರ ಮತ್ತು ನಡವಳಿಕೆಗಳು ಚೆನ್ನಾಗಿರಲಿ. ಸಾಧ್ಯವಾದರೆ ಅವರ ತಂದೆ ತಾಯಿಗಳ ಜೊತೆ, ಅಂದರೆ ಅವರ ಅಜ್ಜ ಅಜ್ಜಿ ಜೊತೆ ಬೆರೀಲಿಕ್ಕೆ ಬಿಡಿ, ಬದುಕಿದ್ರೆ. ನೀವು ನಿಮ್ಮ ತಂದೆ ತಾಯಿಯಿಂದ ಅವ್ರ ಮಕ್ಕಳನ್ನ ದೂರ ಇಟ್ಟರೆ ನೆಕ್ಸ್ಟ್ ನಿಮ್ಮನ್ನು ಅವರು ದೂರ ಇಡೋದು 100ಕ್ಕೆ 100 ಸತ್ಯ. ಹಾಗಾಗಿ ಮೊಮ್ಮಕ್ಕಳನ್ನ ಜೊತೆ ಯಾರು ಅಜ್ಜ ಅಜ್ಜಿ ಬೆಳೀತಾರೆ, ಅವ್ರ ಮೊಮ್ಮಕ್ಕಳು ಚೆನ್ನಾಗಿ ಬೆಳೀತಾರೆ, ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕಲಿತಾರೆ. ಸಹಜವಾಗಿ ಸಂಸ್ಕೃತಿ ಸಂಸ್ಕಾರ ಕಲ್ತ್ರೆ ಅವರು ಚೆನ್ನಾಗಿ ಓದ್ತಾರೆ. ನೀವು ಓದೋದ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಅದು 95 ಇರಲಿ, ನಾನು ಹೇಳಿಲ್ಲ ನಂದು 77-78% ಹಂಗಂತ ಹೇಳಿ ಕಡಿಮೆ ಇಲ್ಲ. ಅವತ್ತಿಗೆ ಅದು ಒಳ್ಳೆಯ ಪರ್ಸೆಂಟೇಜು. ಈಗ ನೀವು 90 ಬಂದಿದ್ದೀರಿ, 95 ಬಂದಿದ್ದೀರಿ ಅಂದರೆ ಪರ್ಸೆಂಟೇಜ್ ಒಳ್ಳೆಯದೇ, ಬಟ್ ಮೆರಿಟಿಗೆ ಬೆಲೆ ಇದೆ. ಯಾವತ್ತೂ ಮೆರಿಟಿಗೆ ಬೆಲೆ ಇದ್ದೇ ಇದೆ. ಭಾಳ ಜನ ಹೇಳ್ತಾರೆ, ನಾನು SLC ಫೇಲು, PUC ಫೇಲು, ಡಿಗ್ರಿ ಸರಿಯಾಗಿ ಓದಲಿಲ್ಲ, ಈಗ ಒಳ್ಳೆ ಹುದ್ದೆನಲ್ಲಿ ಇದ್ದೀನಿ ಅಂದರೆ ಅದೆಲ್ಲ 1-2 ಇರ್ಬೋದು ಅಷ್ಟೇ. ಅದು ಬೈ ಲಕ್. ಇದನ್ನು ನಂಬೇಡಿ. ನೀವು ಭಾಳಷ್ಟು ಭಾಷಣ ಕೇಳಿರ್ತೀರಿ, ನನ್ನಂತರ ಬಂದು ಮಾಡ್ತಿರ್ತಾರೆ, ನಾನು ಅಲ್ಲಿ ಓದಲಿಲ್ಲ, ಇಲ್ಲಿ ಓದಲಿಲ್ಲ, ಭಾರಿ ಕಷ್ಟದಲ್ಲಿದ್ದೆ. ಏನು ಕಷ್ಟ ಇಲ್ಲಪ್ಪ. ನಾನು 8ನೇ ಕ್ಲಾಸ್ ತನಕ ನಾನು ಚಪ್ಪಲ್ ಹಾಕಿಲ್ಲ. ಕಷ್ಟ ಅಲ್ಲ ಅದು, ನನ್ನ ಕಂಫರ್ಟ್ನೆಸ್ ಅದು. ನನ್ನ ಕಂಫರ್ಟ್, ನನಗೆ ಅವಶ್ಯಕತೆ ಇರಲಿಲ್ಲ ಚಪ್ಪಲ್ ನನಗೆ 8ನೇ ಕ್ಲಾಸ್ವರೆಗೂ. ನಮ್ಮ ತಂದೆ ಶ್ರೀಮಂತರು, ಟೀಚರು, ಚಪ್ಪಲಿ ಬೇಕಾಗಿಲ್ಲ ನನಗೆ. ನಾನ್ಯಾಕೆ ಅದನ್ನು ಬಡತನ ಅಂತ ಅಂದ್ಕೊಳ್ಳಿ. ಎಮ್ಮೆ ಕಾಯ್ತಿದ್ದೆ, ಹೌದು ಎಮ್ಮೆ ಕಾಯ್ತಿದ್ದೆ, ಏನು ಖುಷಿಯಾಗಿ ಕಾಯ್ತಿದ್ದೆ ಎಮ್ಮೆನ. ಬೆಣ್ಣೆ ಮಾರ್ತಿದ್ದೆ ಬಂದು, ಬೆಣ್ಣೆ ಸರ್ಕಲ್ ಇದೆ ಅಲ್ಲ, ಅಲ್ಲಿ ಶಿವಪ್ಪಯ್ಯ ಸರ್ಕಲ್, ಯಾವುದು ಕಾಯಿಪೇಟೆನಲ್ಲಿ. ಕಷ್ಟ ಯಾಕಾದ್ರಿ, ಖುಷಿ ಅದು ನನಗೆ, ಸುಖ ಅದು. ಅದಕ್ಕೆ ಸುಖ ನೀವು ಏನು ಅನುಭವಿಸ್ತೀರಿ ಅನ್ನೋದೇ ಸುಖ. ಮನುಷ್ಯಗೆ ಕಷ್ಟ ಸುಖ ಅನ್ನೋದು ನಿಮ್ಮ ಮನಸ್ಸಲ್ಲಿದೆ. ಜೈಸ ಸೋಚೋಂಗೆ ತುಮ್ ವೈಸ ಬಂಜಾವೋಂಗೆ. ನೀವು ಹೆಂಗೆ ಯೋಚನೆ ಮಾಡ್ತೀರೋ ಹಾಗೆ ನೀವು ಆಗ್ತೀರಿ. ಹಾಗೆ ಕಷ್ಟಗಳಿಲ್ಲ. ಈ ಏನು ಕಷ್ಟದ ನೀವು ಕೇಳ್ತಿರಲ್ಲ ಭಾಷಣಗಳು, ಅದ್ರ ಬಗ್ಗೆ ನೀವು ತಲೆ ಭಾಳ ಕೆಡಿಸ್ಕೋಬೇಡಿ. ಯಾವುದು ಕಷ್ಟದಿಂದ ಇಮಿಡಿಯೇಟ್ ಸುಖ ಬರಲ್ಲ. ನಿಮ್ಮ ಮಕ್ಕಳು ಕೂಡ ಸುಖ ಕೊಡಬಲ್ಲರು, ನಿಮ್ಮ ಮಕ್ಕಳು ಕೂಡ ಯಶಸ್ಸನ್ನು ಗಳಿಸಬಲ್ಲರು. ಅವರೊಂದು ಹೇಳ್ತಾಯಿದ್ರು ಸ್ಟೇ 45% ಸರ್ಕಾರಿ ನೌಕರರು ಮತ್ತು 50% ಹೌದು. ಮತ್ತು ಅವ್ರು ಯಾರು ಬಡವರಲ್ಲ. ಹಾಗಾಗಿ ಇವತ್ತು 90% ಮಕ್ಕಳು ತೊಗೊಂಡಾರೆ ಅಂದರೆ ಅವರು ಮುಂದೆ ಅವ್ರಿಗೆ ಒಳ್ಳೆಯ ದಿಕ್ಸೂಚಿ ಇದೆ. ಮೆರಿಟ್ಗೆ ಯಾವತ್ತೂ ವ್ಯಾಲ್ಯೂ ಇದೆ. ಹಾಗಾಗಿ ಅವರನ್ನು ನೀವು ಗೌರವಿಸೋದು, ಮಕ್ಕಳಿಗೆ ನೀವು ಅವರಿಗೆ ಒಳ್ಳೆಯ ಸಂಸ್ಕೃತ ಸಂಸ್ಕಾರ ಕೊಡೋದು, ಅವ್ರು ಏನು ಕೇಳ್ತಾರೋ ಕೊಡಿ. ನಿಮಗೆ ಸಾಧ್ಯವಾದಷ್ಟು ಒಂದು ಭಾಳ ಅತ್ಯುತ್ತಮ ಶಿಕ್ಷಣ ಇಲ್ಲದೆ ಇದ್ದರೂ ಒಂದು ಉತ್ತಮ ಶಿಕ್ಷಣ ಕೊಡಿ ಸಾಕು. ನಿಮ್ಮ ಯಶಸ್ಸಿಗೆ ಧಕ್ಕೆ ಬರದ ರೀತಿಯಾಗಿ ನಿಮ್ಮ ಆರ್ಥಿಕತೆ ತೊಂದರೆ ಮಾಡ್ಕೋಬೇಡಿ. ತುಂಬ ಆರ್ಥಿಕತೆ ತೊಂದರೆ ಮಾಡಿ ಏನೇನೋ ಓದ್ಸೋಕ್ಕೆ ಹೋಗಬೇಕಾಗಿಲ್ಲ. ಇವತ್ತು ನೋಡಿ, ಸುಮಾರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಲ್ಲ ಅವಕಾಶ ಇದೆ. ಬರೀ BE ಇಂಜಿನಿಯರಿಂಗ್ ಒಂದೇ ಅಲ್ಲ, ಎಲ್ಲ ಅವಕಾಶ ಇದೆ. IAS KS ಒಂದೇ ಅಲ್ಲ ಯಶಸ್ಸು. ಒಬ್ಬ ಒಳ್ಳೆಯ ಬಿಸ್ನೆಸ್ಮನ್ ಆಗಲಿ, ಉತ್ತಮ ನಾಗರಿಕರಾಗಲಿ, ಅಷ್ಟರ ಬಗ್ಗೆ ನೀವು ಮಕ್ಕಳಿಗೆ ಗಮನ ಕೊಡಿ. ಇವತ್ತು ನಿಮ್ಮ ಮಕ್ಕಳು ನಿಮಗೆ ಯಶಸ್ಸನ್ನು ತಂದರಿಂದ ನಿಮಗೆ ತುಂಬ ಖುಷಿಯಾಗುತ್ತೆ. ಇನ್ನೂ ಒಳ್ಳೊಳ್ಳೆ ಯಶಸ್ಸುಗಳನ್ನು ಕಳ್ಳಿ ಮಕ್ಕಳು ನಿಮ್ಮ ಅಂತೇಳಿ. ಆಮೇಲೆ ಮಕ್ಕಳು ಕೂಡ ಇವತ್ತು ತಾವೆಲ್ಲ ಇದ್ದೀರಿ, 10th ಒಳ್ಳೆಯ ಶಾಲೆ ಸಿಕ್ಕಿದೆ ನಿಮಗೆ. ಇವತ್ತು ಚೆನ್ನಾಗಿ ಮಾರ್ಕ್ಸ್ ತೆಗಿಲಿಕ್ಕೆ ಒಳ್ಳೆಯ ಶಿಕ್ಷಕರು ಸಿಕ್ಕಿರ್ತಾರೆ. ಈಗ PUC ಕೂಡ ಒಳ್ಳೆಯ ಮಾರ್ಕ್ಸನ್ನು ತೆಗೆದಿರ್ತೀರಿ. ಮುಂದೆ ಏನು ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಸೈನ್ಸ್ ಹೋಗಲೇಬೇಕೋ, ಆರ್ಟ್ಸ್ ಹೋಗಬೇಕು ಅಂತ. ಸೈನ್ಸ್ ಅಂತ ಕಂಪಲ್ಸರಿ ತಲೆಗೆ ಇಟ್ಕೋಬೇಡಿ. ಯಾಕಂದರೆ ನನ್ನ ಮಗಳು ಕತೆ ಹೇಳಿದ್ನಿ. ನನ್ನ ಮಗಂದು ಅದೇ ರೀತಿ ಕತೆನೇ. ನನ್ನ ಮಗ ಫಸ್ಟ್ PU ನಾನು ಟ್ರಾನ್ಸ್ಫರ್ ಆಯಿತು, ಮತ್ತು ಅಲ್ಲೇ ಬಿಟ್ಟೆ ನಾನು ಅವನಿಗೆ. ಕೊನೆಗೆ ನನ್ನ DC ಬಂಗ್ಲೋನಲ್ಲಿದ್ದ. 16 ಎಕರೆ ನನ್ನ ಬಂಗ್ಲೋ, ನಮ್ಮ ತಿಪ್ಪೇಸ್ವಾಮಿ ನೋಡಿದ್ದಾರೆ. ಅಲ್ಲಿ ನಾನೆಲ್ಲ ತರಕಾರಿ, ಎಮ್ಮೆ, ಆಕಳು, ಮೆಕ್ಕೆಜೋಳ, ಹಣ್ಣು, ಹೂವು ಎಲ್ಲ ಇತ್ತು. ನನ್ನ ಇಲ್ಲಿ ನೋಡಿ ಭಾಳ ಖುಷಿಯಾದರು. ಒಂದು ರೈತರ ಮನೆ, ಏನು ಕೃಷಿ ಹೊಂಡ, ಏನು ನೋಡ್ಬೇಕೆಲ್ಲ ಮಾಡ್ತಾಯಿದ್ದು. ಅಲ್ಲಿ ನನ್ನ ಮಗ ಅಂಥ ಮನೆಯಲ್ಲಿದ್ದನು ಟ್ರಾನ್ಸ್ಫರ್ ಆಯಿತು. ನಾನು ಹಾಸ್ಟ್ಲಿಗೆ ಹಾಕಿದ್ದೆ ಅವನಿಗೆ, ನನ್ನ ಮಗುಗೆ. ಹಾಸ್ಟ್ಲಲ್ಲಿ ತುಂಬ ಕಷ್ಟ ಆಯಿತು ಅವನಿಗೆ. ನನಗೆ ತುಂಬ ಕಷ್ಟ ಆಗ್ತದೆ, ಇರಬೇಕಾಗತ್ತಪ್ಪ. ಯಾಕಂದರೆ ಇದು
ಅಧಿಕಾರ ಯಾವತ್ತು ನಾವು ಇವತ್ತಿರ್ತೀವಿ, ನಾಳೆ ಏನಾಗ್ತದೆ ಗೊತ್ತಿಲ್ಲ, ನೀವು ಹೊಂದ್ಕೋಬೇಕು ಅಂತೇಳಿ ಅಲ್ಲಿದ್ದ ಅವನು. ಕೊನೆಗೆ ಅವ್ನು ನೀಟ್ಗೆ ನಾನು ರೆಡಿ ಆಗ್ತೇನೆ ಅಂತೇಳಿ ಸುಮಾರು ಅವರಿಗೆ ವೀಕ್ಲಿ ಟೆಸ್ಟ್ ಮಾಡ್ತಾರೆ. 550 570 ಮಾರ್ಕ್ಸ್ ತೆಗಿತಾ ಇದ್ದ ನೀಟಲ್ಲಿ. ಈಗ ನಾನು ಕೇಳಿದೆ, ಮತ್ತು ನೀಟ್ ಮಾಡಿ ಮೆಡಿಕಲ್ ಮಾಡ್ತಿದ್ದಿಲ್ಲ, ಮಾಡೋದಿಲ್ಲ ಅಂದ. ಮತ್ತೇನು ಅಂದೆ, ನೀಟ್ ಮಾಡಿ ಪಾಸಾಗಿ ಮೆಡಿಕಲ್ ಸೀಟ್ ಸಿಕ್ಕರೆ ಹೋಗ್ಬಾರ್ದು ಅನ್ನೋದು ನನ್ನ ಗುರಿ ಐತಿ ಅಂತ ಅವನು. ಎಲ್ಲ ಜನಕ್ಕೆ ಹುಚ್ಚಿದೆ ನೀಟ್ ಮಾಡಿರ್ಬೇಕು ಅಂತೇಳಿ. ನೀಟ್ ಮಾಡ್ತೀನಿ ಬಟ್ ನಾನು ಮೆಡಿಕಲ್ ಮಾಡಲ್ಲ ಅಂತ. ಇಲ್ಲ ಬೇಡ, ಅಷ್ಟಕ್ಕೊಂದು ನಿಮ್ಮ ತಂದೆಗಿಂತ ಜಾಸ್ತಿ ಹುಚ್ಚಿಡಿಸ್ಕೋಬೇಡ ಅಂತೇಳಿ ಮೊನ್ನೆ ಹೇಳಿದ ಮೇಲೆ ಈಗ KSET ಅಥವಾ ಯಾವ್ದಾರ ಒಂದು ಇಂಜಿನಿಯರಿಂಗ್ ಒಂದು ಮಾಡ್ತೀವೋ ಅಥವಾ ಒಂದು ಯಾವ್ದಾರ ಒಂದು ಸೈನ್ಸ್ ಡಿಗ್ರಿ ಮಾಡು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದು. ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಪ್ಪ ನಿನಗೆ ಇಷ್ಟ ಇಲ್ಲದಿದ್ರೆ ಅಂತಂದರೆ ನಾವು ಮಕ್ಕಳಿಗೆ ಅವ್ರಿಗೆ ಬಿಟ್ಬಿಡ್ಬೇಕಾಗುತ್ತೆ. ನಾನು ಏನೇ ಓದಿದ್ರು ಕೂಡ ಅವ್ರದ್ದು ಬೇರೆ ಥಿಂಕಿಂಗ್ ಇರುತ್ತೆ. ಈಗ ಒಬ್ಬ ನೀಟ್ ಓದಿ ನಾನು ಡಾಕ್ಟ್ರ್ ಆಗಲ್ಲ ಅನ್ನೋ ಅಷ್ಟು ತಲೆ ಕೆಟ್ಟಿದೆ ಅಂದರೆ ನೀಟ್ ಎಷ್ಟು ಹುಚ್ಚಿಡಿಸ್ಬೋದು ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೆ ಇವತ್ತು. ಅದಕ್ಕೆ ಅವ್ರವ್ರ ಮಕ್ಕಳಿಗೆ ಓದಲಿ, ಏನು ಓದಿದ್ರು ನೀಟೂ ಒಳ್ಳೆಯದು, JEE ಒಳ್ಳೆಯದು, NET ಮಾಡ್ತಾನೆ ಮಾಡಲಿ, ಡಿಗ್ರಿ ಯಾವುದಾರ ಒಂದು ಡಿಗ್ರಿ ಮಾಡ್ತಾರೆ, BCom ಮಾಡಲಿ, LLB ಮಾಡಲಿ, ಏನಾರ ಮಾಡಲಿ, ಒಬ್ಬ ಉತ್ತಮ ನಾಗರಿಕನಾಗಲಿ ಸಮಾಜದಲ್ಲಿ. ಅವನು ನಿಮಗೆ ಕಿರೀಟ ತಂದು ಕೊಡೋದು ಬೇಡ, ಕಳಂಕ ತರದೇ ಇರಲಿ ಅಷ್ಟೇ. ನಿಮ್ಮ ಮಕ್ಕಳು ನಿಮಗೆ ಕಳಂಕ ತರದೇ ಇರಲಿ. ನೀವು ಕಿರೀಟ ನಿರೀಕ್ಷೆ ಮಾಡಬೇಡಿ. ಯಾಕೆಂದರೆ ನಾನು ಇವತ್ತು ಕಿರೀಟ ಇದೆ, ನಮ್ಮ ತಂದೆ ತಾಯಿ ಇಲ್ಲ ನೋಡಲಿಕ್ಕೆ, ಏನು ಮಾಡ್ತಿರ್ತವೆ? ಕಿರೀಟ ಇದೆ ನನಗೆ, ನನ್ನ ತಂದೆ ತಾಯಿ ಇಲ್ಲ ನೋಡಲಿಕ್ಕೆ. ನಾನು ಹೇಳಿದೆ, ಯಶಸ್ಸಿಗೆ ಯಾರೋ ತಂದೆ ಮತ್ತು ತಾಯಿ ಇಬ್ಬರೇ, ಇವತ್ತಿಲ್ಲ ನನಗೆ. ಹಾಗಾಗಿ ತುಂಬ ಭ್ರಮೆಗೆ ಹೋಗಬೇಡಿ. ನಿಮ್ಮ ಮಕ್ಕಳು ನಿಮಗೆ ಕಳಂಕ ತರದೇ ಇದ್ದರೆ ನಿಮ್ಮ ಜನ್ಮ ಸಾರ್ಥಕ. ನಿಮ್ಮ ಇಂಥವ್ರ ಮಕ್ಕಳಪ್ಪ ಅಂತಾರೆ. ಇವತ್ತು ನನ್ನಿಂದ ನಾನು ಗುರ್ಸಲ್ಲ ನಮ್ಮ ತಂದೆಯಿಂದ ನಾನು ಗುರ್ಸ್ತಾರೆ, ಅದು ನನಗೆ ಈಗಲೂ ಗೌರವ. ಯಾರೋ ಗಂಗನಕಟ್ಟೆ ಸ್ವಾಮಿಯವ್ರ ಮಗ ಅಂತಾರೆ, ಇದಕ್ಕಿಂತ ಗೌರವ ಏನು ಬೇಕು? ನಮ್ಮ ಟೀಚರ್ಸ್ ಇಲ್ಲೆಲ್ಲ ಇದ್ದಾರೆ, ನಮ್ಮ ಮೇಷ್ಟ್ರು ಮಗ ಅಂತಾರೆ. ನನಗೆ ಅದೇ ಖುಷಿ. ಇವ್ರ ತಂದೆ ಮೇಷ್ಟ್ರು ಅಂತ ಹೇಳಲ್ಲ, ಮೇಷ್ಟ್ರು ಮಗ DC ಅಂತಾರೆ, ಮೇಷ್ಟ್ರ ಮಗ IAS ಅಂತಾರೆ. ಇದು ನಾವು ತಂದೆ ತಾಯಿಗಳಿಗೆ ಕೊಡಬೇಕಂತ ಗೌರವ. ಮಕ್ಕಳೆಲ್ಲ ಇದು ತಿಳ್ಕೊಬೇಕಲ್ಲಿರ. ನೀವು ನಿಮ್ಮ ತಂದೆಯಿಂದ ಗುರುತಿಸ್ಬೇಕೇ ವಿನಃ ನಿಮ್ಮಿಂದ ನಿಮ್ಮ ತಂದೆ ತಾಯಿ ಗುರುತಿಸಬಾರ್ದು. ಆ ಭ್ರಮೆಗೆ ಹೋದರೆ ನಾವು ಹುಚ್ಚರಾಗಿಬಿಡ್ತೀವಿ. ತಂದೆ ತಾಯಿಗೆ ಗೌರವ ಕೊಡೋದನ್ನು ಬಿಟ್ಬಿಡ್ತೀವಿ ನಾವು, ನನ್ನಿಂದಪ್ಪ ಅಂತೇಳಿ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವೆಲ್ಲ ಮಕ್ಕಳಿದ್ದೀರಿ, ಇವತ್ತು ನೀವು ಯಾಕೆ ಗೌರವ ಕೊಡ್ತಾ ಇದ್ದೀವಿ? ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಓದಿಸಿರೋದ್ರಿಂದ ಇವತ್ತು ನಿಮಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ, ಒಳ್ಳೆಯ ಯಶಸ್ಸನ್ನು ಗಳಿಸಿರಿ. ಇದೆಲ್ಲ ಕ್ರೆಡಿಟ್ ನಿಮ್ಮ ತಂದೆ ತಾಯಿಗೆ ಹೋಗಬೇಕು. ಎರಡನೇದಾಗಿ ನಿಮ್ಮ ಅಜ್ಜ ಅಜ್ಜಿ ಇದ್ದರೆ ಅವರಿಗೆ ಹೋಗಬೇಕು, ಉಳಿದಂತೆ ನಿಮ್ಮ ಕುಟುಂಬಕ್ಕೆ ಹೋಗಬೇಕು. ಹಾಗೆ ನೀವು ನಿಮ್ಮ ಮಕ್ಕಳನ್ನು ಬೆಳೆಸಿ ಅಂತ ಹೇಳ್ತಾ, ಸುಮಾರು ಸಮಯದಿಂದ ತಾವೆಲ್ಲ ಕಾಯ್ತಾ ಇದ್ದೀರಿ. ಈ ಮೋಟಿವೇಶನಲ್ ಸ್ಪೀಚ್ ಹೆಂಗಿರುತ್ತೆ ಅಂದರೆ, ತಿಪ್ಪೇಸ್ವಾಮಿ ಒಂದು ಮನೆ ಕಟ್ಟಿರ್ತಾರೆ, ಮನೆ ಮಾರಾಟ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ಮೆಂಬರ್ಗೆ ಹೇಳ್ತಾರೆ, ಈ ಮನೆ ಮಾರಾಟ ಮಾಡ್ಬೋದು, ಹೆಂಗೆ ಮಾಡಬೇಕು ಅಂತೇಳಿ. ಯಾಕೆ ಅಂತ, ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ಮು? ಬಾವಿ ಇದೆ, ಬಾವಿನಲ್ಲಿ ನೀರಿಲ್ಲ, ಹಾಗಾಗಿ ಮನೆ ಯಾರು ಬಂದರೂ ತೊಗೊಳ್ತಾ ಇಲ್ಲ, ಹೆಂಗೆ ಮಾಡಬೇಕು ಅಂತ ಹೇಳಿ. ತಿಪ್ಪೇಸ್ವಾಮಿಗೆ ನಮ್ಮ ಶಿಕ್ಷಕರ ಸಂಘದ ನಮ್ಮ ನೌಕರರ ಸಂಘದ ಒಬ್ಬರು ಭಾಳ ಬುದ್ಧಿವಂತರ ಮೆಂಬರ್ ಇರ್ತಾರೆ. ನೀವು ಯಾರು ಅಂತ ನೀವು ಆಮೇಲೆ ಊಹೆ ಮಾಡಿ ನನಗೆ ಹೇಳಿ. ಅವ್ರು ಹೇಳ್ತಾರೆ, ನಾನು ಮಾಡ್ತೀನಿ ಬನ್ನಿ ನೋಡೋಣ ಅಂತೇಳಿ. ಬಾವಿ ನೋಡ್ತಾರೆ. ಯಾವಾಗ ಬರ್ತಾರೆ ನೋಡ್ಲಿಕ್ಕೆ ಮನೆ ಅಂತ? ನಾಡಿದ್ದು ಬರ್ತಾರೆ. ಆಯಿತು, ಅವ್ರು ಬರಲಿ, ನಾನು ಮಾತಾಡ್ತೀನಿ ಅಂತ ಹೇಳಿ ಒಂದು 10 ಟ್ಯಾಂಕರ್ಸಲ್ಲಿ ನೀರನ್ನು ಹಾಕಿಬಿಡ್ತಾರೆ. ಅದಕ್ಕೆ ಟ್ಯಾಂಕರಲ್ಲಿ ನೀರು ಹಾಕಿ, ತಿಪ್ಪೇಸ್ವಾಮಿ ನೀವೇನು ಹೆದರಬೇಡಿ, ಬಂದರೆ ಅವ್ರು ನೀರು ನೋಡಿ ಹೋಗ್ತಾರೆ. ಆಮೇಲೆ ಹೆಂಗಾರ ಆಗಲಿ ಸ್ವಲ್ಪ ಸ್ವೀಟ್ ಆಗಲಿ ನೀರು ಅಂತೇಳಿ 1 ಕ್ವಿಂಟಲ್ ಸಕ್ಕರೆನೂ ಹಾಕಿಬಿಡ್ತಾರೆ. ಹಾಕಿ ಬರ್ತಾರೆ ಮನೆ ನೋಡಲಿಕ್ಕೆ. ಅವರು ನೌಕರರೇ ಬರ್ತಾರೆ, ಇನ್ನೊಬ್ರು ನೌಕರು ಬೇರೆಯವ್ರೇನು ಬಂದಿರಲ್ಲ. ನೋಡಿ ಎಲ್ಲ ನೋಡಿ, ಮನೆ ಭಾಳ ಚೆನ್ನಾಗಿದೆ, 4 ಬೆಡ್ರೂಮು, ಎಲ್ಲ ಅಟ್ಯಾಚ್ಡ್ ಬಾತ್ರೂಮು. ನಮಗೆಲ್ಲ ಅದೇ ಬೇಕಲ್ಲ. ಬಾತ್ರೂಮಲ್ಲಿ 10 ನಿಮಿಷ ಇರ್ತೀವಿ, ಬಟ್ ಅದ್ರ ಬಗ್ಗೆ ಭಾರಿ ಗಮನ ನಮಗೆ. ಅಟ್ಯಾಚ್ಡ್ ಬಾತ್ರೂಮು, ಟೈಲ್ಸ್ ಬಗ್ಗೆ ಗಮನ ಭಾರಿ. ನಾವು ಹುಚ್ಚರಾಗಿಬಿಟ್ಟಿದ್ದೀವಿ ರೀ ಅಧ್ಯಕ್ಷರೇ, ಮನೆ ಕಟ್ಟೋದ್ರ ಕಾಲಾಗೆ. ನಾನು ಹೇಳ್ಬಾರ್ದು, ಮನೆ ಯಾವ್ದಾರ ಗೃಹ ಪ್ರವೇಶಕ್ಕೆ ಕರೆದಿರ್ತಾರಲ್ಲ, ದೊಡ್ಡವ್ರು ಹೋಗಿರ್ತೀನಲ್ಲ, ಫಸ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆ, ನಮಸ್ಕಾರ ಪ್ರಸಾದ್, ಅಡುಗೆ ಮನೆ ನೋಡಿ ನೆಕ್ಸ್ಟ್ ಬೆಡ್ರೂಮ್ ತೋರಿಸಿದ ತಕ್ಷಣ ಬಾತ್ರೂಮಿಗೆ ಕರ್ಕೊಂಡು ಹೋಗ್ತಾರೆ. ಇವೆಲ್ಲ ಜಾಗ್ವಾರ್, ಇನ್ಯಾವುದೋ ಕಂಪ್ನಿ. ಇಲ್ಲಿ ಬಟನ್ ಹೊತ್ತಿರಿ, ಇಲ್ಲಿ ನೀರು ಬರುತ್ತೆ, ಮ್ಯಾಲೆ ನೀರು ಬರುತ್ತೆ, ಮರ ಬಿಡು ಹೋಗ್ಲಿ, ಟಾಯ್ಲೆಟ್ನೇನು ವರ್ಣನೆ ಮಾಡ್ತೀವಿ ಅಂತ. ಮತ್ತು ಮೇಲೆ ಅಲ್ಲಿ ಹೋದ್ರು ಅಲ್ಲೂ ಟಾಯ್ಲೆಟು. ಇದು ಅಟ್ಯಾಚ್ ಬಾತ್ರೂಮ್ ಅನ್ನೋದು ನಮಗೆ ಏನೂ ಅನ್ಬಿಟ್ಟೈತಿ. ಎಲ್ಲ ಅಟ್ಯಾಚ್ ಬಾತ್ರೂಮ್ ಮಾಡ್ಕೊಂಡು ಫ್ಯಾಮಿಲಿನಲ್ಲಿ ಎಲ್ಲ ಮನಸ್ಸುಗಳು ಡಿಟ್ಯಾಚ್ ಆಗಿಬಿಡೋದು. ಒಬ್ರನ್ನೊಬ್ರು ನೋಡೋಂಗಿಲ್ಲ, ಒಬ್ರನ್ನೊಬ್ರು ಮಾತಾಡ್ಸಂಗಿಲ್ಲ. ಯಾಕೆ ಹೆಂಗಾಗಿದೆ ಅಂದರೆ, ನಿಮಗೆ ಇತ್ತೀಚಿನ ಸರ್ವೆ ಪ್ರಕಾರ 6 ಜನರಲ್ಲಿ ಒಬ್ಬರು ಹುಚ್ಚರಿದ್ದಾರೆ. ಮೊದಲಿಗೆ ಊರಿಗೊಬ್ಬರು ಹುಚ್ಚರು, ನಿಮ್ಗೆ ಗೊತ್ತಿರ್ಬೇಕು, ಊರಿಗೊಬ್ಬರು. ಇವತ್ತು 6 ಜನಗಳಲ್ಲಿ ಒಬ್ಬರು ಹುಚ್ಚರು.
ಇಲ್ಲಿ ಎಷ್ಟು ಜನ ಇರ್ಬೋದು ಹಾಗಾದರೆ? ಇದು ಸರ್ವೆ, ಇದು ಸುಳ್ಳಲ್ಲ. ಹೆಂಗೆ ಹುಚ್ಚತನ ಅಂದರೆ ಏನು ಅಂದರೆ, ನಿಮ್ಮ ಮನೆಯಲ್ಲಿ ಒಬ್ರು ಇದ್ದಾರೆ ತಿಳ್ಕೊಳ್ಳಿ, ಮಗಳೋ ಮಗನೋ ಹೆಂಡ್ತಿನೋ ಅಥವಾ ಅಪ್ಪ ಯಾರೋ, ಯಾವಾಗಲೂ ಮೊಬೈಲ್ ಇಟ್ಕೊಂಡಿರೋದು, ರೂಮಿಗೆ ಹೋಗಿ ಡೋರ್ ಲಾಕ್ ಮಾಡಿಬಿಡೋದು, ನೀವೆಷ್ಟು ಡೋರ್ ಹೊಡೆದ್ರೂ ಓಪನ್ ಮಾಡೋದಿಲ್ಲ, ಊಟಕ್ಕೆ ಬಾ ಅಂದರೆ ತಂದೆ ತಾಯಿ ಜೊತೆ ಊಟ ಮಾಡೋದಿಲ್ಲ, ನಾನು ಹೊರಗೆ ಹೋಗ್ತೀನಿ ಅನ್ನೋದು, ಈ ಸ್ನಾನ ಮಾಡೋಕ್ಕೆ ಹೋದ್ರೆ ಅರ್ಧ ಗಂಟೆ ಮಾತಾಡ್ಸೋದಿಲ್ಲ, ಯಾರ ರಿಲೇಷನ್ಸ್ ಬಂದರೆ ಮೇಲೆ ಹೋಗಿ ಕೂರೋದು, ಅಜ್ಜ ಅಜ್ಜಿ ಬಂದರೆ ಈ ಕಡೆ ಎಲ್ಲೋ ಹೋಗೋದು, ಇವು ಮಾನಸಿಕ ದೌರ್ಬಲ್ಯತೆ. ಇದು ಹುಚ್ಚುತನದ ಒಂದು ಅಂಶ. ಹುಚ್ಚುತನ ಅಂದರೆ ಕಡಿಬೇಕು ಅಂತ ಇಲ್ಲ. ಇದು ನೋಡಿ ನಿಮ್ಮ ಮನೆಯಲ್ಲಿ ಒಬ್ಬರು ಇದ್ದಾರೆ, ನೀವು ಹಂಗೆ ಆಮೇಲೆ ಹೋಗಿ ರಿಫ್ರೆಶ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾರು ಒಬ್ರು ಇರ್ತಾರೆ. ಇದು 6 ಜನದಲ್ಲಿ ಒಂದು ಜಾಸ್ತಿ ಆಗ್ತಾ ಇದೆ, ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಇದು ಹೆಚ್ಚಿಗೆ ಹೆಣ್ಮಕ್ಳಲ್ಲಿದೆ, ಹೆಚ್ಚಿಗೆ ಹೆಣ್ಮಕ್ಳಿದೆ. ಯಾಕೆ? ನಮಗೆ ಕುತೂಹಲಗಳು ಜಾಸ್ತಿ, ರೋಗಗಳು ಕಡಿಮೆ, ಮಾನಸಿಕವಾಗಿ ನಾವು ಭಾಳ ಗೊಂದಲಕ್ಕೊಳಗಾಗ್ತೀವಿ. ಹಾಗೆ ನೀವು ಆ ಮನೆಯಲ್ಲಿ ಹೋದಾಗ ಮನಸ್ಸುಗಳು ಬೇರೆ ಆಗ್ತವೆ. ಆಮೇಲೆ ಎಲ್ಲ ತೋರಿಸ್ಕೊಂಬರ್ತಾರೆ, ಆಮೇಲೆ ಅಲ್ಲಿ ಅವ್ರ ತಂದೆ ಕೂತಿರ್ತಾರೆ, ಕೆಳಗೆ ಬರ್ತಾರೆ, ಆಮೇಲೆ ಬಂದು ಅಲ್ಲಪ್ಪ ಮೇಲೆ ಒಬ್ಬರು ವಯಸ್ಸಾದರು ಬಟ್ಟೆ ಹಾಕಿ ಕೂತಿದ್ರಲ್ಲ ಬಿಳಿ ಅಂಗಿ, ಅವ್ರು ಯಾರು? ನಮ್ಮ ತಂದೆ ಸರ್. ಮತ್ತು ಹೇಳಲೇ ಇಲ್ಲಲ್ಲ ಮರ, ಬಾತ್ರೂಮ್ ತೋರ್ಸೋಕ್ಕೆ ಟೈಮ್ ಇಲ್ಲ ಅವನಿಗೆ. ಅಟ್ಯಾಚ್ಡ್ ಕಮೋಡು ಸರ್, ಕಮೋಡ್ ಇದು 2 ಲಕ್ಷ ಸರ್, ಚೆನ್ನದಿಂದ ತಂದಿರೋದು. ಅಯ್ಯೋ ನಾನು ಏನಪ್ಪ, ಹುಟ್ಟಿಸಿದ ತಂದೆ ಕುಂತರನ್ನು ಒಂದು, ನಮ್ಮ ತಂದೆ ಅಂದರೆ ಎಷ್ಟು ಗೌರವ ಇರ್ತಾಯಿತ್ತು. ತಂದೆ ಪರಿಚಯ ಮಾಡಿಕೊಡೋಕೆ, ಯಾಕಂದರೆ ಅದು ಪಾಪ ವಯಸ್ಸಾಗಿದೆ, ಕುರ್ಚಿ ಕೂರಿಸಿದ್ದಾರೆ, ಅವತ್ತು ಶೇವ್ ಗಿವ್ ಮಾಡಿ ಎಲ್ಲ ಕೂರಿಸಿದ್ದಾರೆ. ತಂದೆ ಅಂದರೆ ಹೇಳಕ್ಕೆ ತಯಾರಿಲ್ಲ, ಕೆಳಗಡೆ ನಮ್ದು ಎಲ್ಲ ಬಾತ್ರೂಮು ಟಾಯ್ಲೆಟ್ಸು ಎಲ್ಲ ತೋರಿಸಿ ನಮ್ಮನ್ನು ಕಳಿಸ್ತಾರೆ. ಕೊನೆಗೆ ನಾವಾಗಿ ಕೇಳಲಿ ಅಂತ, ಸರ್ ಇದು ಭಾಳ ಖರ್ಚಾಯಿತು, ಭಾಳ ಖರ್ಚಾಯಿತು. ನಾನು ಕೇಳೋಕೆ ಅವನು ಎಷ್ಟಾಯ್ತು ಅಂತೇಳಿ, ನಾನು ಕೇಳೋವರೆಗೂ ಬಿಡೋದಿಲ್ಲ ಅವರು. ಸರ್ ಭಾಳ ಖರ್ಚಾಯಿತು, ಅಲ್ಲಿ ಲೋನ್ ಮಾಡಿದ್ದೆ, ಇಲ್ಲಿ ಲೋನ್ ಮಾಡಿದ್ದೆ, ಇಲ್ಲಿ ಉಳಿಸಿದ್ದೆ, ಅಲ್ಲಿ ಉಳಿಸಿದ್ದೆ. ಈ ರೀತಿ ಮನಸ್ಥಿತಿಗಳು ನಮ್ಮವು ಆಗಿಬಿಟ್ಟಿದ್ದಾವೆ. ಹಾಗಾಗಿ ಬಾಂಧವ್ಯಗಳ ಮುಂದೆ, ಭಾವನೆಗಳ ಮುಂದೆ ನಿಮ್ಮ ಹಣ, ಅಂತಸ್ತು, ಅಧಿಕಾರ ಯಾವುದೂ ಇರಲ್ಲ. ಹಾಗಾಗಿ ನಾನು ಇವತ್ತು ಇಲ್ಲಿ ಬರಲಿಕ್ಕೆ ಕಾರಣನೂ ಒಂದು ದಾವಣಗೆರೆ ಅನ್ನೋದು ಒಂದು ಬಾಂಧವ್ಯ ಅಷ್ಟೇ ಇರ್ಬೋದು. ನಾನು IAS ಇದ್ರೆ ನನಗಾಗುತ್ತೆ, ನಿಮಗೇನು ಸಂಬಂಧ? ನಾನೆಲ್ಲೋ ಜಿಲ್ಲಾಧಿಕಾರಿ ಆಗಿದ್ರೆ ಏನಾಯಿತು, ಸರ್ಕಾರದ ಸಂಬಳ ಕೆಲಸ ಮಾಡ್ತೀನಿ, ಏನು ನಿಮಗಿಂಥದ್ದೇನಿದೆ ನನ್ನಿಂದ? ಬಟ್ ನಾನು ಒಂದು ಭ್ರಮೆನಲ್ಲಿ ಬದುಕೋದಿಲ್ಲ, ವಾಸ್ತವದಲ್ಲಿ ಬದುಕ. ಹಾಗಾಗಿ ನಾನು ಮಾತಾಡೋ ಅನೇಕ ಸಾರಿ ವೈರಲ್ ಆಗ್ತವೆ, ನಿಮಗೆ ಗೊತ್ತಿರ್ಬಾರ್ದು. ತುಂಬ ವೈರಲ್ ಆಗಿ ಭಾಳ, ನಾನು ಒಂದು 8 ತಿಂಗಳು ಯಾವುದೋ ಫಂಕ್ಷನ್ಗೆ ಹೋಗಿಲ್ಲ, 8 ತಿಂಗಳಾದಮೇಲೆ ಇಲ್ಲಿ ಬಂದಿರೋದು. ನಾನೇ ಅವಾಯ್ಡ್ ಮಾಡಿದ್ದೆ. ತುಂಬ ಮಠಮಾನ್ಯಗಳು, ಶಾಲೆಗಳು ಅಲ್ಲಿ ಇಲ್ಲಿ ಕರಿತಾ ಇರ್ತಾರೆ ನನಗೆ, ಬಂದು ನೀವು ಹೇಳಿ ಅಂತ. ಹಾಗೆ ಇವರು ಏನು ನೀರು ಹಾಕಿ ಮನೆ ಮಾರಿ ಕೊಟ್ಟು ಹೋದ್ಮೇಲೆ ನೀರು ಬತ್ತಿ ಹೋಗುತ್ತೆ. ಹಾಗೆ ನಾವು ಕೊಡ್ತಕ್ಕಂಥ ಇನ್ಸ್ಪಿರೇಷನಲ್ ಸ್ಪೀಚು ಆ ಮಾರಾಟ ಮಾಡೋ ತನಕ ಮಾತ್ರ ಇರುತ್ತೆ. ಮನೆ ಮಾರಾಟ ಮಾಡಿದ ಮೇಲೆ ಬ್ರೋಕರಿಗೆ ಬೈದು ಕಳಿಸ್ಬಿಡ್ತಾರೆ ಅವರು. ಏನಪ್ಪ ಎಂಥ ಮನೆ ಕೊಡಿಸಿದೆ, ನೀರು ಹೋಗಿ, ಇಲ್ಲಪ್ಪ ಚೆನ್ನಾಗಿತ್ತು, ನಿಂದೇನೋ ವಾಸ್ತುಗಿಷ್ಟು ಪ್ರಾಬ್ಲಮ್ ಇರ್ಕೊಂಡು ನೀರು ಹೋಗಿದೆ ಅಂತೇಳಿ ಮತ್ತೊಂದು ಹುಚ್ಚಿಡ್ಸು ಅವನ್ನ. ತಿಪ್ಪೇಸ್ವಾಮಿ ಇಲ್ಲ ಚೆನ್ನಾಗಿತ್ತಪ್ಪ, ನೀನು ವಾಸ್ತು ಏನೋ ಚೇಂಜ್ ಮಾಡ್ಕೊಂಬಿಟ್ಟಿದೀಯಾ ನೋಡು ಅಂತೇಳಿ. ಅವನು ವಾಸ್ತು ಹಿಂದೋಗಿ ಮತ್ತೆ ಮನೆಯೆಲ್ಲ ಕಡ್ದು ಮೂಲೆನೆಲ್ಲ, ರೂಮೆಲ್ಲ ಕಿತ್ತು, ಟಾಯ್ಲೆಟ್ ಇಲ್ಲಿದ್ದದ್ದು ಅಲ್ಲಿಗೆ ಹಾಕಿ, ಅಡುಗೆ ಮನೆ ಇದ್ದದ್ದು ಅಲ್ಲಿಗೆ ಹಾಕಿ, ಕೊನೆಗೆ ಹುಚ್ಚಿಡ್ಸಿ, ಕೊನೆಗೆ ಬಾವಿಗೂ ನೀರು ಬರಲ್ಲ, ನಿಮಗೂ ಹುಚ್ಚು ಬಿಡೋದಿಲ್ಲ. ಹಿಂಗಾಗಿ ನಮ್ಮ ಹೋಗಿ ನನ್ನ ಇನ್ಸ್ಪಿರೇಷನಲ್ ಸ್ಪೀಚ್ ಹಂಗೆ ಆಗಬಾರ್ದು ಅಂತೇಳಿ ನಾನು ಅದಕ್ಕೆ ಹೇಳ್ತೀನಿ. ಮನೆ ಮಾರಾಟಕ್ಕೋಸ್ಕರ ನನ್ನ ಬ್ರೋಕರಾಗಿ ಕರೆಸ್ಬೇಡ ತಿಪ್ಪೇಸ್ವಾಮಿ. ಇಲ್ಲಿಂದ ಮುತ್ತೆ ಹೋಗಿ ನಾವು ಜೀವನದಲ್ಲಿ ಉಪಯೋಗಿಸ್ಕೊಳ್ದೇ ಇದ್ದರೆ ಏನಾಗುತ್ತೆ ಅಂತೇಳಿ ತಾವೆಲ್ಲರೂ ನನ್ನನ್ನು ಕರೆಸಿದಿರಿ. ನನ್ನ ಅನುಭವಗಳನ್ನು ಭಾಳ 8 ತಿಂಗಳ ನಂತರ ತಮ್ಮಿದ್ರಿಗೆ ಮಾತಾಡ್ತೇನೆ. ಯೂಶ್ವಲಿ ನಾನು ಹೋಗ್ತಾ ಇರಲಿಲ್ಲ, ಸುಮ್ಮನೆ ಯಾಕೆ ಏನೋ ಮಾತಾಡೋದು, ನೀವೇನೋ ಒಂದು ಕಮೆಂಟ್ ಮಾಡೋದು ಅಂತೇಳಿ ಒಂದು ಯಾವುದೋ ಫಂಕ್ಷನ್ಗೆ ಹೋಗಿಲ್ಲ ನಾನು. ಭಾಳ ದಿವಸದ ನಂತರ ನಮ್ಮ ದಾವಣಗೆರೆಯಿಂದ ಖುಷಿಗೆ ನಿಮ್ಮನ್ನೆಲ್ಲ ನೋಡಲಿಕ್ಕೆ ಬಂದೀನಿ. ನಮ್ಮ ಈ ಸಂಘ, ನೌಕರರ ಪರಿಷತ್ ಏನು ಮಾಡಿದಿರಿ, ಪತ್ತಿನ ಸಹಕಾರ ಸಂಘ ಚೆನ್ನಾಗಿ ಬೆಳೀಲಿ. ನಾನು ಹೇಳಿದ್ದೀನಿ, ನಾನು ಹೇಳಿ ರೀತಿಯಲ್ಲಿ ಮಾಡಿ ಬೆಸ್ಟ್ ಸಂಘ ಆಗುತ್ತೆ. ಅವರಿಗೆ ಬ್ಯಾಂಕ್ ಬಡ್ಡಿ ಕೊಡಿ, ಬ್ಯಾಂಕ್ ಬಡ್ಡಿ ಇಸ್ಕೊಳ್ಳಿ. ನೀವೇನೋ ನಿಸ್ವಾರ್ಥ ಸೇವೆಯಲ್ಲಿ ಇರ್ತೀರಿ, ಯಾರು ಏನಂತದೇನಿರಲ್ಲ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಖರ್ಚು ಇಟ್ಕೊಂಡು, ಸೊ ದಟ್ ಅವರಿಗೆ ಒಂದು 10 ಲಕ್ಷ ಸಿಗಲಿ. ನಾವು ಡೆಪಾಸಿಟ್ ಮಾಡ್ತೀವಿ, ಬೇರೆ ಬ್ಯಾಂಕ್ ಇರೋ ಬದಲು ನಿಮ್ಮ ಬ್ಯಾಂಕಲ್ಲಿ ದುಡ್ಡು ಇಡ್ತೀವಿ. ನಮ್ಮದು ಹಂಗೆ 1 ಲಕ್ಷ 2 ಲಕ್ಷ ಎಲ್ಲರ ಅಕೌಂಟಲ್ಲಿ ಇದೆ, ಈಗ ಅವರು ಇಡ್ತಾರೆ ನಿಮಗೆಲ್ಲ ಅಂತ ಹೇಳ್ತಾ ಇದೇ ರೀತಿ ಪ್ರೋತ್ಸಾಹಗಳು ನಡೀಲಿ. ಯಾರ್ಯಾರು ನಿಮಗೆ ಈ ಸಂಘದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು, ಅವ್ರ ಮಕ್ಕಳು, ಅನೇಕ ಜನ ಇನ್ನೂ ಮಾಡಿರ್ತಾರೆ, ಇನ್ನು ಗ್ರ್ಯಾಜುಯೇಷನಲ್ಲಿ ಒಳ್ಳೆ ಉತ್ತಮ ಸಾಧನೆ ಮಾಡಿರ್ತಾರೆ, ಅವ್ರವ್ರ ಮಕ್ಕಳು ಬಿಸ್ನೆಸ್ ಸಾಧನೆ ಮಾಡಿರ್ತಾರೆ. ಯಾವುದಾದ್ರು ಅವಕಾಶ ಸಿಕ್ಕಲ್ಲಿ ಅವ್ರಿಗೆಲ್ಲ ಗೌರವಿಸಿ, ಮಕ್ಕಳು ಕೂಡ ಚೆನ್ನಾಗಿ ಓದಿ. ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ನಿಮಗೆ ಭಾಷಣ ತುಂಬ ಜನ ಹೇಳ್ತಾರೆ, ಬಟ್ ಒಂದೊಂದು ಸಲ ನಿಮಗೆ ಬೇಜಾರಾಗುತ್ತೆ, ಸಹಜ. ಬಟ್ ಓದಬೇಕಾಗತ್ತೆ. ನಾನು ಈಗಲೂ ಕೂತ್ರೆ 14ರಿಂದ 15 ಗಂಟೆ ಕೂತು ಓದ್ತೇನೆ. ಈಗಲೂ
ಬೆಳಗ್ಗೆ 7 ಗಂಟೆಗೆ ಕೂತ್ರೆ ರಾತ್ರಿ 11 ಗಂಟೆ ತನಕ ಓದ್ತೀನಿ. ನನ್ನ ಮಕ್ಕಳೇ ಶಾಕ್ ಆದ್ರು, ಪಪ್ಪ ನಿನಗೆ ಹುಚ್ಚಿಡ್ದು ಬಿಡುತ್ತೆ ಅಂತೇಳಿ. ಹುಚ್ಚು ಹಿಡಿಸ್ಕೋಬೇಕು ಓದಬೇಕು ಅಂದರೆ. ಹುಚ್ಚು ಯಾರು ಹಿಡಿಸ್ಕೊಂತಾರೋ ಓದ್ರಲ್ಲಿ ಅವ್ರು ಮಾತ್ರ ಯಶಸ್ಸು ಸಾಧ್ಯ. ಹುಚ್ಚು ಹಿಡಿಸ್ಕೋಬೇಕು, ಬೇರೆದ್ರಾಗ ಹುಚ್ಚು ಹಿಡಿಸ್ಕೋಬಾರ್ದು. ನಾನು ಹೇಳ್ತೀನಲ್ಲ, ಯಾಕೆಂದರೆ ಓದಬೇಕು. ನಿಮಗೆ ಓದೋದು ಬಿಟ್ಟು ಬೇರೆ ಏನೂ ಇಲ್ಲ. ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಮಾರ್ಕ್ಸ್ ಈ ಎಕ್ಸಾಮಲ್ಲಿ ಕಡಿಮೆ ಆಗ್ಬೋದು, ಆಮೇಲೆ ಇಲ್ಲಿಂದ ಇಲ್ಲಿಗೆ ಬರಬೇಕು, ಆ ಟೈಮಲ್ಲಿ ನಿಮಗೆ ಅದು ಕನೆಕ್ಟ್ ಆಗಬೇಕು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬಟ್ ನೀವು ಓದಿದ್ದು ಮಾತ್ರ ಕೊನೆಯವರೆಗೆ ಇರುತ್ತೆ. ನೀವು ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾರು ಓದಿರ್ತಾರೆ ಅವ್ರು ಸ್ವಲ್ಪ ಮೆಚ್ಯೂರ್ಡ್ ಬಿಹೇವಿಯರ್ ಮಾಡ್ತಾರೆ ನೋಡಿ. ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ, ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಿರೋರು ಇರ್ತಾರೆ, ಅವ್ರಿಗೆ ಸಿಕ್ಕಿರ್ಲಿಕ್ಕಿಲ್ಲ ಕೆಲಸ, ಬಟ್ ಯಾವುದೋ ಒಂದು ಟೀಚರ್ ಆಗಿರ್ತಾರೆ, ಅವ್ನು ಮೆಚ್ಯೂರ್ಡ್ ಟೀಚರ್ ಇರ್ತಾರೆ ಅವರು, ಅಥವಾ ಯಾವುದೋ ಒಂದು ಇಲಾಖೆಯಲ್ಲಿ ಇರ್ತಾರೆ. ಮೆಚ್ಯೂರ್ಡ್ ಬಿಹೇವಿಯರ್ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಏನು ಅಂತೇಳಿ. ಅದಕ್ಕೆ ಅವ್ರು ಓದಲಿ, ಕಾಂಪಿಟೇಟಿವ್ ಎಕ್ಸಾಮ್ ಓದಲಿ, ಒಂದು ಉತ್ತಮ ನಾಗರಿಕನಾಗಲಿ, ನಿಮ್ಮ ಊರಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ತಂದೆ ತಾಯಿಗಳಿಗೆ ಅವ್ರು ಗೌರವ ತರಲಿ. ನೀವು ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ತಂದೆ ತಾಯಿನ ಹೊರಗಿಟ್ಟು ನೀವು ಮಕ್ಕಳನ್ನು ಓದಿಸ್ತೀರಿ ಅಂದರೆ ಏನೂ ಉಪಯೋಗ ಆಗೋದಿಲ್ಲ. ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆಗಿದ್ದರೆ ನಿಮ್ಮ ಮಕ್ಕಳು ಯಶಸ್ಸು ಬರುತ್ತೆ ಅಂತ ತಿಳ್ಕೊಳ್ಳಿ. ಆ ಯಶಸ್ಸು ನಿಮ್ಗೆ ಯಾವಾಗ ಬರುತ್ತೆ ಅಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಜೊತೆಗೆ ಇರ್ಬೋದು. ವಯಸ್ಸಾದಾಗ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ಬೋದು, ಇರಲಿ. ಅವ್ರ ವಯಸ್ಸಲ್ಲಿ ನೀವು ಆ ವಯಸ್ಸಲ್ಲಿ ಹೇಗೆ ಮಾಡ್ತೀರಿ. ಎಲ್ಲರೂ ಕೂಡ ನಿಮ್ಮ ಒಂದು ಸಂಸ್ಕಾರವನ್ನು ಚೆನ್ನಾಗಿ ಬೆಳೆಸಬೇಕು ಅಂದರೆ ಮಕ್ಕಳಿಗೆ ಒಂದು ಉತ್ತಮ ಗೌರವ ಕೊಟ್ಟಿದ್ದೀರಿ. ಆ ಮಕ್ಕಳು ಮುಂದೆ ಉತ್ತಮ ಶ್ರೇಷ್ಠರಾಗಲಿ, ಅವರು IAS ಆಗಲಿ, KS ಆಗಲಿ, ಏನು ನಿಮಗೆ ಬಯಸ್ತಿರೋ, ಉತ್ತಮ ವಕೀಲಾಗಲಿ, ಉತ್ತಮ ರೈತರಾಗಲಿ. ಈಗ ಹೇಳಿದರು, ರೈತರು ಯಾರು ಆಗ್ತೀರಿ ಅಂತ ಕೇಳಿದ್ರೆ ಕೈ ಯಾರೇ ಹತ್ತಲಿಲ್ಲ. ಎಲ್ಲರೂ ರೈತರೇ ಅಧಿಕಾರಿಗಳು. ಎಲ್ಲ ಅಧಿಕಾರಿಗಳು 2, 4, 5 ಎಕರೆ ಹೊಲ ತೊಗೊಂಡಿದ್ದೀವಿ, ರೈತರೇ ನಾವು. ಮತ್ತು ರೈತರಿಗೆ ಯಾಕೆ? ಎಲ್ಲರೂ ರೈತರೇ ನಾವು ಅಧಿಕಾರಿಗಳು. ಯಾರಿಗೆ ಹೊಲ ಇಲ್ಲ ಕೈ ಎತ್ತಿ ನೋಡೋಣ. ಒಂದು ತಂದೆ ತಾಯಿದರ ಹೊಲ ಇರುತ್ತೆ, ಇಲ್ಲಾಂದರೆ ನಾವರ ಹೊಲ ಖರೀದಿ ಮಾಡಿರ್ತೀವಿ. ಹಾಗಾಗಿ ಮುಖ್ಯ ಹುದ್ದೆ ರೈತ ನಮ್ಮದು. ಉಳಿದಂತೆ ನಾವು ಬೇರೆ ಬೇರೆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ನಿಮ್ಮ ಮಕ್ಕಳಿಗೆ ಶುಭವನ್ನು ಕೋರ್ತಾ, ನಿಮ್ಮ ಮಕ್ಕಳು ಇನ್ನು ಮುಂದೆ ಏನೇನು ಆಗ್ತಾರೆ ಅನ್ನೋದನ್ನು ನಮ್ಮ ಸಂಘದ ಗಮನಕ್ಕೆ ತೊಗೊಂಡ್ಬನ್ನಿ. ಅವರು ನನ್ನ ಗಮನಕ್ಕೆ ತರ್ತಾರೆ. ಒಂದು ವೇಳೆ ನಿಮಗೆ ಎಲ್ಲಾದರೂ ಅವಶ್ಯಕತೆ ಇದ್ದರೆ, ನಂದು ಯಾವುದಾದ್ರೂ ನಿಮಗೆ ಬೆಂಗಳೂರಲ್ಲೋ ಮತ್ತೊಂದು ಊರಲ್ಲೋ ಏನಾದರೂ ನನ್ನಿಂದ ಏನಾದರೂ ಒಂದು ಅವಶ್ಯಕತೆ ಇದ್ದರೆ, ನಾನು ಸದಾ ನಂದು ಸಿದ್ಧನಿರ್ತೀನಿ. ಜಸ್ಟ್ ನನಗೆ ನಿಮ್ಮ ಅಧ್ಯಕ್ಷರು ಮತ್ತೊಬ್ಬರು ಮೆಸೇಜ್ ಹಾಕಿದ್ರೆ ಸಾಕು. ನಾನು ನನ್ನ ಕೈಲಾದಷ್ಟು ನನ್ನ ಇದರಲ್ಲಿ ನಾನು ಅವ್ರಿಗೆ ತಿಳಿಸಿ ಹೇಳ್ತೀನಿ. ಏನಾದರೂ ಅವಶ್ಯಕತೆ ಬಿದ್ದರೆ ನಾನು ನಿಮ್ಮವನೇ ಅಂತ ತಿಳ್ಕೊಳ್ಳಿ, ನಿಮ್ಮ ಮನೆ ಮಗ ಅಂತ ತಿಳ್ಕೊಳ್ಳಿ, ನಿಮ್ಮೂರವನು. ಏನೇ ಬಂದರೂ ಕೂಡ ನನಗೆ ಗಮನಕ್ಕೆ ತನ್ನಿ. ನಿಮ್ಮ ಕೈಲಿ ನನ್ನಿಂದ ಆಗುತ್ತೆ ಅಂತಂದರೆ, ಭಾಳ ಜನ ನನಗೆ ಫೋನ್ ಮಾಡ್ತಾರೆ, ಕೆಲವು ಹಾಸ್ಪಿಟಲಿಗೆ ಹೋಗ್ಬೇಕಾದ್ರೆ ಅಮೌಂಟ್ ಕಡಿಮೆ ಮಾಡಿಸಿ ಅಂತೇಳಿ. ಇನ್ನೊಂದೇನೋ ಕರೋನಾ ಸಮಯದಲ್ಲಿ ಏನೋ ಟ್ಯಾಬ್ಲೆಟ್ಸು ಕೆಮಿಕಲ್ ಸಿಗಲಿಲ್ಲ, ಬೀದರ್, ಗುಲ್ಬರ್ಗ, ಎಲ್ಲೆಲ್ಲಿಂದನೋ ನಮಗೊಂದು ಅವಕಾಶ ಸಿಕ್ಕರೆ ಸೇವೆ ಮಾಡಲಿಕ್ಕೆ ನನಗೊಂದು ಅವಕಾಶ ಅಷ್ಟೇ. ಆ ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅದರ ಮುಖಾಂತರ ನಾನು ಸೇವೆ ಮಾಡಲಿಕ್ಕೆ, ಅದು ನಮ್ಮ ದಾವಣಗೆರೆ ಜಿಲ್ಲೆ ಅಂದರೆ ಸಂತೋಷ ಅಂತ ನಾನು ಭಾವಿಸ್ತಾ, ಈ ಒಂದು ಸಭೆಗೆ ಕರೆಸಿ ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಅಂತ ತಿಪ್ಪೇಸ್ವಾಮಿ ಹೇಳಿದ. ಆಶೀರ್ವಾದ ಯಾವಾಗಲೂ ನಿಮ್ಮ ಮಕ್ಕಳ ಮೇಲಿದೆ. ನಿಮ್ಮ ಆಶೀರ್ವಾದ, ನಿಮ್ಮ ತಂದೆ ತಾಯಿ ಆಶೀರ್ವಾದ ಮಕ್ಕಳ ಮೇಲೆ ಇರಲಿ. ಅವ್ರನ್ನ ಉಜ್ವಲವಾಗಿ ಬೆಳೆಸಿ. ಮತ್ತು ನಿಮ್ಮ ಮಕ್ಳು ಇನ್ನೊಬ್ರು ಯಾರು ಒಂದು 5%, 10% ಕಡಿಮೆ ಇದ್ದರೆ ಮರಿಬೇಡಿ ಅವ್ರನ್ನ. ಮತ್ತು ಇವ್ರನ್ನೇ ಬರೀ ಮಾತಾಡಿಸಿ ಅವ್ರನ್ನ ನೀವು ಮಾತಾಡ್ಸಿದೆ, ನೀನು ಸರಿಯಾಗಿ ಓದಿಲ್ಲ ಅನ್ಬೇಡಿ. 70, 50 ಫೇಲ್ ಆದ ಮಗನೇ ನಿಮ್ಗೆ ಸಾಕೋದು ಕೊನೆಗೆ. ಯಾಕಂದರೆ ಅವ್ನ ಮನೆಗೆ ಇಲ್ಲಿರ್ತಾನೆ, ಉಳಿದರೆಲ್ಲ ಬೇರೆ ಕಡೆ ಹೋಗಿರ್ತಾರೆ. ಹಾಗಾಗಿ ಮಕ್ಕಳನ್ನು ಈಕ್ವಲ್ ಪ್ರೀತಿಸಿ, ಹೆಣ್ಣು ಮಗು ಆಗಲಿ ಗಂಡು ಮಗು ಆಗಲಿ, ದೊಡ್ಡರವರಿಗೆ ಚಿಕ್ಕಲಾಗಲಿ, ಎಲ್ಲರಿಗೂ ಮಕ್ಕಳನ್ನು ಸಮಾನತೆಯಲ್ಲಿ ಸ್ವೀಕರಿಸಿ, ಯಶಸ್ಸನ್ನು ಕೂಡ ಸಮಾನತೆಯಲ್ಲಿ ಸ್ವೀಕರಿಸಿ. ಇವತ್ತು ಬಂದರೆ ಯಶಸ್ಸು ನಿಮಗೆ ನಿಮ್ಮ ಮಕ್ಕಳು ತಂದಿರ್ಕೊಡ್ತಂಥ ಗೌರವ. ಆ ಗೌರವನ ನೀವು ಕೊನೆವರೆಗೆ ಉಳಿಸ್ಕೊಂಡು ಮಕ್ಕಳಿಗೆ ಒಂದು ಉನ್ನತ ದಾರಿ ಎರೀಲಿ ಅಂತ ಹೇಳ್ತಾ, ನನ್ನನ್ನು ಕರೆಸಿ ಈ ನೌಕರರ ಸಂಘ ಮತ್ತು ಪತ್ತಿನ ಸಹಕಾರ ಸಂಘದವರು ಕರೆಸಿದೆ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಂಥ ಎಲ್ಲ ನಮ್ಮ ಅಧ್ಯಕ್ಷರು, ನಮ್ಮ ಲೋಕಣ್ಣ ಮಾಗೋಡ್ರು ಭಾರಿ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ರು. ಅವರು ಫಂಕ್ಷನ್ ಮಾಡೋದು ತುಂಬ ಕಷ್ಟ, ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಲೇಬೇಕು. ಇಲ್ಲದ್ರೆ ನಾಳೆ ನಾನೇನು ಇವತ್ತು ಹೋಗ್ಬಿಡ್ತೀನಿ ಬಂದು, ನಾಳೆ ಅವ್ರಿಗೆ ಬೇಕಲ್ಲ. ನಮ್ಮ ಅಧ್ಯಕ್ಷರು ಎಲ್ಲರ ಹೆಸರು ಹೇಳಲೇಬೇಕು. ಒಬ್ಬರದ್ದು ಮಿಸ್ ಮಾಡಿದ್ರೆ ನೀವು, ವೀರೇಶ್ ಒಡನ್ಪುರ್ ಸರ್ ನಾನು ಹೆಸರು ಹೇಳಿಲ್ಲ ಅಧ್ಯಕ್ಷ. ಇವೆಲ್ಲ ಭಾರಿ ಟೆನ್ಷನ್ ಇದೆ ಫಂಕ್ಷನ್ ಮಾಡೋದು. ನಾನು 3.5 ಲಕ್ಷ ಜನ ಸೇರಿಸಿ ಫಂಕ್ಷನ್ ಮಾಡಿದ್ದೀನಿ. 3.5 ಲಕ್ಷ ಜನ. ಮೇ 20, 2020 ಇಡೀ ಇತಿಹಾಸದಲ್ಲಿ ಗೌರ್ಮೆಂಟ್ ಫಂಕ್ಷನ್ ಯಾವುದೂ ಆಗಿಲ್ಲ. 3.5 ಲಕ್ಷ ಜನ ಸೇರಿಸಿ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಅವ್ರಿಗೆ ಆ ಚೇರು, ಇವ್ರಿಗೆ ಈ ಚೇರು, ನಡುವೆ ಕೂರಿಸ್ಬೇಕು. ಅಧ್ಯಕ್ಷ ನಿಮಗೆ ಕಿರಿಕಿರಿ ನಿಮಗೆ ಭಾಳ. ನಾನಲ್ಲಿ ಕೊನೆಗೆ ಅಧ್ಯಕ್ಷರವ್ರಿಬ್ಬರಪ್ಪ ನಾವು ಹಿಂದೆ ಕೂತ್ಕೊಂತೀವಿ, ಎಲ್ಲರ ಮುಂದೆ ಕೂತ್ಕೊಳ್ಳಿಂದ ಪರಿಸ್ಥಿತಿ ಬರ್ತೈತಿ. ನಿಮಗೆ ಈಜಿ ಇದು. ಈ ಸ್ಟೇಜ್ ಮೇಂಟೈನ್ ಮಾಡೋದಿದೆಯಲ್ಲ ಭಾಳ ತಲೆನೋವು. ನಾವೆಲ್ಲ ಒಂದಿನ ಬಂದು ಭಾಷಣ ಮಾಡಿ ಹೋಗ್ಬಿಡ್ತೀವಿ. ಅನುಭವಿಸ್ರಿ ನೀವು. ಅದಕ್ಕೆ ಅವ್ರಿಗೆ ಹೇಳಿದೆ, ಲೋಕಣ್ಣವ್ರಿಗೆ ತಲೆ ಕೆಡಿಸ್ಕೊಬೇಡ್ರಿ,
ನೀವು ಸುಮ್ಮನೆ ನಿಮ್ದು ಏನು ಆರಾಮಾಗಿ ಕೂತ್ಕೊಂಡು ಟೆನ್ಷನ್ ಮಾಡ್ಕೊಂಬಿಡಿದ್ರು ಸರ್, ನೀವು ಮಾತಾಡ್ಬೇಕು, ಟೈಮ್ ಆಕತ್ತೆ, ನೀವು ಮಾತಾಡೋಕ್ಕಂತ ಟೆನ್ಷನ್ ಮಾಡ್ಕೊಂಡು ಬಿ ಪಿ ಜಾಸ್ತಿ ಆಗ್ಬಾರ್ದಲ್ಲ ಮತ್ತೆ. ಬಿ ಪಿ ಇದೆಯಾ? ಹಾಂ ನೋಡಿ, ಅವ್ರೇನು ನಗ್ತಾ ಇದ್ದಾರೆ ಅಷ್ಟು ಖುಷಿಯಾಗಿ. ಅದಕ್ಕೆ ಇಂಥದ್ರಲ್ಲಿ ನಾವು ತೊಗೋಬಾರ್ದು ಟೆನ್ಷನ್ ಅಂತ ಹೇಳೋದು. ನಾನೀಗ ನಿಮಗೆ ಇನ್ನೂ ಭಾಳ ಉದಾಹರಣೆ ಹೇಳ್ತೀನಿ. ಅನೇಕ ಈ ಸ್ಟೇಜ್ ಮೇಲೆ ಕೂತಿರೋರು ಭಾಳ ಜನದ ಕಿಡ್ನಿ ಹೋಗಿದೆ, ಗೊತ್ತಾ ನಿಮಗೆ? ಸ್ವಾಮೀಜಿಗಳು, ಹಿರಿಯ ವಯಸ್ಸಾದ ರಾಜಕಾರಣಿಗಳು ಕಿಡ್ನಿ ಹೋಗುತ್ತೆ. ಯಾಕೆ ಹೇಳಿ ನೋಡೋಣ? ವಾಶ್ರೂಮಿಗೆ ಹೋಗೋಕ್ಕಾಗಲ್ಲ ಅಂತ ನೀರು ಕುಡಿಯಲ್ಲ, ನೀರು ಕುಡಿದ್ರೆ ವಾಶ್ರೂಮ್ ಎಲ್ಲಿ ಹೋಗೋದು ಕುಂತು ಬಿಡೋದು ಹಾಗೆ. ಆಮೇಲೆ ರೋಡಲ್ಲಿ ಎಲ್ಲಿ ಬೇಕಲ್ಲಿ ಇಳಿಯಂಗಿಲ್ಲ. ಇದೆಲ್ಲ ಅನುಭವಿಸಿದ್ದೀನಿ ನಾನು ಹೋಗ್ಬೇಕು, ಗನ್ಮ್ಯಾನ್ ಕೆಳಗೆ ಇಳ್ತಾನಪ್ಪ, ಗನ್ಮ್ಯಾನ್ ಮೇಲೆ ಕೂತ್ಕೊಳ್ಳೋ, ಮತ್ತು ಜನ ಎಲ್ಲ ನಿಂತ್ಕೊತಾರೆ. ಇವನು ಗನ್ಮ್ಯಾನ್ ಇಳ್ದ ಅಂದ ತಕ್ಷಣ ಎಲ್ಲ ಬೈಕ್ ನಿಲ್ಲಿಸ್ಬಿಡ್ತಾರೆ, ಹೋಗೋ ಬಸ್ಗಳು ಬೈಕ್ಗಳೆಲ್ಲ. ನಾನು ಹೋಗೋದು ನೀವು ಇಲ್ಲೇ ಗಾಡಿಗೆ ಅಂದರೆ ಇವೆಲ್ಲ ಅನುಭವ ನಾನು ಹೇಳ್ತೀನಿ. ಅದಕ್ಕೆ ವಾಸ್ತವದಲ್ಲಿ ಅದಕ್ಕೆ ನಮಗೆ ಬಂತ ನಾನು ವಾಶ್ರೂಮಿಗೆ ಹೋಗಿ ಬರ್ಬೇಕು. ನೀವು ಅಷ್ಟೇ ಕೇರ್ ಮಾಡಬಾರ್ದು. ಯಾರೇ ಇರಲಿ, ಯಾವುದೇ ಫಂಕ್ಷನ್ ಇರಲಿ, ಏನೇ ಇರಲಿ, ನಿಮಗೇನು ಕಂಫರ್ಟ್, ಸುಸ್ತಾಗ್ತಾ ಇದ್ದ ಮನೆಗೆ ಹೋಗಿ, ಯಾವುದು ಒತ್ತಾಯ ಮಾಡಬಾರ್ದು. ಆರೋಗ್ಯ ಭಾಳ ಇಂಪಾರ್ಟೆಂಟ್. ವಾಶ್ರೂಮಿಗೆ ಹೋಗ್ಬೇಕಾ, ಹೋಗ್ಬಿಡಿ. ಇವತ್ತು ನಾನು ಇನ್ನೊಂದು ಮಾಹಿತಿ ಹೇಳ್ಬೇಕು ಅಂದರೆ, ಇವತ್ತು ಸರ್ಕಾರಿ ಶಾಲೆಯಲ್ಲಿ 300-400 ಹೆಣ್ಮಕ್ಳಿದ್ರು. ನಾನು ವಿಜಯನಗರದಲ್ಲಿದ್ದಾಗ ನೀರು ಕೊಡ್ತಾ ಇದ್ದೆ, ನೀರು ಕುಡಿತಿರ್ಲಿಲ್ಲ ಮಕ್ಕಳು. ನಾನು ನೀರು ಯಾಕೆ ಕುಡಿತಾ ಇಲ್ಲ ಮಕ್ಕಳು ಅಂತ ಹೋದರೆ, ವಾಶ್ರೂಮ್ ಇಲ್ಲ ಸರ್. ವಾಶ್ರೂಮ್ ಏನು ಇದೆವಲ್ಲ 2 ಸರ್, ಒಂದು ಪ್ರಿನ್ಸಿಪಾಲ್ಗೆ, ಒಂದು ಉಳಿದರಿಗೆ. 300-400 ಮಕ್ಕಳು, 12-15 ವಯಸ್ಸಿನ ಹೆಣ್ಮಕ್ಳು ನೀರು ಕುಡಿದೇ ಇದ್ರೆ ಅವ್ರ ಮುಂದಿನ ಜೀವನ ಏನು ಗೊತ್ತಾ ನಿಮಗೆ? ಬರ್ಬಾದಾಗಿ ಹೋಗುತ್ತೆ. ನಾವು ಅದನ್ನು ತಿಳ್ಕೊಳಕ್ಕೆ ತಯಾರಿಲ್ಲ. ನಾವು ಬರೀ ಮಾರ್ಕ್ಸು 80%, ಅವನ ಗತಿ ಏನು? ಅದಕ್ಕೆ ಆರೋಗ್ಯದ ಬಗ್ಗೆ ಭಾಳ ಗಮನ ಕೊಡಿ. ನಾನು ಹೇಳಿದ ಒಂದು ಎಕ್ಸಾಂಪಲ್, ಹೆಂಗೆ ನಮ್ಮ ದೊಡ್ಡ ದೊಡ್ಡ ಐ ಪ್ರೊಫೈಲ್ನವ್ರದ್ದು ಏನೇನು ಪ್ರಾಬ್ಲಮ್ ಇರುತ್ತೆ ಅಂತೇಳಿ. ಎಲ್ಲರಿಗೂ ಅವ್ರವ್ರದ್ದೇ ಪ್ರಾಬ್ಲಮ್ ಇದೆ. ನೀವು ಭಾಳ ಸಂತೃಪ್ತಿ. ವರ್ಷ ಒಂದು 150-200 ಊಟ ಮಾಡಿ, ತಲೆ ಕೆಡಿಸ್ಕೋಬೇಡಿ. ಮದುವೆ ಅದು ಸ್ವೀಟ್ಸ್ ಇದ್ದರೆ ಸಾಧ್ಯವಾದ್ರೆ ತಿನ್ನಿ, ಇಲ್ಲದೇ ಇದ್ದರೆ ಬೇರೆ ಬೇರೆ ಏನೇನು ಈಗೆಲ್ಲ ದಾವಣಗೆರೆಗೆ ಚೆನ್ನಾಗಿ ಮದುವೆ ಮಾಡ್ತಾರಂತ ಕೇಳಿದ್ದೀನಿ. ನಾನು ವರ್ಷಕ್ಕೆ 1 ಅಥವಾ 2 ಮದುವೆ ಊಟ ಮಾಡಲ್ಲ, ಬಟ್ ಮದುವೆ ಅಟೆಂಡ್ ಆಗ್ತೀನಿ. ಬಟ್ ನಮ್ಮ ಬ್ರದರ್ಗೆ ಹೇಳ್ತಾ ಇರ್ತೀನಿ, ಏನಪ್ಪ ಇಷ್ಟು ಊಟ, ನನ್ನ ಮಕ್ಕಳು ಅಂತ ಖುಷಿ ಅವರಿಗೆ. ಇಲ್ಲಿ ಬಂದರೆ ಮದುವೆಗೆ ಹೋಗೋ ಖುಷಿ. ಯಾಕಂದರೆ ಪಾಪ ಏನು ಟೇಸ್ಟ್ ಸಾಂಬಾರು, ಯಾಕಂದರೆ ಉಪ್ಪು ಖಾರ ಸ್ಪೈಸಿ ಎಲ್ಲ ಚೆನ್ನಾಗಿರ್ತೈತಿ, ಕೈಯೆಲ್ಲ ಸ್ಮೆಲ್. ಪಾಪ ಖುಷಿ ಅವರಿಗೆ ಮದುವೆ ಊಟ ಉಣ್ಣಕ್ಕೆ ನನ್ನ ಮಕ್ಕಳಿಗೆ. ಅದಕ್ಕೆ ದಾವಣಗೆರೆ ಬಂದ ನಮ್ಮ ಬ್ರದರ್ಗೆ ಹೇಳ್ತೀನಿ, ಕರ್ಕೊಂಡು ಹೋಗಪ್ಪ ಮದುವೆ ಊಟಕ್ಕೆ ಖುಷಿ ಅವ್ರಿಗೆ. ಅವ್ರು ಹೋಟ್ಲ್ ಊಟ ಬೇಕಾಗಿಲ್ಲ, ನೀವು 5 ಸ್ಟಾರ್ ಹೋಟ್ಲು ಮದುವೆ ಊಟ. ಹಾಗಾಗಿ ಅದೆಲ್ಲ ಮಾಡಿ, ಊಟ ಮಾಡಿ, ಮದುವೆಗಳು ಅಟೆಂಡ್ ಆಗಿ, ವಾಕ್ ಮಾಡಿ, ಮಕ್ಕಳನ್ನ ಪ್ರೀತಿ ಮಾಡಿ, ಕೃಷಿ ಮಾಡಿ, ಏನು ನಿಮಗೆ ಅನ್ಸುತ್ತೆ ಎಲ್ಲ ಮಾಡಿ ಆರಾಮಾಗಿರಿ. ಮಕ್ಕಳನ್ನ ಚೆನ್ನಾಗಿ ಓದಿಸಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಸುದೀರ್ಘವಾಗಿ ಸತತವಾಗಿ 30 ನಿಮಿಷಗಳು, ಸುಮಾರು 30 ನಿಮಿಷಗಳ ಕಾಲ ನಮ್ಮೆಲ್ಲರನ್ನು ಬೇರೆಯ ಲೋಕಕ್ಕೆ ಕೊಂಡೊಯ್ದಿದ್ರು. ನಮ್ಮ ಗಂಗನಕಟ್ಟೆಯ ಪ್ರತಿಭೆ, ಹಳ್ಳಿಯ ಪ್ರತಿಭೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ. ಅವರ ಸರಳವಾದ ಜೀವನ, ಸರಳವಾದ ಅಧಿಕಾರಿ ಸೇವೆ ಹಾಗೂ ಎಲ್ಲ ಪೋಷಕರಿಗೂ ಅವರು ನೀಡಿದಂತಹ ಉತ್ತಮವಾದ ನುಡಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ನೀವು ಮೊದಲು ನಿಮ್ಮ ತಂದೆ ತಾಯಿಯನ್ನು ಪ್ರೀತಿಸಿ, ಗುರು ಹಿರಿಯರನ್ನು ಪ್ರೀತಿಸಿ, ಗೌರವಿಸಿ, ಹಿರಿಯರಿಗೆ ಒಳ್ಳೆಯ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ ನಡೀರಿ ಅಂತ ಹೇಳ್ತಾ, ಜೊತೆಗೆ ಎಲ್ಲ ಅಧಿಕಾರಿಗಳಿಗೂ, ಶಿಕ್ಷಕರಿಗೂ, ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ ಸಮಗ್ರವಾಗಿರುವಂಥ ಭಾಷಣವನ್ನು ಹಳ್ಳಿಯಿಂದ ದಿಲ್ಲಿಯವರೆಗೂ ಅವರು ನಮ್ಮನ್ನೆಲ್ಲ ಕೊಂಡೊಯ್ದು ಈ ಒಂದು ಅವಿಸ್ಮರಣೀಯವಾಗಿರುವಂತಹ ಈ ಒಂದು ಸಮಯಕ್ಕೆ ತಮ್ಮನ್ನು ತಾವು ಮೀಸಲಿಟ್ಟಿದ್ದೀರಿ ಸರ್. ಜೊತೆಗೆ ನಮ್ಮ ಈ ಒಂದು ಸಮಾಜದ ಬೆಳವಣಿಗೆಗೆ ನಿಮ್ಮ ಸಹಕಾರ ಯಾವಾಗಲೂ ಸದಾ ಇರುತ್ತೆ ಅಂತ ಹೇಳಿದರೆ, ಅಂತಹ ಗೌರವಾನ್ವಿತರಿಗೆ ಹಾಗೂ ಅವರ ಸರಳವಾದ ಸೇವೆಗೆ ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ಅವರ ಒಂದು ಸಹಕಾರ ನಮ್ಮ ಮೇಲೆ ಸದಾ ಇರಲಿ, ನಮ್ಮೆಲ್ಲರ ಸೇವೆಗೆ, ನಮ್ಮ ಸಮಾಜದ ಸೇವೆಗೆ ತಮ್ಮ ಕೊಡುಗೆ ಇರಲಿ ಅಂತೇಳಿ ಕೇಳ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀನಿ ಸರ್. ಧನ್ಯವಾದಗಳು ಸರ್. ಇದೀಗ ನಮ್ಮೆಲ್ಲರ ಈ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾಗಿ ಸ್ಪಂದಿಸಿದಂತಹ 3 ಹಿರಿಯ ವ್ಯಕ್ತಿಗಳನ್ನು ನಾವೀಗ ಸನ್ಮಾನಿಸುವಂತಹ ಸಮಯ. ಮೊದಲನೆಯದಾಗಿ ಉದ್ಘಾಟನೆ ಹಾಗೂ ಉದ್ಘಾಟಕರ ನುಡಿಯನ್ನು ಹಾಡಿದಂತಹ ಶ್ರೀಯುತ ದಿವಾಕರ್ MS, IAS ಅಧಿಕಾರಿ, ನಿರ್ದೇಶಕರು, ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು. ಇವರು ಸಹ ವೇದಿಕೆಗೆ ಆಸೀನರಾಗಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಸನ್ಮಾನ್ಯರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಎರಡನೆಯದಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿ ಇನ್ನು ಕೆಲವೇ ದಿನಗಳಲ್ಲಿ ನಿವೃತ್ತಿಯ ಹಂಚಿನಲ್ಲಿರುವಂಥ ಶ್ರೀಯುತ G. ಕೊಟ್ರೇಶ್, ಉಪನಿರ್ದೇಶಕರು, ಆಡಳಿತ, ಶಾಲಾ ಶಿಕ್ಷಣ ಇಲಾಖೆ, ದಾವಣಗೆರೆ. ಇವರು ಸಹ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಹೊಸದಾಗಿ ಉಮಾಪತಿ SG,
ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು. ಇವರೂ ಸಹ ಈ ಒಂದು ಸನ್ಮಾನದಲ್ಲಿ ಭಾಗವಹಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಎರಡು ಕೈಗಳು ಸೇರಿದಾಗ ಮಾತ್ರ ಚಪ್ಪಾಳೆ ಸಾಧ್ಯ. ನಿಮ್ಮೆಲ್ಲರ ಚಪ್ಪಾಳೆ ಅವರ ಒಂದು ಸನ್ಮಾನಕ್ಕೆ. ಚಪ್ಪಾಳೆಯಿಂದ ವಿಜ್ಞಾನದಲ್ಲಿ ಒಂದು ಅಡಗಿದೆ, ರಕ್ತದ ಸಂಚಲನ. ಎರಡು ಕೈಗಳು ಘರ್ಷಣೆಗೊಳಗಾದಾಗ ರಕ್ತ ದೇಹದಲ್ಲಿ ಸಂಚಲನ ಆಗ್ತದೆ. ಜೋರಾದ ಚಪ್ಪಾಳೆ ಬರಲಿ, ನೋಡೋಣ ಹೇಗೆ ಬರುತ್ತೆ ಅಂತ. ಧನ್ಯವಾದಗಳು ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ. ಇವತ್ತಿನ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣ. ಈಗ ನೀವು ಅಲ್ಲಿ ಕೂತು ನೋಡುತ್ತಿರುವ ಈ ಕಾರ್ಯಕ್ರಮದ ಹಿಂದೆ ಹಲವಾರು ವ್ಯಕ್ತಿಗಳು ಹಲವಾರು ದಿನದಿಂದ ತಮ್ಮನ್ನು ತಾವು ಮುಡುಪಾಗಿಟ್ಟು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರನ್ನೂ ಸಹ ನಾವೀಗ ಸ್ಮರಿಸುವ ಸಮಯ ನಿಮ್ಮ ಚಪ್ಪಾಳೆಯೊಂದಿಗೆ. ಯಾಕೆಂದ್ರೆ ನಿಮ್ಮ ಸ್ಫೂರ್ತಿದಾಯಕ ಚಪ್ಪಾಳೆ ಅಥವಾ ಸ್ಫೂರ್ತಿದಾಯಕ ನುಡಿಗಳು ಇರಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಅವರು ಇಂತಹ ಕಾರ್ಯಗಳಲ್ಲಿ ತೊಡಗೋದು ಅಸಾಧಾರಣವಾಗುತ್ತದೆ. ಬರೀ ಸಮಯ ಕೊಡೋದು ಅಷ್ಟೇ ಅಲ್ಲ, ಅಲ್ಲಿ ಎಲ್ಲನೂ ಸಹ ಬೇಕಾಗ್ತದೆ. ಅವರು ತಾನು ಮನ ಧನವನ್ನು ಸಹ ಅರ್ಪಿಸಬೇಕಾಗುತ್ತೆ. ಅಂತ ಕೆಲಸ ಕಾರ್ಯಗಳಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲರೂ ಸಹ ಕಾರಣೀಭೂತರಾಗಿದ್ದಾರೆ. ಜೊತೆಗೆ ನಿಮಗೆ ಕಾಣದೇ ಇರುವಂತಹ ಹಲವಾರು ನೀವು ಸಹ ಅಲ್ಲಿ ಕೂತಿದ್ದೀರಲ್ಲ, ನೀವು ಸಹ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದೀರಿ. ನಿರ್ದೇಶಕರ ಪರವಾಗಿ ಎಲ್ಲರಿಂದಲೂ ಸಹ ನಿಮಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಎಲೆಮರೆಯ ಕಾಯಿಯಂತೆ ಅವರು ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದಾರೆ. ಅವರನ್ನು ಸಹ ಇಲ್ಲಿ ನೆನೆಯುವಂತಹ ದಿನ. ಸನ್ಮಾನವನ್ನು ಸ್ವೀಕರಿಸಿದಂಥ ದಿವಾಕರ್ MS ಸರ್, ಉಮಾಪತಿ ಸರ್, ಜಿ ಕೊಟ್ರೈಶ್ ಸರ್, ಇವರಿಗೆ ಧನ್ಯವಾದಗಳು. ಇದೀಗ ಇದುವರೆಗೂ ಸಹ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಎಲ್ಲಿಯೂ ಸಹ ಸ್ವಲ್ಪವೂ ಲೋಪವೇ ಆಗದಂತೆ ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅದಕ್ಕೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ಕಾರಣಕರ್ತರಾಗಿರ್ತಾರೆ. ಅದರ ಜೊತೆಗೆ ಅವರಿಂದ ಬೆನ್ನೆಲುಬಾಗಿ ಭಾಳಷ್ಟು ಜನನೂ ಇರ್ತಾರೆ. ಆದರೂ ಆ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸ್ಕೊಂಡು ಅವರು ತುಂಬ ಅವಿರತವಾಗಿ ಶ್ರಮಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅಧ್ಯಕ್ಷೀಯ ನುಡಿಗಳ ನಂತರ ನಾವು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತೀವಿ. ಪೋಷಕರಲ್ಲಿ ಸರ್ ಅಧ್ಯಕ್ಷೀಯ ನುಡಿಗಳನ್ನು ನುಡಿಯುವ ಕಾರ್ಯ ಕೆಲವು ಸಲಹೆಗಳನ್ನು ಸಹ ನಿಮಗೆ ನೀಡ್ತಾರೆ. ವೀರಶೈವ ಲಿಂಗಾಯತ ನೌಕರರ ಪತ್ತಿನ ಸಹಕಾರ ಸಂಘ ಹಾಗೂ ವೀರಶೈವ ಲಿಂಗಾಯತ ನೌಕರರ ಬಳಗ ದಾವಣಗೆರೆ ವತಿಯಿಂದ ಈ ದಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರೋದು ಸರಿಯಷ್ಟೇ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರ್ತಕ್ಕಂಥ ಶ್ರೀಯುತ ದಿವಾಕರ್ ಸರ್ ಹಾಗೂ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ವಡೆನ್ಪುರ್ ಸರ್ ಅವರೇ, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಜಿ ಕೊಟ್ರೇಶ್ ಸರ್ ಅವರೇ, ಡಯಟಿನ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ದಾರ್ಕೇಶ್ ಸರ್ ಅವರೇ, ಕೃಷಿ ಇಲಾಖೆಯ ಕೃಷಿ ಉಪನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಆರ್ ತಿಪ್ಪೇಸ್ವಾಮಿ ಸರ್ ಅವರೇ, ನಮ್ಮ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ರೇವಣಸಿದ್ದಪ್ಪ ಅಂಗಡಿ ಸರ್ ಅವರೇ, ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಶ್ರೀಯುತ ಆನಂದ್ ಗೌಡ್ ಸರ್ ಅವರೇ, ಈ ಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೆ ಶಿವಶಂಕರ್ ಸರ್ ಅವರೇ, ಈ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಟರಾಜ್ ಸರ್ ಅವರೇ, ನಮ್ಮ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ವಿಶಾಲಾಕ್ಷಿ ಮೇಡಮ್ ಅವರೇ, ಎಲ್ಲ ನನ್ನ ನಿರ್ದೇಶಕ ಬಂಧುಗಳೇ, ವೇದಿಕೆ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಇನ್ನೊಬ್ಬ ಕೃಷಿ ಉಪನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಯುತ ರೇವಣಸಿದ್ದನಗೌಡ ಸರ್ ಅವರೇ, ಹಾಗೂ ಇತರೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರೇ, ನೌಕರರ ಬಂಧುಗಳೇ, ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವರ್ಗದವರೇ, ಪತ್ರಿಕಾ ಮಿತ್ರರೇ, ಈ ದಿನ ಸಾಕಷ್ಟು ಮಾತುಗಳು ಹೇಳಿದರೆ ನಾನು ಒಂದು 2-3 ಮಾತುಗಳನ್ನು ಹೇಳಿ ನನ್ನ ಕಾರ್ಯವನ್ನು ಸಹಕಾರ ನೀಡಿರ್ತಕ್ಕಂಥ ಅವರನ್ನು ಸ್ಮರಿಸ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ. ವಿದ್ಯಾರ್ಥಿಗಳಿಗೆ ಹೇಳುವುದಾದರೆ, ಸರ್ ಎಲ್ಲ ಹೇಳಿದರು ಮೊಬೈಲ್ ಬಳಕೆ ಎಷ್ಟು ಅದ್ರ ಬಗ್ಗೆ ಎಚ್ಚರವಿರಲಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾಭ್ಯಾಸವನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಸರ್ ಹೇಳಿದಂತೆ
ನಿಮ್ಮ ಸ್ವಂತ ಅಭಿಪ್ರಾಯ ಆಗಿರಲಿ, ನೀವು ಮುಂದಿನ ಕೋರ್ಸ್ ಏನು ತಗೋಬೇಕು ಅನ್ನೋದನ್ನು ನಿಮ್ಮ ಸ್ವಂತ ಅಭಿಪ್ರಾಯ ಆಗಿರಲಿ. ಆ ಸ್ವಂತ ಅಭಿಪ್ರಾಯ ನಿಮ್ಮ ತಂದೆ ತಾಯಿಗನ್ನ ಮಾತನ್ನು ಕೇಳದೆ ನೀವು ಸ್ವಂತ ಅಭಿಪ್ರಾಯ ತಗೊಂಡಿದ್ದೀರಿ ಅಂದರೆ ನಿಮ್ಮ ವಿದ್ಯಾಭ್ಯಾಸ ಆಸಕ್ತಿಯಿಂದ ಇಷ್ಟಪಟ್ಟು ಕಲಿತು ಈ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಾಗಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇಲ್ಲಿವರೆಗೂ ಸರ್ ಹೇಳಿದರು, ನಾನು ಅದೇ ಮಾತನ್ನು ಹೇಳ್ತೀನಿ. ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸೋದನ್ನು ಕಲೀರಿ. ಈ ಏಜ್ ಏನಿದೆಯಲ್ಲ, PUC ಟು SSLC ಅಥವಾ SLC ಟು PUC ಟು ಡಿಗ್ರಿ ಏನಿದೆಯಲ್ಲ, ಇದು ಆ ವಯಸ್ಸು ಅಡ್ಡ ದಾರಿ ಹಿಡಿತಕ್ಕಂಥ ವಯಸ್ಸಾಗಿದೆ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ನೀವು ಎಚ್ಚರದಿಂದ ನಿಮ್ಮ ತಂದೆ ತಾಯಿಯ ಕಷ್ಟ ನಷ್ಟಗಳನ್ನು, ಗುರು ಹಿರಿಯರ ಮಾತುಗಳನ್ನು ಆ ಕಡೆ ಗಮನ ಇರಲಿ. ಅಡ್ಡ ದಾರಿ ಹಿಡಿದಂತೆ ನಿಮ್ಮ ಶಿಕ್ಷಣ ಮುಂದುವರಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಹಾಗೆಯೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ, ನಮ್ಮ ವೀರಶೈವ ಲಿಂಗಾಯತದಲ್ಲಿ ಸಾಕಷ್ಟು ಒಳಪಂಗಡಗಳಿವೆ. ಆ ಒಳಪಂಗಡಗಳು ಸಾಧ್ಯವಾದಷ್ಟು ಒಗ್ಗೂಡಲಿ ಅಂತಕ್ಕಂಥ ಮೂಲ ಉದ್ದೇಶದಿಂದ ನಾವು ಈ ವೀರಶೈವ ಲಿಂಗಾಯತ ಪತ್ತಿನ ಸಹಕಾರ ಸಂಘವನ್ನು ನಾವು ನಿರ್ಮಿಸಿದ್ದೀವಿ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಅದೊಂದೇ ಮೂಲ ಉದ್ದೇಶ ಅಂಥೇಳಿ ನಾನಾದರೂ ಭಾವಿಸಿದ್ದೀನಿ. ಆ ರೀತಿಯಲ್ಲಿ ಸೇರೋದ್ರಿಂದ ಪರಸ್ಪರ ಸಂಬಂಧಗಳು ಬೆಳಿಬೋದು ಒಳಪಂಗಡಗಳಲ್ಲಿ. ಆ ಮೂಲ ಆಶಯವನ್ನು ಅದರಲ್ಲಿ ಹೊಂದಿದೆ. ಹಾಗೆಯೇ ನಮ್ಮ ಸಹಕಾರ ಸಂಘಕ್ಕೆ ಷೇರುದಾರ ಯಾರಾಗಿಲ್ಲೋ ದಯವಿಟ್ಟು ಷೇರುದಾರರಾಗಿ. ನಮ್ಮ ಕಚೇರಿ ನಿಮ್ಮ ಹತ್ರ ಕೇಳ್ತಕ್ಕಂಥದ್ದು ಆರೈಕೆ ಆಸ್ಪತ್ರೆ ಅದಡಿ ರಸ್ತೆಯಲ್ಲಿ ಹಿಂಭಾಗದಲ್ಲಿ ಮಾನ್ಯ ನಟರಾಜ್ ಸರ್ ಅವರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಸೇರಿ ಅಲ್ಲಿ ಒಂದು 5 ಲಕ್ಷ ರೂಪಾಯಿನಲ್ಲಿ ಲೀಸ್ನಲ್ಲಿ ಕಟ್ಟಡ ನಡೀತಾ ಐತಿ. ಸೊ ಆ ಕಟ್ಟಡಕ್ಕೆ ಬಂದು ಆರೈಕೆ ಆಸ್ಪತ್ರೆ ಜಸ್ಟ್ ಹಿಂಭಾಗದಲ್ಲಿ ಒಂದು ದೊಡ್ಡ ಅರಳಿ ಮರ ಐತೆ. ಅರಳಿ ಮರ ಬುಡದಲ್ಲೇ ನಮ್ಮ ಫಸ್ಟ್ ಫ್ಲೋರ್ನಲ್ಲಿ ಕಚೇರಿ ಇದೆ. ದಯವಿಟ್ಟು ಷೇರ್ದಾರ ಆಗಿರೋರು ದಯವಿಟ್ಟು ಬಂದು ಅವಶ್ಯಕತೆ ಇದ್ದರೆ ಸಾಲ ಸೌಲಭ್ಯವನ್ನು ಪಡೀರಿ. 1 ಅಲ್ಲ 2 ಅಲ್ಲ 3 ಲಕ್ಷ ಆದರೂ ಕೊಡ್ತೀವಿ, ನೀವು ಸಾಲ ಸೌಲಭ್ಯವನ್ನು ಪಡೀರಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸರ್ ಹೇಳಿದಂತೆ ಆ ಮಾತನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ಏನು ರೇಟ್ ಆಫ್ ಇಂಟ್ರೆಸ್ಟನ್ನು ಕಡಿಮೆ ಮಾಡಿ ಅಂತಕ್ಕಂಥದ್ದನ್ನು ಮಾನ್ಯ ದಿವಾಕರ್ ಸಾಹೇಬರು ಹೇಳಿದ್ದಾರೆ. ಆ ಮಾತನ್ನು ನಾನು ಒಪ್ಕೊಂಡು ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನ ನನಗೆ ಕೈ ಜೋಡಿಸಿದ್ದಾರೆ. ಅವರ ಹೆಸರನ್ನು ನಾನು ಒಂದೆರಡು ನಿಮಿಷದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಷಣ್ಮುಖಪ್ಪ DHO ಸರ್ ಅವರು ತುಂಬ ಆಸಕ್ತಿಯಿಂದ ನಾವು ಹೋಗಿ ಮಾತಾಡಿಸಿದಾಗ ಅದ್ಭುತವಾಗಿ ಸ್ಪಂದನೆ ಮಾಡಿದ್ದಾರೆ. ಹಾಗೆಯೇ ವೀರೇಶ್ ಒಡೆನ್ಪುರ್ ಸರ್ ಅವರು ಈಗ ಸುಮಾರು 4-5 ವರ್ಷದಿಂದ ನಮಗೆ ಸ್ಪಂದನೆ ಮಾಡ್ತಾನೇ ಇದ್ದಾರೆ. ಮಂಜಪ್ಪ GN ಅಂಥೇಳಿ ನೀರ್ತಡಿಯಲ್ಲಿ ಮೇಷ್ಟಿದ್ದಾರೆ, ಅವರು ಸಹ ಅದ್ಭುತವಾಗಿ ಸ್ಪಂದನೆ ಮಾಡಿದ್ದಾರೆ. ಉಪ ಕೃಷಿ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ತಿಪ್ಪೇಸ್ವಾಮಿ ಸರ್ ಹಾಗೂ ರೇವಣಸಿದ್ದನಗೌಡರು ಸರ್ ಹಾಗೂ ಸಹಾಯಕ ಆಯುಕ್ತರಾಗಿರ್ತಕ್ಕಂಥ ಆನಂದ್ ಗೌಡ್ ಸರ್, ಹಾಗೆಯೇ ಡಾಕ್ಟರ್ ಮಲ್ಲಿಕಾರ್ಜುನ್ ಅಂಥೇಳಿ ಆಯುಷ್ ವಿಭಾಗದಲ್ಲಿದ್ದಾರೆ, ಅವರು ಸಹ ಒಳ್ಳೆಯ ಸ್ಪಂದನೆ ಮಾಡಿದ್ದಾರೆ. ಡಾಕ್ಟರ್ ರವಿ ಸರ್ DRR ಪಾಲಿಟೆಕ್ನಿಕ್ನ ಡಾಕ್ಟರ್ ರವಿ ಸರ್ ಸಹ ಸ್ಪಂದನೆ ಮಾಡಿದ್ದಾರೆ. ಈ ಕಾಂತಪ್ಪ ಮಹೇಶ್ ಇಲ್ಲಿ ಎದುರಿಗೆ ಕೂತ್ಕೊಂಡಿದ್ದಾರೆ, ಅವರು ಸಹ ಕ್ವಿಕ್ಕಾಗಿ ಸ್ಪಂದನೆ ಮಾಡಿರ್ತಕ್ಕಂಥದ್ದು, ಅವರನ್ನು ಸಹ ಸ್ಮರಿಸ್ತೇನೆ. ಹಾಗೆಯೇ ಹಿಂದ್ಗಡೆ ಕುಂತಿದ್ದಾರೆ ನಮ್ಮ ಹೊನ್ನಾಳಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅರುಣ್ ಕೆ. ನಿಜವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಸ್ಪಂದನೆ ಮಾಡ್ತಾರೆ, ಹೇಳ್ತಾರೆ. ನಮ್ಮ ಸಮಾಜ ಬೆಳೀಲಿ ಅಂತಕ್ಕಂಥ ಆಶಯವನ್ನು ಹೊಂದಿ ಸಾಕಷ್ಟು ಸೌಲಭ್ಯಗಳನ್ನು ನಮಗೆ ನೀಡ್ತಾನೆ ಇದ್ದಾರೆ. ಹಾಗೆಯೇ ಉಮಾಪತಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಉಮಾಪತಿ ಸರ್ ಸಹ ಸ್ಪಂದನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಎದುರುಗಡೆ ಕುಂತಿದ್ದಾರೆ ಮೇಡಮ್, ಒಬ್ಬರು ಶಿವಲೀಲಾ ಮೇಡಮ್ ಅಂತೇಳಿ, ಅವ್ರು ಕಳೆದ ವರ್ಷ ಅವ್ರ ಮಗು ಇಲ್ಲಿ ಪ್ರತಿಭಾ ಪುರಸ್ಕಾರ ಪಡೀತು. ಅಂತಹ ಕಾರ್ಯಕ್ರಮವನ್ನು ನೋಡಿ ಅವರು ಹುರಿದುಂಬಿ ಮುಂದಿನ ವರ್ಷಗಳಲ್ಲಿ ನಾನು ನಿಮಗೆ ಸಹಾಯ ಸಲಹೆ ನೀಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಾಗೆ ವಾಲಂಟ್ರಿ ಕರೆಸಿ ನಮಗೆ ಸಲಹೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆಯೇ ತಾಲೂಕ್ ಪಂಚಾಯಿತಿಯ ಹೊನ್ನಾಳಿಯ ಧರಣೇಶ್ ಅಂತೇಳಿ EO ಸಾಹೇಬರು ಮಾಡಿದ್ದಾರೆ. ದ್ವಾರಕೇಶ್ ಸರ್ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ದ್ವಾರಕೇಶ್ ಸರ್ ಅವರು ಸಹ ನಮಗೆ ಸಾಕಷ್ಟು ಸ್ಪಂದನೆ ಮಾಡಿದ್ದಾರೆ. ಅಜ್ಜಯ್ಯ RG ಅಂಥೇಳಿ ಶಿಕ್ಷಕರು ಮಾಡಿದ್ದಾರೆ. ಶಿವಶಂಕರ್ K ಅಂಥೇಳಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಮಾಡಿದ್ದಾರೆ. ಹಾಗೆಯೇ ಈ ನಮ್ಮ ಎಲ್ಲ ಮಕ್ಕಳಿಗೆ ಬ್ಯಾಗು ಹಾಗೂ ವಚನ ಪುಸ್ತಕಗಳನ್ನು ನೀಡಿದ್ದಾರೆ ಸಿದ್ದೇಶ್ವರ ಜ್ಯುವೆಲರ್ಸು ಮತ್ತು ಡಾಕ್ಟರ್ ಹಾಲೇಶ್ ಸರ್ ಅವರ ಮೆಡಿಕಲ್ ಶಾಪ್ನವರು. ಹಾಗೆಯೇ ಹೊನ್ನಾಳಿ ತಾಲೂಕಿನ ಇತರೆ ಅಧಿಕಾರಿಗಳು ಸಹ ಸ್ಪಂದನೆ ಮಾಡಿದ್ದಾರೆ. ಈ ಸಹಕಾರ ಸಂಘದ ನನ್ನ ಎಲ್ಲ ನಿರ್ದೇಶಕ ಬಂಧುಗಳು ಸಹ ಯಾವತ್ತೂ ಕೈ ಜೋಡಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೇನೆ. ಹಾಗೆಯೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲರನ್ನೂ ನಾನು ಮನದಲ್ಲಿ ಸ್ಮರಿಸ್ತಾ, ಇವತ್ತು ನಮ್ಮ ಸಮಾಜದ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ G. ಕೊಟ್ರೇಶ್ ಸರ್ ಅವರು ಸಹ
ಇನ್ನು 2 ದಿನದಲ್ಲಿ ನಿವೃತ್ತಿ ಹೊಂತಾದರೆ ಅವರಿಗೂ ಸಹ ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತಕ್ಕಂಥ ಮಾತನ್ನು ಈ ಸಭೆ ಮೂಲಕ ಕೇಳ್ತಾ, ಹಾಗೆ ಎಲ್ಲರೂ ನೀವು ಸ್ಪಂದನೆ ಮಾಡಿದ್ದೀರಿ, ಸಹಕಾರ ಇದೆ. ಈ ಎಲ್ಲ ಮಕ್ಕಳು ಸಹ ಸಾವಧಾನದಿಂದ ಬಲಗಡೆಯಿಂದ ಪ್ರತಿಭಾ ಪುರಸ್ಕಾರಕ್ಕೆ ಬಂದು ಎಡಗಡೆಗೆ ಹೋಗ್ರಿ. ನೀವು ಬರಬೇಕಾದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಮಾತ್ರ ತೊಗೊಂಡು ಬನ್ನಿ. ಇಲ್ಲಿ ನಗದು ಪುರಸ್ಕಾರ ಇರ್ತೈತಿ, ನಗದು ಪುರಸ್ಕಾರವನ್ನು ಕವರನ್ನು ನೀಟಾಗಿ ಇಟ್ಕೊಳ್ಳಿ. ತದನಂತರ ಎಲ್ಲ ಮಕ್ಕಳಿಗೂ ಸಾವಧಾನ, ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲನ್ನು ಇಲ್ಲಿ ಫೋಟೋ ಹೊಡ್ಕೊಳಕ್ಕೆ ತರಬೇಡಿ. ನಮ್ಮ ಲೈವು ಇನ್ನೇನು ಒಂದು ದಿನ ಅಥವಾ 2 ದಿನದೊಳಗೆ ನಮ್ಮ ವಿಡಿಯೋದನ್ನು ನಿಮ್ಮ ಮೊಬೈಲಲ್ಲಿ ನಾವು ಗ್ರೂಪ್ ಮಾಡಿದ್ದೀವಿ, ಆ ಗ್ರೂಪಿಗೆ ಸೆಂಡ್ ಮಾಡ್ತೀವಿ. ಫೋಟೋಗಳು ಬೇಕು ಅಂತ ಹೇಳಿದರೆ ಅಶೋಕ್ ಸ್ಟುಡಿಯೋದಲ್ಲಿ ಫೋಟೋ ಇರುತ್ತವೋ ಅಥವಾ ನಮ್ಮನ್ನು ಕೇಳಿದ್ರು ಕೊಡ್ತೀವಿ. ಹಾಗಾಗಿ ನೀವು ಮೊಬೈಲ್ ಅಂತಂದು ಇಲ್ಲಿ ಈ ಸ್ಟೇಜ್ ಇಲ್ಲಿವರೆಗೂ ಹೆಂಗಿದೆ ಅನ್ನೋದನ್ನು ನಿಮಗೆ ಗೊತ್ತಿದೆ. ಅದೇ ನಮ್ಮ ಸಮಾಜದ ಹೆಗ್ಗುರುತು. ಹೆಂಗ್ಲಿ ಶಿಸ್ತುಬದ್ಧವಾಗಿದೆ ಅಂದರೆ ವೀರಶೈವ ಲಿಂಗಾಯತ ನೌಕರ ಸಂಘದ ಸಭೆ ಸಮಾರಂಭಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಎಲ್ಲೂ ಗೋಜು ಗೊಂಜಲು ಆಗದೆ ಈ ಕಾರ್ಯ ನಡೀತಾ ಇದೆ ಅನ್ನೋದಾದರೆ ಈ ಸಮಾಜದ ಒಂದು ಹೆಗ್ಗುರುತು ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಆ ನಂತರ ಅದ್ಭುತವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಇದೆ. ತಾಳ್ಮೆಯಿಂದ ಊಟದನ್ನು ಮಾಡಿ ನಿಧಾನಕ್ಕೆ ಹೋಗಿ. ಇವತ್ತು ಸರ್ ಹೇಳಿದಂತೆ ತಾಳ್ಮೆ ಇರಲಿ, ನಮ್ಮ ದಿವಾಕರ್ ಸರ್ ಹೇಳಿದಂತೆ ತಾಳ್ಮೆ ಮತ್ತು ಆ ರೀತಿ ನೀವು ಊಟ ಮಾಡಿಕೊಂಡು ಖುಷಿಯಾಗಿ ಹೋಗಲಿ ಅಂತಕ್ಕಂಥ ಮಾತು ಹೇಳ್ತಾ, ಮತ್ತೊಮ್ಮೆ ಬಲಗಡೆಯಿಂದ ಮಕ್ಕಳು ಹತ್ತಿ ಯಾರ್ಯಾರು ಕರೀತಾರೆ ಅವರಷ್ಟೇ ಬರ್ರಿ. ಇನ್ನೊಂದು ಮಾತನ್ನು ಕಿವಿ ಮಾತನ್ನು ಹೇಳ್ತೀನಿ, ನಿಮ್ಮ ಮಕ್ಕಳು ಬೇರೆ ಕಡೆಗೆ ಈಗಾಗಲೇ ಸರ್ ಹೇಳಿದಂತೆ ಕೋಸ್ಟಲ್ ಏರಿಯಾದಲ್ಲಿ ಬಿಟ್ಟು ಬಂದಿದ್ದೀರಿ ಒಂದಿಷ್ಟು ಜನ. ಆ ಮಕ್ಕಳು ಬಂದಿಲ್ಲ, ಅವ್ರ ಪರವಾಗಿ ಬಂದಿರತಕ್ಕಂಥ ತಂದೆ ತಾಯಿಗಳನ್ನು ನಾವು ಕೊನೆಗೆ ಕರಿತೀವಿ. ಯಾಕಂದರೆ ಇಲ್ಲಿ 5 ಮಕ್ಕಳು ಒಬ್ಬರು ಪೇರೆಂಟ್ಸ್ ಅಂದರೆ ಆ ಕಾರ್ಯ ಚೆನ್ನಾಗಾಗಲ್ಲ ಅಂತಕ್ಕಂಥ ನನ್ನ ಭಾವನೆ ಅಥವಾ ನಮ್ಮ ಸಂಸ್ಥೆಯ ಭಾವನೆ ಆಗಿದೆ. ಹಾಗಾಗಿ ಯಾರು ಕೊನೆಗೆ ಕರಿತೀವಿ ಅವರ ಪೇರೆಂಟ್ಸನ್ನು ಮಾತ್ರ. ಅಲ್ಲಿವರೆಗೂ ಮಕ್ಕಳೇ ಬರಲಿ. ಆ ಮಕ್ಕಳನ್ನು ಕರೆದು ಸನ್ಮಾನ ಮಾಡ್ತಕ್ಕಂಥದ್ದನ್ನು ಮಾನ್ಯ ದಿವಾಕರ್ ಸರು ಅವರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಮಾಡಬೇಕು ಅಂತೇಳಿ ಕೇಳ್ತಾ, ಇಲ್ಲಿವರೆಗೂ ಮಾತಾಡಲಿಕ್ಕೆ ಈ ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ಮತ್ತೊಮ್ಮೆ ಎಲ್ಲರನ್ನು ಮನದಲ್ಲಿ ನೆನೆಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಿರುವಂಥ ನಮ್ಮ ಅಧ್ಯಕ್ಷರ ನುಡಿಗಳನ್ನು ನಿಮಗೆ ಪ್ರೋತ್ಸಾಹದಾಯಕವಾಗಿ ನೀಡಿದ್ದಾರೆ. ಜೊತೆಗೆ ಇಲ್ಲಿಯ ನಿಯಮಗಳನ್ನು ಸಹ ಹೇಳಿದ್ದಾರೆ, ಅದರಂತೆ ಪಾಲಿಸ್ತೀರಿ ಅಂತ ಭಾವಿಸ್ತಾ ಈ ಅಧ್ಯಕ್ಷೀಯ ನುಡಿಗಳನ್ನು ನುಡಿದಂತಹ ಶ್ರೀಯುತ ಲೋಕಣ್ಣ ಮಾಗೋಡ್ರು ಸರ್ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳು ಸರ್. ಚಪ್ಪಾಳೆ ಪ್ಲೀಸ್. ಹೌದು, ಬೆಳಗ್ಗೆಯಿಂದ ಇಲ್ಲಿಯವರೆಗೂ ನೀವು ಕಾಯ್ತಾ ಇದ್ದಿದ್ದು ಮಕ್ಕಳ ಪ್ರತಿಭಾ ಪುರಸ್ಕಾರ. ಆ ಪ್ರತಿಭಾ ಪುರಸ್ಕಾರದ ಗಳಿಗೆ ಬಂದೇ ಬಿಡ್ತು. ಇದೀಗ ನಾವು 2026ನೇ ಸಾಲಿನ PUC ವಿದ್ಯಾರ್ಥಿಗಳಿಗೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು, ಅದರಂತೆ ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂತಹ ವಿದ್ಯಾರ್ಥಿಗಳ ಹೆಸರನ್ನು ಈ ರೀತಿ ಕರೆಯಲಾಗ್ತದೆ. ಆ ವಿದ್ಯಾರ್ಥಿಗಳು ಸರ್ ಹೇಳಿದ ರೀತಿಯಲ್ಲೇ ಬಂದು ಆಗಮಿಸಿ ತದನಂತರ ತಾವು ಸ್ವೀಕರಿಸಿದ ಮೇಲೆ ನಿಮ್ಮ ಆಸೀನದಲ್ಲೇ ನೀವು ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಅಲ್ಲಿ ಗೊಂದಲಗಳನ್ನು ಮಾಡಬೇಡಿ ಪ್ಲೀಸ್. ನಾನು ಮೊದಲನೇದಾಗಿ SSLC ವಿದ್ಯಾರ್ಥಿಗಳನ್ನು ಪ್ರಥಮವಾಗಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಮಾತ್ರ ಇಲ್ಲಿ ಕರಿತೀನಿ.
ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.